ಬಂದಾರನ? ಅದೇ ಅನ್ಕೊಂಡೆ ನಾನು ಎಲ್ಲಿ ಹೋಗ್ಯಾರ ಅಂತ ನಾ ಮಾಡೀನಿ. ಓ ಎದಕ್ರಿ ಅತ್ತಿಯರ ಇಲ್ಲಕ್ಕೆ ಬಂದಿರಿ ನೀವು? ಅವರು ಯಾಕಾರ ಬರ್ಲಿ, ಏನ ತಮ್ಮನ ಮನೆಗೆ ಹಾಕು ಬರೋದೇನು ಇದು ಅಲ್ಲ, ಬರ್ಲಿ. ಆದ್ರೆ ನೀ ಮಾಡಾಕತ್ತಿರೋ ಕೆಲಸ ಏನುವ? ಅಲ್ಲ, ನೀ ಮಾಡ್ತಿರೋ ಸರಿ ಅಂತ ನಿನಗೆ ಅನ್ಸಾಕತ್ತತಿ? ನೋಡು ಯಾವ ರೀತಿ ನಡ್ಕೊಳಕತ್ತಿ, ಯಾವ ರೀತಿ ಮಾಡ್ತಾ ಇದೀ ನೋಡು. ಸ್ವಲ್ಪ ಸ್ವಲ್ಪ ತಿಳುವಳಿಕೆಯಿಂದ ನಡ್ಕೋಬೇಕವ. ಅಲ್ಲ, ನೀನ್ ಈಗ ತಡಿ, ನಿನ್ನ ಮನೆಗೀಗ ಸೊಸೆಯಾಗಿ ಬಂದಿರಕಿ, ಇಲ್ಲಿ ಕಸ್ತೂರಿ ಚಂದಾಗಿರ್ಬೇಕು. ಆದ್ರೆ ನೀ ಇನ್ನೊಂದ್ ಮನೆಗೆ ಸೊಸೆಯಾಗಿ ಹೋದಕಿ ಅಲ್ಲಿ ಹೆಂಗ್ ನಡ್ಕೊಂಡ್ರು ನಡೀತಿತ್ತಲ್ಲ. ಏನ್ ಮಾಡಿ ಕೆಲಸ ಮಾಡಂಗಿಲ್ಲ ಅಂತ ಚಂದಾಗಿ ಕೆಲಸ ಮಾಡಂಗಿಲ್ಲ, ಎತ್ತಬೇಕಂತ ನಡ್ಕೊಂತಿ, ಹೊಳ್ಳೊಳ್ಳು ಮಾತಾಡ್ತಿ, ಇಷ್ಟ ಬಂದಂಗಿರ್ತಿ. ಸ್ವಲ್ಪ ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ತಿಲಿಕ್ಕಿಗೆ ಅಂತ ಹೇಳ್ತಾ ಇದ್ರು ಅವ್ರು. ನನ್ನ ಮಗಳಾಗಿ ನೀ ಈ ರೀತಿ ಮಾಡಕತ್ತೀಯನ? ಅಲ್ಲ, ನಿಮ್ಮವ್ವ ನಿಮ್ಮಣ್ಣ ಕರೆಯಕ್ ಬಂದಿಲ್ಲ ನಿನಗೆ, ಆದ್ರೆ ನೀ ಯಾಕೆ ಬರ್ಲಿಲ್ಲ? ಯಪ್ಪ ಒಂದ್ ನಿಮಿಷ. ಕಸ್ತೂರಿ ಅಲ್ಲ ಏನ, ಕಸ್ತೂರಿ ಅನ್ಬಾರ್ದು, ಅತ್ತಿಗೆಮ್ಮ ಅನ್ನೋದ್ ಕಲಿ ಮೊದಲು. ಏನ ವಯಸ್ಸಿನ ಸಣ್ಣಕ್ಕೆ ದೊಡ್ಡಕ್ಕೆ ಅದ ಆಮ್ಯಾಗ. ಆದ್ರ ಸ್ಥಾನ ಎಲ್ಲೈತಿ, ಅಣ್ಣನ ಹೆಂಡತಿಕಿ. ಸ್ವಲ್ಪ ಅತಿಗೆ ಅಂತ ಮಾತಾಡೋದನ್ನ ಕಲಿ ಓಟ. ನೋಡು ಹೆಂಡತಿ ಪರ ವಯಸ್ಸು ಹೆಂಗ್ ಮಾತಾಡ್ತಾನ ನೋಡು. ಹೆಂಡತಿ ಪರ ವಹಿಸಿ ಮಾತಾಡ್ತಾ ಇಲ್ಲ, ಅವ ಹೇಳಿದ್ರಾಗು ತಪ್ಪು ಅಂತ ನನಗೇನು ಅನ್ನಿಸ್ವಲ್ತು. ಆಕಿ ಸ್ಥಾನ ಏನೈತಿವ, ಹೌದಿಲ್ಲ? ನೀ ಅದ್ರ ಪ್ರಕಾರ ಮತ್ತೆ ಅನ್ಬೇಕಾದ್ ನಿನ್ ನ್ಯಾಯ ಐತಿ. ನೀನು ಹೆಂಡತಿ ಪರವಾಗಿ ಮಾತಾಡ್ತಾನ ಅಂತಂದ್ರೆ ಏನ್ ಹೇಳ್ಬೇಕು ಇದಕ್ಕೆ? ಎಲ್ಲಾರು ಅವ್ರೆ ತಗೋ, ಎಲ್ಲಾರು ಒಟ್ಟಾಗಿರ ಅದಕ್ಕೆ ಮಾಡಾಕತ್ತೀರಿ. ಈಗ ಏನ್ಪಾ ಇದಕ್ಕ ಬೈಯಾಕ ಕರ್ದೆ ನನ್ನ? ಬೈಯಾಕಲ್ಲ, ಗಂಡನ ಮನ್ಯಾಗ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು ಅಂತ ಹೇಳಾಕ. ನಾ ಗಂಡ ಮನೆ ಚಂದ ಬಾಳೆ ಮಾಡಾಕತ್ತಿಲ್ಲ ಅಂತ ನೀವ್ ಹೆಂಗ್ ಅಂತೀರಿ? ನನಗೆ ಗೊತ್ತೈತಪ್ಪ ಅಲ್ಲಿ ಬಾಳೆ ಮಾಡುದು. ಅಲ್ಲ, ಇಷ್ಟಕ್ಕೂ ನಾನೇನ್ ತಪ್ಪು ಮಾಡಿಲ್ಲಪ್ಪ, ಚಂದಾಗಿ ಅದೀನಿ. ಯಾಕ ಅಡಿಗೆ ಮಾಡ್ಕೊಡಲ್ಲ, ಏನ್ ಮಾಡಲ್ಲ? ಏಯ್ ಎದಕ್ ಮಾತು ಉತ್ತರ ಕೊಡ್ತಿ? ನೀ ಹೆಂಗದಿ, ಏನ್ ಮಾಡಾಕತ್ತಿ ಅಂತೇಳಿ ಏನ ಎಲ್ಲ ಗೊತ್ತಾಗೈತಿ ಇಲ್ಲಿ, ಅದಕ್ಕೆ ಹೇಳಾಕತ್ತೈತಿ. ಸ್ವಲ್ಪ ಚಂದ ಬಿಗುವಿಂದ ನಡ್ಕೊಂಡು ಹೋಗಂತೇಳಿ ಮಾತ್ಕೊಂಬಂತಿ ಅಂತ ನಮ್ಮಪ್ಪನ ಎಲ್ಲ ಉಳಿಸ್ಕೊಟ್ಟಿದ್ದು. ನಮ್ಮ ಅಪ್ಪ ಇಲ್ಲಾಂದ್ರೆ ಅವತ್ತು ನಿಮ್ಮ ಬಣ್ಣ ಬೈಲಾಕಿತ್ತು, ನಾವು ಬೀದಿಯಾಗಿರ್ಬೇಕಿತ್ತು ಅಂತೇನ ಅವ್ರಿಗೆ? ಯಾಕೆ ಹಿಂಗ್ಯಾಕೆ ಮಾತಾಡಕಲ್ತಿ ನೀನು? ಯಾರು ಹೇಳ್ಕೊಟ್ಟಾರ ನೀನು ಹಿಂಗೆ ಮಾತಾಡೋದನ್ನ? ಅತ್ತಿಯರ ನೀವು ಹೇಳಿದ್ರೇನ್ರಿ ಇದನ್ನೆಲ್ಲ? ಚಲೋ ಅದಿರ್ ಬಿಡ್ರಿ ಅತ್ತಿಯರ. ಅಲ್ರಿ ಅತ್ತಿಯರ, ಇದು ನೀವು ಹಿಂಗೆಲ್ಲ ಹೇಳಿ ಕುತ್ತಿ ಕೊಯ್ಯಕ್ಕಿಂತ ಸುಮ್ಮನೆ ಹೇಳ್ಬಿಟ್ಟಿದ್ರ ತಗ ನಾವು ಮಾತಾಡ್ಲಂಗೆ ಬಾಯಿ ಮುಚ್ಕೊಂಡು ಇರ್ತಿದ್ನಲ್ಲ ತಗ. ಅಲ್ಲ ಮತ್ತೆ ಮಾತಾಡಿ ಅದಕ್ಕೆ ಹೇಳ್ಯಾರ ಅವ್ರು, ಮಾತಾಡ್ಲಂಗೆ ಬಾಯಿ ಮುಚ್ಕೊಂಡಿರ್ತಿದ್ದೆ. ಮೊದಲು ಯಾಕೆ ಮಾತಾಡಕ್ ಹೋದಿ? ನಾನು ಏನು ಅಂದಿಲ್ಲವ, ಸುಮ್ಮನೆ ಅತ್ತಿಯರು ಎಲ್ಲದಕ್ಕೂ ತಪ್ಪು ತಿಳ್ಕೊಳಕತ್ತಾರ. ನಾನು ಏನು ಅಂದಿಲ್ಲ. ನೋಡು, ಸುಮ್ನೆ ಅಲ್ಲಿಂದ ಇಲ್ಲಿಗೆ ಕೆಲಸ ಬಿಟ್ಟು ಇಲ್ಲಿವರೆಗೂ ಹೇಳಕ್ ಬರಕ್ ಅವ್ರಿಗೇನೋ ತಲೆ ಕೆಟ್ಟಿಲ್ಲ. ನೀ ಅಂದಿ, ಅದಕ್ಕೆ ಅವ್ರಿಗೆ ಬೇಜಾರಾಗಿ ಇಲ್ಲಿ ಮಠ ಬಂದಾರ ಅವ್ರು ಹೇಳಾಕ. ಏನ ನೀ ನಡ್ಕೊಂತಿರೋದು ಯಾಕೋ ಸರಿ ಇಲ್ಲ ನೋಡವ. ಮಕ್ಕಳನ್ನ ಜೋಪಾನ ಮಾಡೋದು ನೀನ ಮಾಡ್ಬೇಕ, ಏನ ಅವ್ರು ಮಾಡ್ಬೇಕ ಅದನ್ನ? ಮಕ್ಳಿಗೆ ಒಂದ್ ನೆಟ್ಟು ಉಣ್ಸಲ್ಲಂತೆ, ತಿನ್ಸಲ್ಲಂತೆ, ಅಡಿಗೆ ಮಾಡಲ್ಲಂತೆ. ಯಾಕೆ ಹಿಂಗ್ಯಾಕ್ ಮಾಡ್ತಿ? ಅಲ್ಲಪ್ಪ, ಯಾವ ಅದು ಅಮ್ಮ ಅಜ್ಜ ಮಾಡೋದಿಲ್ಲ ನಮ್ಮ ಮಕ್ಕಳಿಗೆ? ಅಯ್ಯೋ ಅಯ್ಯೋ ದೇವ್ರೆ, ಏನು ಇವರೇ ಮಾಡ್ತಾರೋ, ಯಾರು ಮಾಡ್ಲಾರ್ದ ಅನ್ನಂಗೆ ಇವ್ರು ಮಾತಾಡ್ತಾರಲ್ಲ ಇವ್ರು. ನೋಡ್ರಿ ನಿಮ್ಮ ಇದ್ರಿಗೆ ಹಿಂಗೆ ಮಾತಾಡ್ತಾಳ, ಇನ್ನು ನಮಗೆ ಮಾತಾಡೋದು ಏನೋ ದೊಡ್ಡ ಆಗಾದಿಕ್ಕಿ. ಯಾಕ ಅಮ್ಮಗಳಿಗೆ ಮಕ್ಕಳಿಗೆ ಅಮ್ಮಗಳು ಮಾಡ್ಬೇಕು, ಆದ್ರೆ ತಾಯಿಗಳು ಮಾಡಬಾರ್ದು. ನೀ ಎಲ್ಲಾ ಬಿಟ್ಕೊಡ್ ಸುಮ್ಮನೆ ಕುಂದ್ರು, ಅವ್ರು ಮಾಡ್ಕೊಂತ ಅಡ್ಡಾಡ್ಲಿ, ನೀ ಆರಾಮ್ ಕುಂತ್ ಬಿಡು. ಈಗೇನು ಇದನ್ನ ಹೇಳಕ ಕರೆದಿದ್ರನ ಇಲ್ಲಿಗೆ? ಆಯ್ತು ತೋರಿ, ನಂದೇ ತಪ್ಪು ಮಾಡಿದ್ದು. ಏನು ಇದೊಮ್ಮೆ ಏನೋ ಆಗೈತಿ ತಪ್ಪು, ಇನ್ನೊಮ್ಮೆ ನಾನಾರ ಯಾಕಂತೇನಿ ಬಾಯಿ ಮುಚ್ಕೊಂಡು ಬಿದ್ದಿರ್ತೇನೆ. ಅದಕ್ಕೆ ಇಲ್ಲಿ ಮಟ್ಟ ಹೇಳಕ್ ಬರ್ತಾರ ಅತ್ತಿಯರ ಅಂತ ನಾ ಅನ್ಕೊಂಡಿದ್ದಿಲ್ಲ. ಅದನ್ನ ಅಲ್ಲೇ ನನಗ ಹೇಳ್ಬೋದಿತ್ತಲ್ಲ, ನೀ ಹಿಂಗ್ ಮಾಡಾಕತ್ತಿರೋ ಸರಿ ಇಲ್ಲ, ನೀ ಹಿಂಗ್ ಮಾಡ್ಕೋಬೇಡವಾ ಅಂತೇಳಿ. ಅದನ್ನ ಬಿಟ್ಟು ಇಲ್ಲಿ ಬಂದು ಚಾಡ ಚುಚ್ಚಿದ್ರೆ? ಇಲ್ಲಿ ಬಂದು ಚಾಡ ಚುಚ್ಚಿಲ್ಲ, ಅಲ್ಲೇ ನಿನಗೆ 1000 ಸಲ ಹೇಳೀನಿ. ನೀ ಯಾವತ್ತೂ ಅದನ್ನ ತಿದ್ಕೋಲೇ ಇಲ್ಲ. ತಿದ್ಕೋಲಾರ್ದಕ್ಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ನಾನು ಬೇಡ ಈಕೆ ಯಾಕೆ ಸುಮ್ಮನೆ ಹೇಳೋದು ಹೊಳ್ಳೊಳ್ಳೆ ನನಗೆ ಒಂಥರ ಆಗ್ಬಿಟ್ಟಂತೇಳಿ ಇಲ್ಲಿ ಬಂದು ಹೇಳಿದ್ದೆ. ನೀ ಅಂದಿಲ್ಲ 20 ಸಲ ನಮ್ಮಪ್ಪ ಇಲ್ಲಾಂದ್ರೆ ನೀವು ನಡ್ಬಿದಾಗಿರ್ತಿದ್ರಿ, ನಮ್ಮಪ್ಪ ಇದ್ದಿದ್ದಕ್ಕೆ ಮನೆ ಉಳಿತಿದ್ದ ಅಂತೇಳಿ ಅಂದಿಲ್ಲ? ಅಲ್ಲ, ಏನೋ ಒಂದು ಸಿಟ್ನಾಗ ಯಾವಾಗಾರ ಅಂದಿರ್ಬೇಕು, ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಇಲ್ಲಿ ಮಟ್ಟ ಬಂದು ಹೇಳಾಕತ್ತಿರತ್ತೀರ. ಸಿಟ್ನಾಗಿದ್ದಾಗ ಮತ್ತೆ ಸತ್ಯ ಹೊರಗೆ ಬೀಳೋದು ಏನ ಖುಷಿಯಾಗಿದ್ದಾಗಲ್ಲ. ಆತ ತಗೋರಿ, ನಂದ ತಪ್ಪಾಗೈತಿ. ಇನ್ನೇನು ನಾನಾರ ಯಾಕಂತೇನಿ ಬಾಯಿ ಮುಚ್ಕೊಂಡು ಬಿದ್ದಿರ್ತೇನೆ. ಏನು ಮಾತಾಡೋದೇ ತಪ್ಪು. ಹಿಂಗೆ ಬಂದೆಲ್ಲ ಚಾಡ ಚುಸ್ತಾರಂದ್ರೆ ಯಾಕೆ ಮಾತಾಡ್ಬೇಕು? ಸುಮ್ಮನೆ ಬೇಡ ನನ್ನ ಪಾಡಿಗೆ ನಾ ಇರ್ತೇನೆ. ಏನಾರ ಮಾತಾಡೋದ್ಲೆ ಎಲ್ಲರೂ ಎದುರು ಬೀಳಾಕತ್ತೀರಿ. ನನ್ನ ನಶೀಬ, ನನ್ನ ಬಾಣೆ ಬರಬರಿ ಇಲ್ಲಿ ಈಗಷ್ಟೇ. ಅದಕ್ಕೆ ಯಾಕೆ ಮಾತಾಡ್ಬೇಕು? ಬೇಡ ಹಾಳಾಗೋಲಿ. ನೀನು ಯಪ್ಪ ಮನಿ ಸೊಸಿ ಮುಂದೆ ಮನಿ ಮಗಳಿಗೆ ಅವಮಾನ ಮಾಡತ್ತಿ. ಮೊನ್ನೆ ಅವ್ವ ಹೊಡೆದ್ಲ, ಈಗ ನೀನೇ ಈಕಿ ಮುಂದೆ ನನಗೆ ಬುದ್ಧಿ ಹೇಳಕತ್ತಿ. ಏನೋ ಹೇಳೋದಿದ್ರು ಒಳಗ್ ಕರ್ದು ಹೇಳ್ಬೋದಿತ್ತಲ್ಲ, ಒಳಗ್ ಕರ್ದು ಮಾತಾಡ್ಬೋದಿತ್ತಲ್ಲ. ಈಕಿ ಮುಂದೆ ಹೇಳೋ ಕೆಲಸ ಏನೈತಿ? ಅದಕ್ಕೆ ಮತ್ತೆ ನನಗೆ ಅವಮಾನ ಆಗಕತ್ತೈತಿ. ಈಕೆ ಬಂದು ಕರೀಲಿ ಅಂತ ಅಲ್ಲೇ ಕುಂತಿದ್ ನಾನು. ಮತ್ತು ನಿಮಗೆ ಸಿಟ್ಟು ಬರ್ತೈತಿ, ಅದಕ್ಕೆ ಹೇಳಿದ್ರು. ನಾ ಇನ್ನೀ ಮನಿಗೆ ಬರೋದೇ ಇಲ್ಲ. ಬೇಡ ನನಗೆ ಯಾರು ಸಾಬ್ರಿನು. ಗಂಗವ್ವ ಅಯ್ಯೋ ದೇವ್ರಿ, ಯಾಕೆ ಹಿಂಗ್ ಮಾಡ್ತಾಳೆ ಈ ಹುಡುಗಿ ಅಂತ ನಾನು. ಈಗ ಅಲ್ಲಿ ಮನೆಗೆ ಹೋಗಿಂದ ಒಂದ್ ನಂಗೆ ಕೂಡ ಜಗಳ ಮಾಡ್ತಾಳ್ರಿ. ಈಗ ನೀವು ಯಾಕೆ ಹೊಳಕ್ ಹೋದ್ರಿ, ನೀವು ಯಾಕೆ ಇದು ಮಾಡಿದ್ರಿ, ನೀವು ಹಿಂಗೆ ಮಾಡಬಾರ್ದಾಗಿತ್ತತ್ತಿಯಾರ ಹಂಗ ಹಿಂಗ ಅಂತ ಚಲಿ ತಿಂತಾಳೆ ಈಗ ಅಲ್ಲಿ ಹೋಗಿ. ಆಯ್ತು, ನಾ ಏನು ಹೇಳ್ಬೇಕು ಇದಕ್ಕೆ? ನನ್ನ ಕರೆನ ನೋಡ್ರಿ ಹೇಳಿದ್ರೆ ಹಿಂಗೆ ಮಾಡ್ಕೊಂಡು ಹೋದ್ಲ.
ಹಿಂಗಿದ್ದಾಗ ಏನ್ ಹೇಳಿದ್ರಿ ಏನ್ ಬಂತ್ ಹೇಳ್ರಿ. ನಾ ಹೇಳ್ಬಾರ್ದು ಏನ್ ತಪ್ಪು ಹೇಳಿದೆ ಈಕಿಗೆ. ಹಂಗಲ್ವ ಹಿಂಗ ಬಳಿ ಬಾಳೆ ಮಾಡ್ಕೊಂಡು ಹೋಗಿ ಚಂದಗಿ ಜಗಳ ಮಾಡಬಾರ್ದು ಅಂತ ಹೇಳಿದೆ. ಈಗ ಹೇಳೇನಲ್ರಿ, ಇನ್ನೊಮ್ಮೆ ಯಾಕೆ ಹಿಂಗ ಮಾತಾಡುದಿಲ್ಲ. ನೀವೇನ್ ತಲೆ ಕೆಡಿಸ್ಕೊಬಿಡಿಕ. ತಲೆಯಲ್ಲಿ ಕೆಡಿಸ್ಕೊಳಕೋಲೆಪ್ಪ, ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದೆ. ಈಗೂ ತೀರ ನನಗೆ ಯಾಕೆ ಒಂಥರ ಅನ್ನಿಸ್ತು, ಅದಕ್ಕೆ ಬಂದು ಹೇಳಿದೆ ಅಷ್ಟೇ. ಆಯ್ತುಪ್ಪ, ನಾ ಬರ್ಲಿ ಹಂಗಾರ. ಈಗ ಅಲ್ಲಿ ಹೋಗಿನ ಜಗಳ ಮಾಡ್ತಿರ್ತಾಳ, ಸುಮ್ಮನೆ ಅದಕ್ಕೆ ಇಲ್ಲೇ ಕುಂತೆ ಅಂದ್ರೆ ಆಗೋಗ ಮಾತಲ್ಲ. ನಾ ಬರ್ತೀನಿ ತುಪ್ಪ. ತಡ್ರಿ ಬಿಟ್ಟು ಬರ್ತಾ ನೀವು. ಬೇಡ ಬೇಡ, ಈಗ 2 ಬಸ್ ಬರ್ತೈತಿ, ಅದಕ್ಕೆ ಹೋಗ್ತೀನಿ. ಬರ್ತೀನಿ ತೋರಿ. ನೋಡಿದ್ರೂ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಅವ್ರು. ಈಗ ಇಷ್ಟರ ಮಟ್ಟಿಗೆ ಅದಾಳಲ್ಲಿ, ಮತ್ತೆ ನೋಡಿದ್ರಿ ಇಲ್ಲಿ ಇಷ್ಟು 108 ಮಾತಾಡ್ತಾಳೆ. ನಾಳೆ ಮನುಷ್ಯ ತೀರ ತಿಳ್ಕೊಬೇಕ್ರಿ. ಹಂಗೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಕೈತಿ, ಆಗಲ್ಲ. ವಿಚಾರ ಬೇಡನ ತೀರ. ಹಾಂ ನೋಡು, ಅವರಿಗೆ ಮಾತಾಡಿದ್ದಲ್ದ ಮತ್ತೆ ಇಲ್ಲೇ ಇಂಥವು. ಮತ್ತೆ ಏನು ಹೇಳ್ಬೇಕಾಯ್ತಂತ ನಾನು. ಅಲ್ಲ, ತವ್ರ ಮನೆಗೆ ಹೆಸರು ಥರ ಕೆಲಸ ಅಂತೂ ಈಗೇನು ಮಾಡಲಿಲ್ಲ ಬಿಡಿ. ಈಕೆ ನಾನು ಇಂಥ ಮಗಳನ್ನ ಹಿಂಗೆ ಬೆಳೆಸೇನೆ ಅನ್ನಂಗೆ ಆಗ್ಬಿಡ್ತು ಹೋಗಿ ಒಂದು ಕ್ಷಣಕ್ಕೆ. ಆತಾತು, ಈಗ ಅದನ್ನೇ ದೊಡ್ಡ ಮಾಡ್ಕೊಂಡು ಕುಂದ್ರಬೇಡ. ಏನೋ ಆಗೈತಿ, ಈಗ ಹೇಳಿ ಕಳ್ಸೇನಿಲ್ಲ. ಮಾತಾಡಲ್ ತಗೋ ಇನ್ನೊಂದ್ಸಲಾಕಿ. ನೀವು ಹಿಂಗೆ ಮುದ್ದು ಮಾಡೋದಕ್ಕೆ ಮತ್ತೆ ಹಂಗೆ ಹಾಳಾಗಿರೋದಕ್ಕೆ. ಆಯ್ತು ಅವ್ರು, ನನಗೆ ಅದಕ್ಕೆ ಬೇಕಾಯ್ತು. ಕಸ್ತೂರಿ ಬಾರ್ವಾ ಇಲ್ಲಿ. ಯಪ್ಪ ಈಗ ಹೋಗ್ಯಾಳಿಲ್ಲ, ಆಕೆಗೆ ಬರಲಿ ಸುಮ್ಮನೆ ಇರಪ್ಪ. ನೀ ಅಡ್ಡು ಹೋಗಿ ಮತ್ತೆ 20 ಸಲ ಕರಿಬೇಡಕ್ಕಿಂದ ಸೊಕ್ಕ ಭಾಳ ಐತಕ್ಕಿದ. ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು, ಹಾಳಾಗೋಲ್ಬಿಡು. ನೋಡೋಣ, ಮೊದ್ಲಕ್ಕಿ ಸೀಟ್ ಇಳಿಲಿ. ಒಂದ್ 2-3 ದಿನ ಆಗಿದ್ದು ನಾನೇ ಆತ ಹೋದಾಗ ಮಾತಾಡಿ ಕರ್ಕೊಂಬರ್ತೀನಿ. ಯವ್ವ ಜಗ್ಗ ಮೈ ನೋವಾಕತೈತಿ. ಹಲ್ಕಟ್ ಸುಳೆ ಮಗ ಎತ್ತಬೇಕತ್ ಹೊಡೆದ್ ಬಿಟ್ನ ಬೇವಾತಾಗ. ಅದಕ್ಕೆ ನಾನು ಚೂರು ಹೋಗಿ ಅಡ್ಡಾಗಿ ಮಕ್ಕೋತೇನೆ ಬೇವಾತಾಗ. ಮೈ ಭಾಳ ನೋವಾಕತೈತಿ. ಅದೇ ಯಾಕೆ ಬೇಕು ಕೊಂಡೋರ್ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿ ಅವ್ರ ಗಂಡುಗಳ ಕಡೆ ನಾಯಿ ಹೊಡೆದಂಗೆ ಹೊಡೆಸಿಸ್ಕೊಳ್ಳೋದು. ಅದಕ್ಕೆ ಹೇಳೋದು ಚಂದಾಗಿ ಜೀವನ ಮಾಡ್ಬೇಕಂತೇಳಿ. ಓಣ್ಯಾಗೆಲ್ಲ ತಲೆ ಎತ್ಕೊಂಡು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಆಗೈತಿ. ಈಗ ಯಾವುದನು ಸಾವಕನ ಐಕಿ ರೇಣಿ ಗಂಡು ಹೊಡೆದ್ ನನ್ನ ಗಂಡನ್ನ ಅಂತೇಳಿ ಕೇಳ್ತಾ ಅದಾರ ಒಂದು ಅತಿ. ಏ ಮಾತಾಡ್ತಾಳ ಒಂದ ಬರ. ಯಾರದ ಕೇಳೋರು? ಮಾಡಕ್ಕೇನು ಅರೆ ಬದುಕಿಲ್ಲ ನೌಕ ಕೆಲಸ ಇಲ್ಲ ಅವಕ್ಕೆ. ಕೆಲಸ ಇದ್ದಾರೆ ಕೇಳಾಕತ್ತಿರೋದು. ಮತ್ತೆ ಕೆಲಸ ಅವ್ರಿಗೆಲ್ಲರಿಗೆ ಐತ್ರಿ ಐತ್ಯಾರ. ಈ ಕೆಲ್ಸ ಇಲ್ದಂಗ ಹೋಗಿ ಇನ್ನ ಬೇಕಿ ಚಾಟ್ತಾದ ಏನ ಹಿಂಗ್ ಮಾಡ್ಕೊಂಡ್ ಬಂದಿರ ನಿಮ್ಮ ಮಗ. ಅವ್ರಿಗೆ ಐತಿಲ್ಲ ಕೇಳ್ರಿ ಕೆಲಸ. ಆದ್ರೂ ಏನ ಅನ್ನ ಭಾಳ ಲೂಜ್ ಬಿಟ್ಟಿಲ್ಲ ಈಕಿಗೆ. ನೋಡು ನೋಡು ಮಾತಾಡ ಮಾತು ನೋಡ್ಲಾಕಿದೆ ಆಕಿ. ನೋಡಕಿನ್ ಏನ್ ಮಾಡ್ಬೇಕು ಹೇಳು. ಹಂಗ ಅಂದ ಅನ್ಕೊಂಡು ಹಾಳಾಗಿ ಹೋಗ್ಲಿ ಬಿಡ್ಬೆ. ಎಲ್ಲಿಕ್ಕಿ ಕೂಟ್ ಮಾತಾಡಕ್ ಹೋಗ್ಲಿ. ಮಾತಾಡಿದ್ರೆ ಮಾತಿಗೊಮ್ಮೆ ಬರೀ ಅದನ್ನ ತಕೊಂಡು ನಿಂದಿರ್ತಾಳತ್ತಾಗ. ನನಗರ ಮೊದ್ಲ ಮೈ ಉರಿತೈತಿ. ಇಕ್ಕಿ ಕೂಟ ಮಾತಾಡೋದಾಗಲ್ಲ. ನಾವು ಹೋಗ್ಕೊಂತ ಮಕ್ಕೋತಿ ನೋಡು. ಮಾತಾಡಕ್ ದಾರಿ ಬೇಕಲ್ಲ, ಅದಕ್ಕೆ ಹೋದ್ರೆ ಎದ್ದ. ಮತ್ ನೋಡಿದ್ರ ನೆನೆಸ್ಕೊಂಡ್ರೆ ಮೈ ಜುಮ್ಮತ್ತತ್ ನನಗ. ಇರ್ಲಿ ಇರ್ಲಿ, ಹಾಳಾಗೋಗ್ಲಿ. ಆಗ ವಯಸ್ಸೇ ಆಗೋತು. ಇನ್ನೇನು ಇವ್ರನ್ನ ಕಾದು ಅಂದು ಏನು ಉಪಯೋಗ. ನನಗೆ ಹೊಟ್ಟೆ ಸತಿ ಊಟಕ್ಕೆ ನೀಡ್ಬರ್ರಿ. ತಡ್ರಿ ಎತ್ತೀರ ಬನ್ನಿ. ಇತ್ತಿತ್ತಾಗಾದ್ರೂ ನಮ್ಮ ಶಾಂತವ್ಗ ಯವ್ವ ಏನು ಯಾವುದ್ರ ಕಡೆನೂ ಲಕ್ಷಣ ಇಲ್ದಂಗೆ ಆಗ್ಬಿಟ್ಟತಿ. ಹೆಂಗಿದ್ರು ಅಡಿಗೆ ಮಾಡಿ ಇಟ್ಟಿರ್ತಾರ. ಈ ಕರಿಮಾರಿ ಈರಿ ಅಂತರೂ ಎಲ್ಲೇ ಹೋಗ್ಯಾಳ. ನಾನು ನೀಡ್ಕೊಂಡು ಉಣ್ತಾನೆ. ಅನ್ನ ಎಲ್ಲೈತಿ? ರೊಟ್ಟಿ ಚಪಾತಿ ಏನು ಮಾಡ್ದಂಗಿಲ್ಲ ಇವತ್ತು. ಸೋಮವಾರ ಅಲ್ಲ, ಇವತ್ತು ಏನು ಮಾಡಂಗಿಲ್ಲ ಇವತ್ತು. ಅನ್ನದ ಡಬ್ರಿ ಎತ್ತ ಬಡ್ದವ ಏನತ್ತ ನನಗರ ಹೊಟ್ಟೆ ಜಗ್ಗಸ್ತತಿ. ಇಲ್ಲೈತಿ. ಈಗ ಬಿಡಾಡಿ ಇತ್ತಿತ್ತಾಗ ಇದ್ರಾಗ ಮಾಡಕತ್ತಾಳಲ್ಲ. ತೆಗಿಯಕ್ಕೆ ಬರುವಲ್ದಲ್ಲಿ ಇದು. ಎತ್ತಾಗ ಮುಟ್ಟೋದು, ಎತ್ತಾಗ ತೆಗೀದು. ಹಿಂಗೇನು ಬಾಯಿ ತೆಗಿದಿದ್ದನ? ಅಯ್ಯೋ ದೇವ್ರೆ, ಬಿಸಿ ಬಿಸಿ ಐತಿ. ಏನಾತ? ಅಯ್ಯೋ ದೇವ್ರೆ, ಏನಾತಿಮ್ಮ? ನೆಲಕ್ಕೆ ಇವ್ರು ಹೆಣ ಎತ್ಲಿ ನಾನು ಕೊಲ್ಲಾಕಂತೇಳ ತಂದಿರೇನ ಬಿಡಾಡ್ಯಾರ. ನಾನು ಅನ್ಕೊಂಡೆ ಯವ್ವ ನಾನು ಕೊಲ್ಲಾಕ ತಂದಾರ ಯವ್ವ ಇವ್ರು. ನನ್ನ ಏನು ಮಾಡ್ಬೇಕಂತ ಮಾಡಿರಿ ಬಿಡಾಡ್ಯಾರ. ಅದ್ಗಳು ಸತ್ತತಿ. ಇವನು ಸತ್ತ ಹೋಗಿದ್ನೇನ ಇವತ್ತು. ಯಮ್ಮ ಅದು ಬಿಸಿ ಇದ್ದಾಗ ಬಾಯಿ ತೆಗಿಬಾರ. ನೀ ಯಾಕೆ ಮುಟ್ಟಕ್ ಹೋಗಿ? ಇಲ್ಲಿ ನನಗರ ಇಲ್ಲ ಅತ್ತಿಗರ ಒದರ್ಬೇಕಿಲ್ಲ. ಕೇಳಿದ್ನೇ ಆ ಪಡ್ಪೋಸಿನ ಹಂಗ ಹೋದ್ಲು. ಅದಕ್ಕೆ ಹಂಗ ನಾನು ಹಾಕೊಳ್ಳೋಣ ಅಂತ ಹೋದೆ. ಯವ್ವ ದೇವ್ರೆ, ನನಗೆ ಗೊತ್ತಾ ಬಿಡಾಡ್ಯಾರ ಇಬ್ರು. ನೀವು ಬೇಕಂತ ಮಾತಾಡ್ಕೊಂಡಿರಿ ಎಲ್ಲರೂ ಸೇರಿ. ನನ್ನ ಕೊಲ್ಬೇಕಂತ ತೀರ್ಮಾನ ಮಾಡ್ಕೊಂಡಿರಿ ನೀವಿಬ್ರು. ಅಯ್ಯಯ್ಯ, ನಿಮ್ಮನ್ನು ಕೊಂದ್ರೆ ಏನು 8-10 ಕೂರಿ ಜಾಸ್ತಿ ಬರ್ತದೆ ನನಗೆ. ಅದಕ್ಕೆ ಕೊಲ್ಬೇಕಂತ. ಹಂಗೆ ಕೊಲ್ಬೇಕಾಗಿದ್ರ ಮದುವೆ ದೋಸ್ತ್ರಾಗ ಕೊಲ್ತಿದ್ದೆ. ಈಗ ಯಾಕೆ ಊರು ಹೋಗೋ ಕಾಡ್ವಾ ಅಂತತಿ. ಇವತ್ತೆಲ್ಲ ನಾಳೆ ನೀವ ಸಾಯ್ತೀರಿ. ಈಗ ನಾನು ನಿಮ್ಮನ್ನು ಕೊಂದು ಏನು ಮಾಡಲಿ? ನೋಡ್ ಮಾತಾಡ ಮಾತು ನೋಡಿಕಿವಿ ಹೆಂಗದಾವು. ಯವ್ವ ದೇವ್ರೆ, ನನ್ನ ಗಂಡ ಯವ್ವ ಇದ್ದಿದ್ರಿ ಈಗ ಹಿಂಗಾಕಿತ್ತು. ಈ ಗಂಡ ನೆನ್ಪಾಗ ನೋಡು. ಮಾಡೋದು ಎಷ್ಟು ಮಾತಾಡ್ತಿ ಮಾತಾಡ. ಯವ್ವ ದೇವ್ರೆ, ಹೋಗ ಹೊಟ್ಟೆ ಸತಿ ಹಿಡ್ಕೊಂಬಂದು ಕೊಡು ನನಗೆ. ಯವ್ವ ದೇವ್ರೆ, ಏನೋ ಒಮ್ಮೆ ಎಂತ ಎದಿ ದಸಕಂತ ಗೊತ್ತೇನು ನಂದು. ಸುಡ್ಗಾಡಿಂತವೆಲ್ಲ ಯಾಕೆ ತರ್ತೀರಿ ಏನೋ ಮನೆಗೆ ನೀವತ್ತಾಗ? ನೆಮ್ಮದಿ ಇಲ್ದಂಗತ್ತಾಗ. ಮನ್ಯಾಗ ಹಿರಿಯರ ಜೀವಕ್ಕೆ ಕಿಮ್ಮತ್ತ ಇಲ್ಲ, ಬೆಲೆನೂ ಇಲ್ಲ ಅತ್ತಾಗ. ಆತಾತ್ ನೀವು ಇರ್ಕೊಂಡ್ರಿ, ನಾನು ನೀಡಿ ತಂದು ಕೊಡ್ತೇನೆ. ಯವ್ವ ದೇವ್ರೆ, ಇವತ್ತು ನಾ ಸತ್ ಸುಡ್ಗಾಡ್ ಸೇರ್ತಿದ್ನಲ್ಲ ಯವ್ವ. ತನ್ನ ಉಣ್ಣಕ್ಕೆ ಹೋಗಿ ಸೇರ್ತಿ ಗಿರ್ಜಿ.
ಹಾ ರೇಣತಿನ ಗಂಡ ಬಂದ್ ಹೊಡೆದ್ನನ್ರಿ ಗೌಡ್ರ ಏನ್ ಗಿರ್ಜಿ ಏನ್ ಕೇಳಾಕತ್ತಿ ನೀನ ಅಕಿ ಗಂಡ ಯಾಕೆ ನನ್ನ ಗಂಡ ನೋಡಿತಾನ ಯಾಕಂದ್ರ ಇವರಿಬ್ರು ಅಲ್ಲಿ ಹೊಲ್ದಾಗ ಇದು ಇಲ್ಲ ಹೊಳಿ ದಂಡ್ಯಾಗ ಕುಂತಿದ್ರಲ್ಲ ಏನ್ರಿ ಇದೆಲ್ಲ ಹಾ ನೀನ್ ಹೇಗ್ ಕೇಳ್ತಾಳ ಎಲಿಜಿಬತ್ ರಾಣಿ ಹೇಳಪ್ಪ ಅತ್ತೇರ ಒಂದೀಟ್ರ ಉಸಲಾಡಕ್ ಬಿಡ್ತೀರ ನನ್ನ ಅದ್ಯಾ ನಮ್ನಿ ಕುತ್ತಿಗೆ ಚಿಕ್ತಿರಿ ತೇರ ನೀವು ಹರೇದಾಗ ಕೇಳಬೇಕಿತ್ತು ನಾನು ಎಲ್ಲಿ ಹೋಗ್ತೀರಿ ಏನ್ ಮಾಡ್ತೀರಿ ಯಾರು ಕೊಟ್ಟಿರ್ತೀರಿ ಅಂತೇಳಿ ಈಗ ಮುದಿಕೆಗಿನ್ ಕೇಳಾಕತ್ತೇನೆ ನಂದು ಒಂದ್ ಹಣೆ ಬಾರನ ಅವಾಗ ಇಷ್ಟು ಧೈರ್ಯ ಮಾತಾಡಕಿದ್ದಿತ್ತಂದ್ರ ಮಾತಾಡ್ತಿದ್ನೆ ನನ್ನ ನಸೀಬಕ್ಕೆ ಈಗ ಬಂದದ್ ಧೈರ್ಯ ಯಾಕ ಮಗ ಇದು ಉದ್ದ ಬೆಳದಾನ ಸೊಸಿ ಬಂದ್ ನಿಂತಿ ಇವತ್ ನಾಳೆ ಮೊಮ್ಮಕ್ಳ ಆಕತ್ವಲ್ಲ ಅದಕ್ಕೆ ಈಗ ಕೇಳಾಕತ್ತೇನೆ ಎಲ್ಲಿ ಹೋಗಿದ್ರಿ ಯಾರು ಹೊಡೆದ್ರು ಏನಾತ ಹೇಳ್ರಿ ಏ ಇವ್ರ ಗಿರ್ಜಕರ್ ಮಾತೆಲ್ಲ ಕೇಳಾಕ ಬೇಡ ನೀನ್ ಅವ್ರಂಗ ನಕಲಿ ಮಾಡ್ತಿರ್ತಾರ ಏನ್ರಿ ಗಿರ್ಜಕರ ನಾನು ಏನ್ ತಿದಕರ ಅಂತ ಕೂತ ಸುಮ್ನಿರ್ರಿ. ಅಲ್ರಿ ಗೌಡ್ರ ಆಯ್ತು ಬಿಡ್ರಪ್ಪ ಹೋಲ್ ನಂಗೆ ಹಾಕ್ಬೇಕು ಮಂದಿ ನಿಮ್ ಸಂಸಾರದ್ದು ನಾ ಬರ್ತೇನೆ ತೋರಿ ಬಾಯ್ ಮಾಡಿ ಬಾಯ್ ಮಾಡಿ ಹಿಂಗೆಲ್ಲ ಮಾತಾಡಿ ನೀವು ಮಾತು ಮಾಡ್ಸಕ್ ನೋಡಾಕತ್ತೀರೇನ ಅಸಹ್ಯ ಆಗಂಗಿಲ್ಲ ಆಕಿ ಕೂಟ್ ಹೊಳಿ ದಂಡ್ಯಾಗ ಕುಂತು ಅಸಹ್ಯ ಆತಾಗ ಅಕ್ಕಿ ಗಂಡನ ಕಡೆ ಹೊಡೆಸ್ಕೊಂಡ್ ಬಂದಿರಿ ಅಂದ್ರ ಆ ಬಿಡಾಡಿಗೆ ಸುಮ್ಮನೆ ಇದ್ನ ಹೊಡೆದ್ನ ಆಕಿಗೂ ಏ ಯಾರಿಲ್ಲ ನೀ ಬಾಳ ಮಾತಾಡಕತ್ತಿ ಶಾಂತ ಹೆಣ್ಮಕ್ಳಿಗೆ ಎದಕ್ ಬೇಕು ಗಂಡ ಮಕ್ಳ ಪಾರ್ಪತ್ತೆ ಗಿರ್ಜಕರ ನಿಮ್ದು ಎಷ್ಟ ಐತಲ್ರಿ ಸಂಸಾರದ ವಿಚಾರ ಅಷ್ಟ ನೋಡ್ಕೊರಿ ನಿಮಗ್ ಯಾಕೆ ಬೇಕ್ರಿ ನಮ್ಮನಿ ವಿಚಾರ ಆ ಯಾರೇ ಹೇಳಿದ್ ನಿಮ್ಗ ಹೊಳಿದಂಡಾಗ ನಾನು ಹೊಡೆದ ಅಂತೇಳಿ ಗೌಡ್ರ ನಾ ಏನ ಸುಳ್ಳ ಮಾತಾಡಕತ್ತಿಲ್ರಿ ನನ್ ಮಗ ನೀವಿಬ್ರು ಕೂಡ ಹೊಳಿ ದಂಡ್ಯಾಗ ಕುಂತಿದ್ದನ್ ನೋಡೇ ಓಡಿ ಬಂದು ನಂಗೆ ಹೇಳಿದ ನಾನು ಸುಮ್ಮನೆ ಪೈಪ ಯಾರ ಮುಂದೆ ಅನ್ನಕೋಬೇಡ ಅಂದಿದ್ದೆ ಏನ ಬರುದಾರ್ಯಾಗ ಏನಕ್ಕೆ ಗಂಡಗೆ ಹೇಳೇ ಬಂದಿದ್ದು ಏನ ಯಾರಿಗ್ ಗೊತ್ತು ಹೇಳಿ ಬಂದಿರ್ಬೇಕು ನೀವ ಈ ಆಕಾರವಾಗಿದ್ ನೋಡಿ ಹಂಗಾರ ಹಣಗಾಯಿ ನೀರ್ಗಾಯಿ ಆಗುವಂಗ ಅವನ ಕಟ್ಟಿದಿರ್ಬೇಕಂತ ಅನ್ಕೊಂಡೆ ಇದಕ್ಕೇನ್ ಹೇಳ್ತೀರಿ ಏನ್ ಬಸವಿದಂದಂಗ ಅಡ್ಡಾಡಕತ್ತೀರಿ ಥೂ ನಿಮ್ ಜನ್ಮಕ್ಕೆ ಇಷ್ಟತ್ತಾಗ ಏನ್ ನನ್ನ ಹೊಟ್ಟೆ ಉರಿಸ್ತೀರಿ ಏಯ್ ನನ್ ಮಗ ಗಣ ಮಗ ಬೇಕಾದ್ ಮಾಡ್ವಲ್ಲಕ್ಕ ನಿಂದೇನಾ ಪಿಸಾಳಿ ಏ ಅಪ್ಪ್ಯ ಅವ್ ಹೊಡೆದಾನಲ್ಲ ಅವನ್ನ ಬಿಡಬೇಡ್ಲಾ ನೀನು ಹೌದೌದು ಬಾಳ ಪುಣ್ಯದ ಕೆಲಸ ಮಾಡ್ಯಾರ ನಿಮ್ ಮಗ ಅದಕ್ಕ ಬಿಡಬೇಡ್ಲಾ ಅವನ್ನಂತ ಆದ್ರೆ ಏನಂತ ಹೋಗಿ ಮಾತಾಡ್ತಾರಲ್ಲಿ ಹೊಡೆಸ್ಕೊಂಡ್ ಬಂದ್ ಕುಂತಿಲ್ಲ ಎಲ್ಲಿ ಮಕ ಒಣಗಿಸ್ಕೊಂಡು ಶಾಂತ ಬಾಳ ಮಾತಾಡಕತ್ತಿ ಹೆಂಗಸೂರ್ಗೆ ಎದಕ್ ಗಣಸೂರ್ ವಿಚಾರ 1000 ಮಂದಿ ಇಟ್ಕೊಲ್ಲೆ ನಾನು 1000 ಮಂದಿ ಮಾಡ್ಲಿ ಅದ ನಿನಗೆ ಯಾಕೆ ಬೇಕ ನಿಂದ ಎಷ್ಟ್ ಐತಲ್ಲ ಅಷ್ಟೇ ನೋಡ್ಕೋಬೇಕು ಹೆಣ್ಣು ಮಕ್ಳಿಗೆ ಇದೆಲ್ಲ ವಿಚಾರ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಅಷ್ಟ ಯಾಕ ಮತ್ತ ಹಳೇದೆಲ್ಲ ಮರ್ತೇನ ಅವಾಗ ಹೆಂಗ್ ಬೀಳ್ತಿದ್ವ ಚುಚುಕಾಕಾಶ್ ಬರೀ ಬಾರ್ಕೊಲ್ಲೆ ಬಡ್ತಾ ಎಲ್ಲ ಮರ್ತಂಗ ಕಾಂತತ್ ನಿನಗ ಹಿಂದಕ್ಕೊಮ್ಮೆ ನೆನಪಿಸ್ಬೇಕಾಗಿತ್ತಂಗಾರೀಗ ಮತ್ತೊಮ್ಮೆ ಚುಚ್ಕಾಕಾಸ್ ಬರಿ ಹಾಕೋದು ಏನ ಬಾರ್ಕೊಲ್ಲೆ ಡಾನಕ್ ಬಡ್ದಂಗ್ ಬಡಿದು ಮೂಲ್ಯಾಗ ಹಾಕಿ ಒದಿಯೋದು ಎಲ್ಲ ಮರ್ಯಾಕತ್ತೇನ್ರಿ ಗಂಡ ಆಗಿ ಗಂಡನ ರೀತಿ ಒಳಗ್ ಒಟ್ಟ ನಡ್ಕೊಲಿಲ್ಲ ಎಷ್ಟು ಹಿಂಸೆ ಕೊಟ್ರಿ ನಿಮಗ್ ಮತ್ ರಾತ್ರಿ ಮಗ್ಗಲ್ಲಾಗ ಬೇರೆ ಬರ್ಬೇಕು ನಾನು ಬರ್ಲಿಲ್ಲ ಅಂದ್ರೆ ಅದಕ್ಕೂ ಒದಿದು ಅದಕ್ಕೂ ಹೊಡಿದು ಒಟ್ನಾಗ ನಮಗ್ ಮನಸ್ಸು ಇರ್ಲಿ ಬಿಡ್ಲಿ ಒಂಥರ ಭೋಗದ ವಸ್ತು ಆಗಿದ್ವಲ್ಲ ನಾವು ನಿಮಗ್ ಮನಸ್ಸು ಬಂದಾಗ ನಾವು ನಮಗ್ ಮನಸ್ಸು ಇರ್ಲಿ ಬಿಡ್ಲಿ ಏನ್ ಮಾಡ್ಬೇಕು ಹೆಣ್ಣಿಗೆ ಅಷ್ಟೇ ಅಲ್ಲ ಮತ್ತೆ ಎಲ್ಲಾ ನಾವು ಅಷ್ಟು ಒಂದು ದಿನ ಇದ್ರ ಮಾತಾಡ್ಲಾರ್ದಂಗ ನಿಮ್ಮನ್ನ ಎಲ್ಲಾ ರೀತಿ ಒಳಗು ತೃಪ್ತಿ ಪಡಿಸಿದ್ರು ಮತ್ತೆ ನೀವು ಇನ್ನೊಂದ್ ಕಡೆ ಏನಕ್ಕೆ ಹಾಕ್ತೀರಿ ಅಂದ್ರ ಏನ್ ಹೇಳ್ಬೇಕು ನಿಮಗ ನೀವಂತೀರಿ ಗೌಡ್ರಿಗೆ ಬುದ್ಧಿ ಕಲ್ಸ ಅಂತೇಳಿ ಆದ್ರೆ ಅವಾಗಿನ ಕಾಲದಾಗೆಲ್ಲ ಇದ್ದಿದ್ದೇ ಹಂಗ ಬಹಳ ಹೆಂಗಸರು ಮಾಡ್ತಿದ್ರಿ ಗಂಡ್ಮಕ್ಳು ನಮ್ಮ ಅಜ್ಜಿಗಳೇ ನಾವೇ ನೋಡೇವಿ ಊರ್ ತುಂಬಾ ಹೆಂಗಸರು ಆಮೇಲೆ ಅವ್ರು ಸತ್ತಾಗ ಎಷ್ಟು ಮಕ್ಕಳು ಬರ್ತಿದ್ವಿ ಎಲ್ಲೆಲ್ಲಿದ್ದ ಬರ್ತಿದ್ವಿ ಅಯ್ಯೋ ದೇವ್ರೆ ನಾನು ನಮ್ಮ ಅಜ್ಜ ಅಂತಲ್ಲ ನಮ್ಮ ಮನೆಯವ್ರ ಅಜ್ಜಾರು ಅಷ್ಟೇ ಭಾಳ ಮಂದಿ ರೀ ಅವಾಗೆಲ್ಲ ಗಂಡಸೂರು ಹಂಗೆ ಹೆಣ್ಮಕ್ಳಿಗೆ ಕಿಮ್ಮತ್ತಿರ್ತಿದ್ದಿಲ್ಲ ಆಮೇಲೆ ಹೆಣ್ಸೂರನ್ನ ಜಗ್ಗ ಮಾಡೋರು ಒಟ್ಟು ಆ ಥರ ನೋಡ ಅದೆಲ್ಲ ನೀ ನಮ್ಮವನ್ ಮುಂದೆ ಏನ್ ಮಾತಾಡಕತ್ತಿ ಅಸೈಚಿ ನಾಚಿಗೆಟ್ಟ ಹೆಣ್ಣ ಶಾಂತಕ್ಕ ಹಿಂಗೆ ಹೇಳ್ತಾನಂತ ತಪ್ಪು ತಿಳ್ಕೊಬೇಡ ಸಾವಿತ್ರಿ ಬರ್ತಾಳಲ್ಲ ಆಕಿನೂ ಗೌಡ್ರ ಕೂಟ ಹೊಲ್ದಾಗ ಭಾಳ ಸಲ ಅವ್ರ ಕಣ್ಣಿಗೆ ಬಿದ್ದಾಳ ನಮ್ಮ ಕಿವಿಗೆಲ್ಲ ಮುಟ್ಟಿರ್ತೈತಿ ನಮ್ಗೆ ಯಾಕೆ ಬೇಕು ಸುಮ್ಮನೆ ಹೇಳಿ ನಿಮ್ಮ ಗಂಡ ಐತಿ ನಡಕ ಕದನ ಹಚ್ಚೋದಂತೆ ಸುಮ್ಮನೆ ಇರ್ತಿದ್ವಿ ಈಗ ರೇಣವನ್ ಗಂಡು ಹೊಡೆದಾನ ಮತ್ತು ನೋಡು ಸಾವಕ್ಕನ ಗಂಡನು ಬಂದು ಹೊಡೆದು ಹಿಡ್ದಾನ ಆಮೇಲೆ ವಿಚಾರ ಮಾಡು ಸ್ವಲ್ಪ ಬುದ್ಧಿ ಹೇಳು ಏನ್ರಿ ಗಿರ್ಜಕ್ಕರ ನನಗೇನ್ ಬುದ್ಧಿ ಹೇಳುದು ನಿಮ್ಮ ಗಂಡಂದ ಏನಾರ ನಿಮಗ್ ಗೊತ್ತೈತೇನ್ರಿ ಅವಂಗೂ ಅದಾರಲ್ಲ ಊರ್ ತುಂಬಾ ಹೆಂಗಸೂರು ನೀವೇನ್ ನೋಡಕ್ ಹೋಗಿರ್ತೀರಿ ಬಿಡಾಕ್ ಹೋಗಿರ್ತೀರಿ ಎಲ್ಲಿ ನಿಂತು ಮಾತಾಡಕತ್ತಾರ ಇವ್ರು ಗಂಡ ಮಕ್ಕಳ್ರಿ ನಾವ ಬೇಕಾದ್ ಮಾಡ್ತೀವಿ ಅದನ್ನೇನ್ ನೀವು ಕೇಳ್ತೀರಿ ಇವತ್ತು ಅಕ್ಕಿ ಗಂಡ ಹೊಡೆದಾನ ನಾಳೆ ನಾನು ಹೋಗಿ ಇನ್ನೊಬ್ಬ ಹೊಡಿಬೋದು ಹುಳ ಹುಳ ಬಿದ್ದು ಹೋದಾವು ಬಾಯಾಗ ಹುಳ ಅಯ್ಯೋ 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 ಅಬ್ಬ ಬಾಯ್ ಸೇದ್ಲಿ ನಿಂದ ಲೇ ಶಾಂತಿ ಒಂದಾ ಕೊಟ್ಟನಾದ್ರ ಮಾಡ್ಕೊಂತೀವ ಅಂತಿ ಏ ಹಡಿಬಿಟ್ಟಿ ನನ್ನ ಮಗ್ಗ ಶಾಪ ಹಾಕ್ತೇನ ನಿನ್ನ ಕೈ ಸೇದ್ಲಿ ನಿನ್ನ ಬಾಯ್ ಸೇದ್ಲಿ ನಿನಗ ಹತ್ಲಿ ಹುಳ ಅಯ್ಯೋ ಅಯ್ಯೋ ನಿನ್ನ ದರಿದ್ರ ಬುದ್ಧಿ ಇಷ್ಟು ಬೆಂಕಿ ಹಾಕ್ತ ಏ ಮುದುಕಿ ಗೊತ್ತಾಗವಲ್ತನ ನಿನಗ ಮನಿ ಸೊಸಿಗೆ ಒಂದು ದಿನ ಒಬ್ರನ್ನ ಕಣ್ಣೆತ್ ನೋಡ್ಲಾರ್ದಂತ ನನ್ನಂತಕಿಗೆ ನನಗ ಇನ್ನೊಬ್ಬ ಕೊಟ್ಟಿರ್ತೀನಿ ನೀನು ಅಂತ ಮಾತಾಡಕತ್ತಾನ ನಿನ್ನ ಮಗ ನೀನು ಹೊಟ್ಟಿಗೆ ಅನ್ನ ತಿಂತೀರಿ ಏನ್ ತಿಂತೀರಿ ನೀವು ತಾಯಿ ಮಗ ಈ ನಮ್ನಿ ಮಾತಾಡ್ತಿರಲ್ಲ ಮನುಷ್ಯತ್ವ ಐತೆ ನಿಮಗ ಮನುಷ್ಯರ್ದಾಗ ಅದೀರ ನೀವ್ ಏಟರ ನೀವು ಏಯ್ ನನ್ನ ಕಾಲ್ ನೋವಾಗೈತಂತ ಎದ್ದೇಳಕ್ ಆಗೋಲ್ತ ಕಲ್ಲ ಹೋಗಿದ್ದೆ ನಿನ್ ತಲೆ ಮ್ಯಾಗ ಎಟ್ಟು ಮಾತಾಡ್ತಿಲ್ಲ ನಮ್ಮ ಹೋಗ್ ನೀನ
ಏ ಚಿನ್ನಾಲಿ ನಡಿ ಒಳಗ. ಅನ್ರಿ ಚಿನಾಲಿ ಅಂತೀರಿ ನನಗ? ಬಿಟ್ರಿ ಇನ್ನೇನಾರ ಅಂತೀರಿ ಬಿಡ ನೀವ. ಅಲ್ರಿ, ನೀವು ನಾನು ನಿಮಗೆ ಎಲ್ಲಾ ರೀತಿ ಒಳಗೂ ಸಂತೃಪ್ತಿ ಮಾಡಿ ಹೌದಾ ನಂಗೆ ಮಕ್ಕಳನ್ನ ಹೆತ್ ಕೊಟ್ರು ಇನ್ನೊಬ್ರು ಗಾಡಿ ಹಾರಿ ಮಂದಿ ಹೆಣ್ಮಕ್ಳು ನೋಡಕ್ ಹೋಗ್ತೀರಿ ಏನ? ನಾ ಬಿಗು ಇಲ್ದಂಗೆ ಏನಾರ ಲೂಜ್ ಇದ್ದಿದ್ನಿ ಅಂದ್ರ ನೀ ಹೆಂಗ್ ಇನ್ನೊಬ್ರ ಮನಿ ಬಾಗ್ಲ ಮಂದಿ ಗಾಡಿ ಹಾರಿ ಇಣಿಕ್ ಹಾಕಕ್ ಹೋಗ್ತೀಯಲ್ಲ, ಹಂಗ ನಿನ್ನ ಮನಿನೂ ಒಬ್ಬ ಇಣಿಕ್ ಹಾಕಿ ನೋಡಕ್ ಬರ್ತಿದ್ದ. ನಾನು ಅಂತ ಹೆಣ್ಣಲ್ಲ, ಅದಕ್ಕೆ ಇವತ್ತಿನವರೆಗೂ ಯಾರು ಬಂದಿಲ್ಲ ನಮ್ಮ ಮನೆಗೆ. ಏನ ನನ್ನಂತಕೀಗ ಮಾತಾಡಿ ಅಂದ್ ಕಟ್ಕೋತೀಯ? ಬಾಯಾಗ ಹುಳ ಬಿದ್ದು ಹೋಗ್ತಾವು, ಬಾಯ್ ಸೇದಿಸ್ಕೊಂಡೋಕತಿ. ವಿಚಾರ ಮಾಡೋ ಒಂದಿಟ್ಟು. ಪತಿವ್ರತಿ ಹೆಣ್ಮಕ್ಳಿಗೆ ಅನ್ನಕ್ ಹೋಗ್ಬೇಡ. ದೊಡ್ಡ ಪತಿವ್ರತಿ ಈಕಿ. ನಾಳೆ ಡಿಡಿ ಒಂದ್ರಾಗ ಉದಯವಾಣಿ ಹೋಗೋದ್ರಾಗ ಎಲ್ಲಾರ್ದು ವಿಜಯ ಕರ್ನಾಟಕ ಸಮೂಹ ಕರ್ನಾಟಕದಾಗ ಎಲ್ಲ ಕೊಟ್ಬಿಡು ತಗೋ ನಿಂದ ಹೆಸರನ್ನ. ನಿಮ್ದ ಬರ್ಲಿ ಪೇಪರ್ನಾಗ ಟಿವಿಯಾಗ, ನಂದ್ ಎದಕ್ ಬೇಕಾಗೈತಿ? ಕಿರಿಕಿರಿ ಮಾಡ್ತಿದ್ದ ಮುದಿಕೆ ಅಂತೂ ಇವತ್ತು ಕಣ್ಣು ಮುಚ್ಚಿದ್ದಾಳೆ ಅಂತೇಳಿ. ಇದ್ಯಾಕ ಹೊಂದ ಮಾತಲ್ ಬಿಡಿ ಇದು. ಗಿರ್ಜಕರ ಏನ್ ಕೆಲ್ಸ ಐತ್ರಿ ಇಲ್ಲಿ? ಏನ್ ಕೆಲಸ ಐತಿ ಗೌಡ್ರ? ಅದು ಕುಂಕರ್ ತಗೊಂಬಂದಿದ್ದೆ ರೀ ನಮ್ಮ ಮನೆಗೆ, ತೋರ್ಸೋಣ ಅಂತ ಬಂದಿದ್ದೆ. ಅದೇ ತೋರಿಸಿದೆ, ಶಾಂತಕ್ ನಮ್ಗ ಇರ್ಲಿ ಅಂದ್ಲ, ಇಲ್ಲಿ ಕೊಟ್ಟೆ ಹಂಗಾರ ಹೊಂಟಿದ್ದೆ. ನಂಗಾರ ಆತು, ಇನ್ನೊಂದು ತಗೊಳ್ಳೋಣ ಅಂತೇಳಿ. ಆತಿಲ್ರಿ, ನಿಮ್ ಮನೆಗೆ ನೀವು ನೋಡ್ಕೊರಿ, ಇಲ್ಲಿ ಉಪಕಾರ ಹಾಕಕ್ ಬರ್ಬೇಡ್ರಿ. ಅಲ್ರಿ ಗೌಡ್ರ, ಆಗಲ್ಲೇ ನಾ ನಿಮ್ಗೆ ಹೇಳ್ಬೇಕಂದೆ, ನಿಮ್ಮ ಮನೆಗೆ ನೀವು ನೋಡ್ಕೊರಿ, ಇಲ್ಲಿ ಉಪಕಾರ ಹಾಕಕ್ ಬರ್ಬೇಡ್ರಿ ಅಂದ್ರೆ ನಾ ಏನು ಉಪಕಾರ ಹಾಕೇನ್ರಿ ಗೌಡ್ರ? ಇಲ್ಲೇ ಬೇಕಾಗತ್ತೆ ತುಂಬಿ ತುಳ್ಕಾಕತ್ತೈತಿ ಉಪ್ಪು ಖಾರ, ಮತ್ ನಾ ಹೆಚ್ಚಿಗೆ ಹಾಕೋದು ಬೇರೆ ಬೇಕನ? ಹೊಡ್ಸ್ಕೊಂಬಂದ್ ಕುಂತ್ರು ಗೊತ್ತಾಗೋಲ್ತನ್ರಿ ಇನ್ನು ನಿಮಗ? ಯಾಕಲೇ ಬಿಡಾಡಿ, ನಿನ್ನ ಮನೆಗ್ ನೀ ನೋಡ್ಕೋ, ನನ್ನ ಮಗ್ಗೆ ಏನ್ ಮಾತಾಡ್ತೀನಿ ನೀನು? ನಿನ್ನ ಗಂಡ ಯಾವ್ದೋ ಗಾಡಿ ಹಾರಾಕತ್ತಾನಂತಲ್ಲ, ಅಲ್ಲಿ ಹೋಗಿ ನೋಡೋಗು. ನನ್ನ ಗಂಡ ಗಾಡಿ ಹಾರ್ತಾನ ಬಿಡ್ತಾನ ನನಗೆ ಗೊತ್ತಾಕತ್ರಿ. ಏಮ್ಮ ನನ್ನ ಗಂಡ ಅಂತವಲ್ಲ ರೀ, ಸುಮ್ಮನಿದ್ ಬಿಡು. ನೀನು ಸಸಿ ನೀ ಏನಂದ್ರೆ ಅನಸ್ಕೋಬೋದ, ನಾ ಅನಸ್ಕೊಳಕ್ಕೆಲ್ಲ ಏನ ಮಾಡೋದ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತೇಳಿ ಈಕಿ ಬುದ್ಧಿನ ಈಕಿ ಮಗ್ಗ ಕಲ್ಸ್ಕೊಂಡ್ ಕೂತಾಳ, ಮತ್ ಮಂದಿಗೆ ಮಾತಾಡ್ತಾಳ. ಏನ್ ಅದಕ್ ಬಿದ್ದೇವೆ ನಾವು? ಅಂತ ಬಂಗಾರದಂತ ಸೊಸಿಗೆ ಮಾತಾಡಿ ಅಂದ್ ಕಟ್ಕೋತಾವ್. ಆಕಿ ಇಲ್ಲಂದ್ರೆ ಮತ್ತೆ ಇವ್ರದ್ದು ಬ್ಯಾಳೆ ಬೇಯಂಗಿಲ್ಲ, ಮತ್ ನೋಡಿದ್ರ ಬಾಯಿಗೆ ಬಂದಂಗ ಮಾತಾಡ್ತಾವ್. ಮಾನ ಮರ್ಯಾದೆ ಇದ್ದಾರಾದ್ರೆ ಹಿಂಗ್ ಮಾತಾಡ್ತಾರನ ಇವ್ರು? ಅಯ್ಯೋ ಊರ್ ಬಿಡಾಡಿ, ಎಷ್ಟು ಮಾತಾಡ್ತಾಳ ಈಕಿ. ಏನ್ ಮನಿ ಮುಟ್ಟು ಮಂಟನ ಬೈಕೊಂತ ಕಳ ಏನ್ ಮಾಡ್ತಾಳ? ಶಾಂತಕ, ಶಾಂತಕ, ಅಯ್ಯೋ ಈ ಹುಚ್ಚೊಡ್ಸಿ ಮಗ ಇಲ್ಲಿ ಯಾಕೆ ಬಂದ್ ಮರೆ? ಬಾ ಮಂತೇಶಣ್ಣ. ಮಂತೇಶಣ್ಣ ಏನಪ್ಪ ಅಣ್ಣ ಈ ಕೆಟ್ಟ ಹೊಡೆದ್ ಬಿಟ್ಟಿಯಲ್ಲಪ್ಪ? ಏನ್ಕೇನ್ರ ಹೆಚ್ಚು ಕಮ್ಮಿ ಜೀವಾಗಿ ತೆಗೆದಿದ್ದೆ ಅಂದ್ರೆ ಗತಿ ಏನಪ್ಪ? ಅಂದ್ರ ನಿನಗೆಲ್ಲಾ ವಿಚಾರ ಗೊತ್ತಾಗೈತಿ ಅಂತ ಆತ್ವಾ ಅಲ್ವಾ? ಇವ್ರೇನ್ ಹೊಟ್ಟಿಗೆ ಅನ್ನ ತಿಂತಾರ ಏನ್ ತಿಂತಾರವಾ ಇವ್ರು? ತೀರ ಗೊತ್ತಾಗೋದು ಬೇಡ ಇವ್ರ ಗೌಡ್ರಿಗೆ. ಅಲ್ಲ ಏನಂತ ಅನ್ಕೊಂಡ್ಬಿಟ್ಟಾರ ಇವ್ರ ಅಂತ. ಅಲ್ಲ ನನ್ನ ಹೆಂಡತಿ ಆಕಿ ಕೂಟ ಸೈ ಹೇಳಾಕ ನಮ್ಗ ನಾಚಿಕ್ ಬರ್ತತ್ವಾ ತೀರತ್ತಾಗ. ಅಲ್ಲ ಗೊತ್ತಾಗೋದು ಬೇಡ ಇವ್ರಿಗೆ, ಮಂದಿ ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಡಾರ ಏನವ ಇವ್ರು? ಅಯ್ಯ ಇವನ್ ಹೆಂಡತಿ ಇವ ಬಿಗುನಾಗ ಇಟ್ಕೋಬೇಕು, ಅದನ್ನ ಬಿಟ್ಟು ಇಲ್ಲಿ ಮಂದಿಗೆ ಅನ್ನಕ್ ಬಂದ್ರೆ ಬೇಸದ ಹೇಳಪ್ಪ. ನೋಡ್ ಮಾತಾಡ ಮಾತ್ ನೋಡಿ ಇವ್ರದ್ದು. ಯಪ್ಪ ನೋಡಿ ಕಣ್ಣು ತೂತ್ ಬಿದ್ದಾವು. ಏನ ಏನ್ ಮಾಡಕ್ಕಾಕೈತಪ್ಪ? ಅಲ್ಲ ಆದ್ರೂ ಇಂಥ ಬಂಗಾರದಂತ ನಿಮ್ಮಂತ ಒಳ್ಳೆ ಗಂಡನ ಇಟ್ಕೊಂಡ ಅಕ್ಕಿಗೆ ಏನು ಬಂತೆ ಯಪ್ಪ ಕೇಡಗಾಲಕ್ಕ ಬುದ್ಧಿ ಅಂತ ನಾನು. ಆಕಿಗೆ ಭಾಳ ಮರ್ಯಾದಿನ ತೆಗ್ದೇನ್ರಿ ಈಗ ಶಾಂತಕ. ಮನಿಗೆ ಹೋಗಿ ಹುಚ್ಚನಾಗ ಹೊಡ್ದೇನೆ ಮತ್ತೊಮ್ಮೆಕಿನ್ನ ನೆನ್ಸ್ಕೊಂಡು ಹೊಡ್ದೇನೆ. ಯಾಕಂದ್ರ ಆಕಿ ಮಕ ನೋಡಿದ್ರೆ ನನಗಂತರೂ ಆಕಿ ಮಾಡಿದ ಮೋಸನ ಕಣ್ಣು ಮುಂದೆ ಬರಾಕತೈತಿ. ಏನ್ ಮಾಡ್ತೀರಿ ಹೇಳ್ರಿ? ಎಲ್ಲ ನನ್ನ ಬಾಯಿ ನನಗೆ ಮತ್ತು ನನಗೆ ಭಾಳ ತಡ್ಕೊಂಡದಿನ ನಾ ಈಗ ಸದ್ಯ. ಆಕಿ ಮಗನ ಮುಂದೆ ಹೇಳಿನಿ ಅಂದ್ರೆ ಆಕಿ ಮಕಾನು ನೋಡುದಿಲ್ಲ, ಮತ್ತೆ ತಿರುಗಿ ಕೇಳಿದಿಲ್ಲ. ಆದ್ರೂ ಮತ್ತೆ ಬ್ಯಾಡ್ರಿ ಅಂತ ಬೇಡ್ಕೊಂಡ್ಲಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನದನಿ. ಕರೇನ ನೀವು ಒಂಚೂರು ನಿನ್ ಗಂಡ ಹೇಳುವ, ಹಿಂಗ ಮಂದಿ ಹೆಣ್ಮಕ್ಳಿಗೆ ಬೆನ್ನತ್ಕೊಂಡು ಅಲ್ಲೇ ಇಲ್ಲೇ ಕಳ್ಳಿ ಸಂದಿ ಗಿಡದಾಗ ಗಂಟ್ಯಾಗ ಅಲ್ಲಿ ಇಲ್ಲಿ ಕುಂತ ಒಂದಿನ ಬೀದಿ ಹೆಣ ಆಗದಂತೂ ಗ್ಯಾರಂಟಿ. ನಾನು ಬರೇ ಇವತ್ತು ಹೊಡೆದು ಹೇಳೇನಿ. ಏನ ಮತ್ತೆ ಬೇರೆ ಯಾವ ಸಿಟ್ಟಿನ ಗಣಮಾಗ ಇನ್ನೊಂದ್ ಚೂರ ಇದ್ದವ ಆದ್ರ ಮತ್ತೆ ಕರೀನ ಚಂಡ್ ಮೊದ್ಲು ಒಂದು ಕಲ್ ತಗೊಂಡ್ ಚಂಡ್ ಕಡ್ದು ಮುಂದೆ ಮತ್ತೆ ಮಾತಕತಿ. ಅದಕ್ಕೆ ಅನ್ಯಾಯವಾಗಿ ಜೀವ ಕಳ್ಕೊಬೇಡ ಅಂತ ಒಂಚೂರು ಹೇಳ್ಬಿಡುವ. ಅಲ್ಲೋ ಬಂದ್ ನಾನು ಹೊಡೆದ್ ಕಾಸ್ಲೆ ನೀ ಬೇಸದ್ ಹೇಳಪ್ಪ. ನಿನ್ ಹೆಂಡತಿ ನೀ ಬಿಗುನಾಗ ಇಟ್ಕೋಬೇಕು, ನಾ ಗಂಡಸು. ನಾ 108 ಮಂದಿ ಮಾಡ್ತೀನಿ. ನಿನ್ ಹೆಂಡತಿಗೆ ಗೊತ್ತಾಗೋದಿಲ್ಲ, ಗಂಡಸು ಕರೆದು ಬಿಟ್ಲೆ ಬರ್ತಾಳಲ್ಲ. ನನಗ್ ಗೊತ್ತಿತ್ತು ನಿನ್ನ ಬಾಯಾಗಿಂತ ಮಾತು ಬರ್ತಾವ ಅಂತೇಳಿ. ಅದೇ ಈ ಮಾತು ಆಕಿ ಕೇಳಿಸ್ಕೋಬೇಕಿತ್ತು. ಏನ ಅಂದ್ರ ಪಾಪ ಎಂತ ಒಳ್ಳೆ ಕೆಲಸ ಮಾಡಿದ್ನಲ್ಲ ನಾನು ಯಾರು ಹಿಂದೆ ಹೋಗಿದ್ನಿ ಅವ್ರ ನನಗೆ ಹೆಂಗ್ ಮಾತಾಡ್ಕತ್ತಾರ ಅಂತ ಗೊತ್ತಾಕಿತ್ತು ಆಕಿಗೆ. ಆದ್ರೂ ನನ್ನ ಹೆಂಡತಿ ಮ್ಯಾಗ ಕಣ್ಣು ಹಾಕಿ ಭಾರಿ ದೊಡ್ಡ ತಪ್ಪು ಮಾಡಿಬಿಟ್ಟಿ ನೀನು. ನಿನ್ನ ನಾವೊಂದು ಏನಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರನ್ನ ಊರಾಗೆಲ್ಲ ಹೆಂಗಸೂರು ಮಾಡಿ ಇಂಥ ಬಂಗಾರದಂತೆ ಹೆಂಡತಿ ಇಟ್ಕೊಂಡು ಇನ್ನರ ಬುದ್ಧಿ ಕಲಿ. ಏನು ಬಾಳ ಹೊಗಳಾಕತ್ತಿ ಬಂಗಾರದಂತೆ ಅಂತ ಹೇಳಿ? ಯಾಕ ಏನಾರ ಬಂಗಾರದಂತೆ ಮ್ಯಾಗ ಮನಸ್ಸಾಗೈತೇನ ಮತ್ತೆ? ಹಂಗ ಕೇಳ ಮಗನ. ಎಂತ ಜನವ ಇವ್ರೆ? ನೀವಂತರೂ ಹೊಟ್ಟಿಗೆ ಮಣ್ಣು ತಿಂತೀರಿ. ಅಕ್ಕ ತಂಗಿ ತಾಯಿ ಯಾರ್ದು ನಿಮ್ಗೆ ಗೊತ್ತಾಗೋದಿಲ್ಲ. ನೋಡಾಕ್ ಒಂದು ಹೆಣ್ಣಿದ್ರೆ ಸಾಕು, ಅನುಭವಿಸಕ್ ಒಂದು ಹೆಣ್ಣಾದ್ರೆ ಸಾಕಂತೀರಿ. ಆದ್ರೆ ಎಲ್ಲರೂ ನಿಮ್ಮಂಗ ಇರ್ಬೇಕಲ್ಲ. ಅಕ್ಕ ತಂಗಿ ಯಾರಂತ ತಿಳ್ಕೊಳ್ಳೋರು ಅದಾರ ಭೂಮಿ ಮ್ಯಾಗ. ನಿಮ್ಮಂಗ ಮೂರು ಬಿಟ್ಟು ಊರಲ್ಲೇ ಕಂಡು ಹೆಂಗಸೂರ್ ಹಿಂದ ಬೆನ್ನತ್ಕೊಂಡು ಅಡ್ಡಾಡಲ್ಲ ಯಾರು.
ಏನ ಅದು ಅಲ್ಲದೆ ನಿಮ್ಮ ಮೂರು ಬಿಟ್ಟಕ್ಕೆಲ್ಲ ನಾನು ಹಂಗಾಗಿದ್ನೆ ಅಂದ್ರೆ ನಿಮ್ಮ ಕೊಟ್ಟು ಇಷ್ಟು ದಿನ ಇಲ್ಲಿ ಯಾಕೆ ಬಾಳೆ ಮಾಡ್ತಿದ್ದೆ ಯಾವಾಗ ನಿಮ್ಮನ್ನು ಒಗದೆ ಸಿಗಡೆ ಒಗದು ಹೋಗಿರ್ತಿದ್ದೆ ನಾನು ನನಗಂದು ಯಾಕೆ ಕಟ್ಕೋತೀರಿ ಬಾಯಿ ಸೇದಿತ್ತು ಮುಚ್ಕೊಂಡಿರ್ರಿ ಯವ್ವ 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 ಏನು ಮಾತಾಡ್ತಾಳೋ ಯಪ್ಪ ದೇವ್ರೆ ಎಣ್ಣ ಇನ್ನೊಮ್ಮೆ ನಿನ್ನ ಹೆಂಡತಿ ಸವಾಸಕ್ಕೆ ಬರ್ಲಾರ್ದಂಗೆ ನಾ ಹೇಳೋದು ಏನೈತಪ್ಪ ಏನು ನನ್ನ ಮಾತು ಅವ್ರು ಕೇಳ್ಬೇಕಾಗೈತಿ ಬರ್ಲಾರ್ದಂಗೆ ನಾನು ಹೇಳ್ತೀನಿ ಅಂತಿ ಮಿಕ್ಕಿ ಹೇಳಕ್ಕಾಗ್ಲಿ ಬಂದ್ರ ಅಂದ್ರೆ ನೀನು ಮುಂದೆ ಏನು ಮಾಡ್ಬೇಕು ಅನ್ಸತ್ತೆ ಮಾಡಪ್ಪ ಏನು ನಿನ್ನ ಹೆಂಡತಿಗೆ ಒಂಚೂರು ಹೇಳು ಏನಾರ ಮನುಷ್ಯರಾಗಿ ಒಂದು ಸ್ವಲ್ಪ ತಿಳ್ಕೊಂಡು ನಡ್ಯಾಕ ಹ್ಞೂನಮ್ಮ ಆತು ತಂಗಿ. ನಡಿವ ಇವು ಯಾವ ಮನುಷ್ಯರ ಜಾತಿ ಒಲ್ಲಿವು ಇವು ಕುರ್ಕುಟಿ ಯಾಕೆ ಮಾತಾಡ್ಬೇಕು ನಡಿ ಎಷ್ಟು ಮಾತಾಡ್ತಾಳಲ್ಲ ಹಲಕಟ್ಟ ಬಾಡೆ ಎಲ್ಲ ನೀ ಮಾಡಿದ್ದು ಲೂಜದು ಊರು ಬಾಡೆ ನೀ ಎದಿಯಲ್ಲ ನೀ ಸಾಧಾರಣ ಅಲ್ಲ ನೀನು ಬರೀ ಹಿಂಗೆ ಮಾಡಿ ಸಿಕ್ಕೊಂಡು ಕಾಸ್ಲೆ ಸೀರೆ ಉಟ್ಕೊಂಡು ಬಂದು ಸೊಸಿ ಮುಂದೆ ತಲೆ ಎತ್ತಲಂಗೆ ಮಾಡ್ತಿ ಊರು ಬಾಡೆ ಏನೇ ಇದ್ರು ಹೊರಗಿಂದ ಹೊರಗೆ ಇಟ್ಕೋಬೇಕಲ್ಲ ಮನೆ ಮಠ ತರ್ತಾರ ನಾವನ್ನೆಲ್ಲ ಇವತ್ತು ಬೆಳಿಗ್ಗೆ ಎದ್ದು ಯಾರ ಮಕ ನೋಡಿದ್ನೆ ಏನು ಇವ ನನ್ನ ನಶೀಬನ ಬರಬರಿ ಇಲ್ಲಿ ಬಿಡ್ಬಿ. ಬಾಡೆ ಎದ್ದು ಗುಟ್ಲೆ ನಂದಲ್ಲ ನೋಡಿದ್ದು ನಾನು ಅದೇ ಎದ್ದು ನಿಮ್ಮ ಆಸಿ ಕಡೆ ಹೊಂಟಿದ್ದೆ ನೀ ಎದ್ದವನ ನಂದ ನೋಡಿದೆ ಹಂಗಾರ ಬೇರೆ ಏನೇ ಇರ್ಬೇಕು ಬಿಡ್ಬಿ. ಕೆಲವು ತಿಂಗಳುಗಳ ನಂತರ ಇವ ದೇವ್ರೆ ಕುಂತಲ್ಲೇ ಕುಂದ್ರು ಬಾಳೆ ಆಗೈತಲ್ಲ ಇವ ವಯಸ್ಸಾಗಿನ ಬದುಕಬಾರ್ದ ಇವ ಕಣ್ಣು ಕಾಣವಲ್ತಲ್ಲ ಹೇಳಕ್ಕೂ ಆಗವಲ್ತು ಸತ್ತರ ಚಲೋ ಆಕತಿ ಎಲ್ಲ ಈ ಮನ್ಯಾಗ ಇದ್ದವ್ರಿಗೆ ಇವ ದೇವ್ರೆ ಶಾಂತಿ ಶಾಂತಿ ಅದೇನ ಇಲ್ಲ ಹೇಳ್ರಿ ಅತ್ತೀರ ಶಾಂತಿ ಅದೇನ ಸತ್ಯ ಅಯ್ಯೋ ದೇವ್ರೆ ಯಾಕ ಕಿವಿನೂ ಮಂದಾಗೈತಿ ಅತ್ತಿಯರ ಇಲ್ಲೇ ಅದೇನಿ ಬಂದೇನ ಏನವ ಒದ್ರಿ ಸಾಕಾಕತಿ ಒಮ್ಮೆ ಕರೆದ್ಬಿಟ್ಲೆ ಬಂದ್ಲನ ಅನ್ನಂಗೇ ಇಲ್ಲ ಹಾಳಾಗೋಲ್ ಬಿಡತ್ತಾಗ ನಾ ಇನ್ನೆಷ್ಟು ದಿನ ಬದುಕಿರ್ತೇನೆ ಗೊತ್ತಿಲ್ಲ ಒಂಚೂರು ನನ್ನ ಮಗಳಿಗೆ ಫೋನ್ ಮಾಡು ನನ್ನ ಮಗಳಿಗೆ ಬರಲಿ ಬಂದು ನೋಡ್ಲಿ ಇವ ಕಡೆದಾಗ ಕಿನ್ನೋಬೇಕಿನ್ ನೋಡಿ ಕಣ್ಣು ಮುಸ್ತೇನೆ ಹ್ಞೂ ಅತ್ತಿಯರ ಅಪ್ಪೆ ಬರಲಿ ಫೋನ್ ಹಚ್ಚಕ್ಕೆ ಹೇಳ್ತೀನಿ ಅವ ಯಾವಾಗ ಬರ್ಬೇಕು ನೀ ಯಾವಾಗ ಫೋನ್ ಹಚ್ಬೇಕು ನಾನು ನನ್ನ ಮಗಳನ್ನ ಯಾವಾಗ ನೋಡ್ಬೇಕು ಇಲ್ರಿ ಫೋನ್ ಹಚ್ಚಿಸ್ತೇನೆ ತಗೋರಿ ಬರ್ತಾರೆ ಈಗ ಬರ್ತಾರೆ ಬಂದಂದ್ರೆ
ಎಲ್ಲ ಕೆಲಸ ಮಾಡು. ಹಾಂ ಅಲ್ಲ ನಿಮ್ಮವು ದುಡ್ಡಿಕೆ ಇನ್ನ ದುಡ್ಡಿಕೆ ನಂಗೆ ಗೊತ್ತಿಲ್ಲ ರೀ ಅದೆಲ್ಲ ಯಾಕ್ರಿ ಯಾಕೆ ಹಿಂಗೆ ಕೇಳಾಕತ್ತೀರಿ? ಮತ್ತಿನ್ನೇನು ಅಲ್ಲ ನಿಮ್ಮವು ಇನ್ನೂ ಗಟ್ಟಿ ಗುಣಕಲ್ಲಿದ್ದಂಗೆ ಅದಾಳ. ನನಗೆ ಯಾಕೆ ದೇವ್ರು ಹಿಂಗೆ ಮಾಡಿದ್ನ ಇವತ್ತಾಗ? ಅಯ್ಯೋ ದೇವ್ರೆ. ಅಯ್ಯೋ ಮುದಿಕೆ ಮಣ್ಣಾಲಿ ನಮ್ಮವನ್ನ ಕಣ್ಣು ಹಾಕತ್ ನೋಡಿದೆ. ಕಣ್ಣು ಮಣ್ಣಾಲಿ ಕಣ್ಣು ಬೆಂಕಿ ಎತ್ತು ಯಾವ ಈ ಬಾಯಿ ಒಂದು ಶೇದ್ ಹೋಗಿದ್ರೆ ಬೇಸಿರ್ತಿತ್ತ. ಏನ ಅಂತೀಯಲ್ಲೇ? ಏನಿಲ್ಲ ರೀ ಏನಿಲ್ಲ. ಇದು ಆತ ಇದು ಬಂದಂದ್ರೆ ಫೋನ್ ಹಚ್ಚಿಸ್ತೇನೆ. ಅತ್ತಿ ಬರ ಬಾ ಕುಂದ್ರ ಬೈತಾಗ. ಏನು ಓಡಾಡ್ತೀಯ ಇವ ನೀ? ಬಾ ಕುಂದ್ರ ಬೈಲಿ. ಅಪ್ಪ ಫೋನ್ ಮಾಡಿದ್ನು ಇವರಿಗೆ ಬೆಳಗ್ಗೆ ನಂಗೆ ಹೇಳಕ್ಕೆ ನೆನಪು ಹಾರಿಬಿಟ್ಟಿದ್ದೆ. ಫೋನ್ ಮಾಡಿದ್ನು ಬರಾಕತ್ತಾನಂತ ಇವತ್ತು. ಈಗ 7 ಮುಗೀತಲ್ಲ, 8 ಕುಬ್ಸ ಮಾಡ್ಬೇಕಲ್ಲ. ಈಗ ಕುಬ್ಸದ್ದೆ ಕೇಳಕ್ಕೆ ಏನಾರ ಬರ್ಗಿರ್ತಾನೆ ಏನು? ಹಂಗೆ ಇರ್ಬೇಕು. ಒಟ್ಟು ಗೊತ್ತಿಲ್ಲ ಬರಾಕತ್ತಾನ ಕುಬ್ಸಕ್ಕ. ಏನ ನಿಮ್ಮ ಅಪ್ಪಗ ನನ್ನ ಮೊಮ್ಮಗ ಒಂತಲಿ ಚೈನ ಉಂಗ್ರ ಏನೋ ಹೊಸ ಒಂದು ಜೋಡಿ ಅರಿವಿ ಕೊಡಾಕ್ ಹೇಳು. ಮತ್ತು ಹಂಗೆ ಇದ್ದಿದ್ದು ರೊಕ್ಕದಾಗ ಮುಗಿಸ್ಕಿಕ್ಷಾನು. ಅಲ್ಲ ಈ ಅಮ್ಮ ಕಿವಿಯಾರ ಕೇಳೋದಿಲ್ಲ, ಆದರೂ ಇಂಥವೇನ್ರ ಮಾತಾಡ್ದಾಗ ಗಬಕ್ಕನ ಕೇತಕ್ ಬಿಡ್ಬೇ. ಏನ ಅಂತೀಯಲ್ಲ? ಏನಿಲ್ಲ ಹೇಳ್ತೇವೆ ತಗೋ. ಇದು ಬಾರ ಬೈ ಕಡೆ ಬಾ ಕುಂದ್ರ ಬೈ ಕಡೆ ಒಂದು ಕುಂತು ಆರಾಮ್ ಇಸ್ರಂತ ಬೈಲಿ. ಅದಕ್ಕೆ ಕುಂದ್ರಿಸಿ ಜೋಪಾನ ಮಾಡ್ತೀಕಿನ್ನ ಅಡ್ಡಾಡ್ಲಿ ಬಿಡು. ಏನೋ ಮನುಷ್ಯ ಎಷ್ಟು ಈ ಟೈಮ್ನಾಗ ಗತ್ತಾಗಿತ್ತಾಗ ಅಡ್ಡಾಡ್ತಾರ ಅಷ್ಟು ಒಳ್ಳೇದು. ನೀ ಈ ನಮ್ನಿ ಕುಂದ್ರಿಸಿ ಇದು ಮಾಡಿದೆ ಅಂದ್ರೆ ಕೋಳಿ ತತ್ತಿ ಹಾಕಿದಂಗೆ ಮುಗಿದೋದ್ ಕತಿ. ಈಗ ನಾವು ಕುಬ್ಸ ಮಾಡ್ಬೇಕು, ನೆನಪೈತಿಲ್ಬೇ? ಯವ್ವ ದೇವ್ರ ಏನು ಬಿಸಿಲೈತು ಮರ, ತಲೆ ಕೊಟ್ಟು ಹೊರಗೆ ನಿಂದ್ರಾಕಾಗೋಲ್ತ. ಯಪ್ಪ ದೇವ್ರ. ಬಂದ್ರನ ಚಲೋ ಆತ ರೀ. ಈಗ ಮತ್ತೀಗ ಕಸ್ತೂರಿದು ಕುಬ್ಸ ಮಾಡ್ಬೇಕಲ್ರಿ. ಮತ್ತೀಗ ಆಕಿಗೂ 8ರಾಗ ಐತೆ, ಈಗ 7 ಮುಗಿತ್ಕಂತೈತೆ ಆಕಿಗೂ. ಹೋಗಿ ಮತ್ತೆ ಏನು ಕೊಡ್ಬೇಕು, ಏನು ಎಂದು ಕುಬ್ಸ ಇಟ್ಕೋಬೇಕು ಕೇಳಿ ಬರ್ಬೇಕಾ ನೀವು? ಒಟ್ಟು ಇದೆಲ್ಲ ಯಾವಾಗ ಹಂಗಾರ ಮಾಡೋದು ನೀವು ಅಂತ ನಾನು ಹೇಳ್ಬೇಕನ್ರಿ? ಹೇಳ್ರಿ ನೀವ ನೋಡೋಣ. ಕುಬ್ಸ ನಾನು ಕೇಳ್ಬೇಕಂದ್ ನೀ ಮರಯ್ಯ, ಆದ್ರೆ ಈಟಪಟ್ಟ ರೊಕ್ಕಕ್ಕೆ ಆಗುದಲ್ಲ ಈಗ ಅದು. ಮತ್ತೆ ಹೌದು. ಈಗ ಅದು ಊಟದ ಖರ್ಚು ಅರ್ಧ ಕೊಡ್ಬೇಕು, ಹೊಳ್ಳಿ ಮತ್ತೆ ಹುಡುಗ ಬಂಗಾರ ಹಾಕ್ಬೇಕಲ್ಲ ಮತ್ತೆ ಹಳ್ಯಾರಿಗೆ. ಮತ್ತೆ ಅದು ಕೊಡ್ಬೇಕು. ಮದುವೆಯಾಗೂ ಏನು ಕೊಟ್ಟಿಲ್ಲ ನಾವು ಅವರಿಗೆ. ಪಾಪ ಕೊಟ್ಟಿಲ್ಲ ಅನ್ನಕೇನು ಬಿಡು, ಅವ್ರು ಕೇಳಿಲ್ಲಲ್ಲ. ಈಗ ಮತ್ತೆ ಕುಬ್ಸಕ್ಕರ ಕೊಡ್ಬೇಕಲ್ರಿ ನಾವು. ಇದಕ್ಕ ನೋಡು ಈ ಹೆಣ್ಣು ಮಕ್ಳು ಯಾಕೆ ಇರ್ತಾವ ಅಂತ ಆತಾಗ ಇವಕ್ಕೆಲ್ಲ ಬರೀ ಔಟ್ ಗೋಯಿಂಗ. ಅಯ್ಯೋ ದೇವ್ರೆ, ಹಂಗಂದ್ರೆ ಹೆಂಗ್ರಿ? ಅಲ್ಲ ಹೆಣ್ಣು ಮಕ್ಳದ್ ಬರೀ ಔಟ್ ಗೋಯಿಂಗ ಅಂದ್ರೆ? ಅಯ್ಯೋ ದೇವ್ರೆ, ಹೊಸ ಪದ್ಧತಿ ಕಲಿತೀರಿ ಬಿಡು ನೀವು. ಮತ್ತೆ ಮಾಡ್ಬೇಕ್ರಿ ಹೆಣ್ಣು ಮಕ್ಳಿಗೆ, ಮತ್ತೆ ಮಾಡುದಪ್ಪ. ಅದನ್ನ ಮಾಡಕ್ಕಾಗ್ಲಾರ್ದ ಹಿಂಗಂದ್ರೆ ಹೆಂಗ್ ನೀವು ಅಂತ ಆತಾಗ? ಅವಂಗೊಂತಲಿ ಚೈನಾ ಕೊಡ್ಬೇಕು, ಒಂದು ಉಂಗ್ರ ಕೊಡ್ಬೇಕು, ಇಲ್ಲ ಚೈನಾನಾರ ಕೊಡಾಕ ಬೇಕು. ಯಾಕಂದ್ರೆ ಈಗ ಅತ್ತಿಯರು ಹೇಳಕತ್ತಾರ, ಈಗ ನಮ್ಮ ಅಣ್ಣಗ ನನ್ನ ಮಗ್ಗ ಒಂತಲಿ ಚೈನಾ ಉಂಗ್ರ ಕೊಡಂತ ಹೇಳ್ಬೇಕಂತ ನಾನು. ಅದಕ್ಕೆ ಮತ್ತೆ ನಾವು ಕೊಡ್ಬೇಕಲ್ಲ ಮತ್ತೀಗ. ಅಯ್ಯ ಬೇಸದ ಹೇಳಿ ನೀನು. ನಾವು ಅವರು ಒಂದಾಗಕತ್ತೇನು? ನಿಮ್ಮ ಅಣ್ಣ ಕೊಡ್ಲಿ, ತಂಗಿ ಮಗ, ಆಮೇಲೆ ಅವಂದ ಇಡಗಣ್ಣ ಐತಿ ಕೊಡ್ಲಿ. ನಮ್ದು ಏನಿಲ್ಲ ಜಾಸ್ತಿ ಕೊಡ್ಲಿ. ನಾವು ಅವ್ರಿಗೆ ಕೊಡಕತ್ತೈತನ ಕಸ್ತೂರಿ ಗಂಡಗ ಬೇಕಂಬಂಗೆ ಅವ್ರದ್ದೇ ಐತಿ ಕೋಟಿಗಟ್ಲೆ ಆಸ್ತಿ. ಅವ್ರೇನು ನಮ್ಮಂತೇಳಿ ಕೇಳಿಸ್ಕೊಂತಾರ? ಅದು ಅಲ್ಲದೆ ನಮಗೆ ಅವೆಲ್ಲ ಕೊಡಾಕು ಆಗ್ಬೇಕಲ್ಲ. ಈಗ ರೊಕ್ಕೊಂದು ಬೇಕಾ ಕೈಯಾಗ ಕೊಡಾಕ? ರೊಕ್ಕಿಲ್ಲ, ಕೊಡೋಕ್ಕಾಗೋದಿಲ್ಲ. ಹಂಗೆ ಹೇಳೋರಿಗೆ ಸಂಕ್ಷಿಪ್ತ ಕುಬ್ಸ ಮಾಡಿ ಮುಗಿಸುನು. ಈಗ 1 ರೂಪಾಯಿ ಇಲ್ಲ ಕೈಯಾಗಂತರೂ, ಬರೀ ಹೊಲದ್ದು ಎಲ್ಲ ಅಷ್ಟೇನು ಪೀಕ್ ಬಂದಿಲ್ಲ, ಯಾವುದು ರೊಕ್ಕಿಲ್ಲ ಅಂತ ಹೇಳ್ಬಿಡಣ್ಣ. ಇದು ಚಲೋ ಆಯ್ತು ಬಿಡು, ನ್ಯಾಯ. ಅಲ್ಲ ನಮ್ಮಪ್ಪ ಆದ್ರೆ ಎಲ್ಲ ಕೊಡ್ಬೇಕು, ನೀವು ಮಾತ್ರ ನಿಮ್ಮ ಮಗಳಿಗೆ ಕೊಡಂಗಿಲ್ಲ. ಅಲ್ವಾ? ಈಗ ಇದ್ರ ಬದ್ರ ಹೆಣ್ಣು ಮಾಡ್ಕೊಂಡಿದ್ರೆ ನೀವು ಕೊಡ್ಬೇಡ್ರಿ ನಾವು ಕೊಡೋದಿಲ್ಲ ಅಂದ್ರೆ ಒಂದು ಪದ್ಧತಿ ಆಕಿತ್ತೆ. ಇದ್ರ ಬದ್ರ ಹೆಣ್ಣೇನಲ್ಲ, ಮತ್ತೀಗ ಕೊಡ್ಬೇಕಾಕತ್ತೇವ. ಈಗ ನಮ್ಮ ಕಸ್ತೂರಿ ಗಂಡನ ಮನೆಗೆ ಏನಾರ ಬೇಡ ಅಂದ್ರಂದ್ರೆ ಮುಗೀತು. ಆದ್ರೆ ನಾವು ಬೇಡ ಅಂದಿಲ್ಲಲ್ಲ, ಕೊಡ್ಬೇಕು. ಕೊಡೋ ಪದ್ಧತಿ ಏನಾದ ಎಲ್ಲ ಕೊಡಾಕಬೇಕು. ನಡಿ ಹೋಗಿ ಬರೋಣ. ನಿಮ್ಮ ಅಣ್ಣನ ಮನೆಗೂ ಹೋಗುನ. ಹಂಗೆ ಮುಂದೆ ಹೋಗಿ ಏನು ಅವ್ರು ಕಸ್ತೂರಿಯರ ಮನೆಗೆ ಹೋಗಿ ಬರೋಣಂತ. ಹೋಗಿ ಕೇಳೋಣ ಏನು ಕೊಡ್ಬೇಕು ಏನಿಲ್ಲ, ಮತ್ತು ಕುಬ್ಸ ಎಂದ ಮಾಡ್ತಾರ ಕೇಳ್ಬೇಕಲ್ಲ. ಮತ್ತೆ ಬಿಡ್ಲಾರದ್ದು ಈಗ ಅದಕ್ಕೆ ಕೇಳ್ಬಾರ. ನಡಿ. ಈ ಹೆಣ್ಣು ಮಕ್ಕಳು ಹುಟ್ಟಿಬಿಟ್ಟು ಅಂದ್ರೆ ಇವು ಬರೇ ಕೊಡದ, ಏನು ಸಾಯ್ತನ ಮುಗಿಯೋದೇ ಇಲ್ಲ. ಮದುವೆ ಮಾಡುವ ಹೊತ್ನ್ಯಾಗ ಹೂನ, ದೊಡ್ಡವಾದು ಅಂತ ಹೂನ, ಮಂದಿ ಕರಿ ಕಳಸು, ಸೀಮಂತ, ಬಾಣೆತನ ಇವ್ಯಾರ ಆಡೇ ಬರೇ. ಹಂಗಾಗಿ ಗಂಡು ಮಕ್ಳು ಬೇಕನ್ನೋದು. ನೋಡವಾ ಈಕಿನ ಇರಮ್ಮ, ನಿಂಗೆ ಹೇಳ್ತೇನೆ ಕೇಳು. ಗಂಡ ಹಡಿ ಮಗಳ ನೀನು. ನೀ ಮತ್ತೆ ಹೆಣ್ಣು ಹಡ್ಕೊಂಡು ಕೂತಿ ಒಂದೆರಡು ಮತ್ತಿಂದಾಗಡೆ ಗಂಡ ಅಲ್ರಿ ಮಾವರ, ಅಂದ್ಕೊಂಡಂಗೆ ಆಗ್ಬೇಕಲ್ರಿ ಮಾವರ. ನೀವಂತೀರಿ ಗಂಡ ಆಗ್ಬೇಕಂತೇಳಿ. ಗಂಡ ಆಗೋದಿದ್ರೆ ಗಂಡಕತಿ, ಹೆಣ್ಣಾಗೋದಿದ್ರೆ ಹೆಣ್ಣಕತಿ. ಅಲ್ಲ ಮತ್ತೆ ಎಲ್ಲರೂ ಹೆಣ್ಣು ಬೇಡ ಅಂತ ಹಿಂಗಂದ್ರೆ ಹೆಣ್ಣು ಮಕ್ಕಳು ಸಂತಾನನ ಇಲ್ಲಾಂದ್ರೆ ಹಡದ್ ಕೊಡೋರು ಯಾರೀ ನಿಮ್ಮಂತ ಗಂಡಿನ ಮನೆಗೆ? ಮತ್ತೆ ಹೆಣ್ಮಕ್ಳು ಹೊಟ್ಟಾಗ ಮಕ್ಳು ಹುಟ್ಟೋದು. ಹೆಣ್ಣ ಇಲ್ಲಪ್ಪ ಎಲ್ಲರೂ ಹಿಂಗೆ ಮಾಡ್ಕೊಂತ ಹೊಂಟ್ರೆ ಮತ್ತೆ ಹೆಂಗಂತ? ಹೌದು, ಅವ ಯಾರ ನಿಮ್ಮ ದೋಸ್ತ್ ಅಂದೆಲ್ಲ ಗರ್ಭ ಒಳಗೆ ಯಾವ್ದೈತೆ ಅಂತೇಳಿ ಬರೇ ಎಲ್ಲ ಪರೀಕ್ಷೆ ಮಾಡಿಸಿ ಗರ್ಭಪಾತ ಮಾಡಿಸ್ತಿದ್ನಲ್ಲ ಸೊಸಿಗೆ. ಮಕ್ಕಳಾದವನೇ ಇಲ್ಲ ಅವಂಗ ಮತ್ತೆ ಮೊಮ್ಮಕ್ಕಳು ಇಲ್ಲ ಅನ್ನಕತ್ತಿದ್ನಪ್ಪ. ಮತ್ತೆ ದೇವ್ರ ಕೊಟ್ಟಾಗ ತಗೋಬೇಕ್ರಿ.
ರೀ 20 ಸಲ ಹೊಟ್ಟಿ ತೊಳಿಸಿ ನಮಗ್ ಬೇಕಂದಂಗ ಆಗುದಿಲ್ಲ ಏನ ನೀವು ಅದ ಹುಚ್ಚಾಟನ ಮಾಡಕ್ ಹೊಂಟಿದ್ರಲ್ಲ ಬ್ಯಾಡ ಅಂತೇಳಿ ಬೇದಾಡಕತ್ತಿದ್ದಕ್ಕೆ ಬಿಟ್ಟು ಕುಂತ್ರಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ಓದನು ಮಣಪಾಲ್ ಮಾಡಿ ಕೈ ಬಿಟ್ಟಿರ್ತಿದ್ರಿ ಅದಾತ್ ಬಿಡು ಹೋಲಿಗೆ ನಂದ ಏನು ಉಪಯೋಗ ಹೋಗಿ ಬರ ನಂಗರಿ ಈಗ ಹೋಗಿ ಬರೋದ ಆಮ್ಯಾಗ ಮೊದಲು ನನ್ನ ಮಗಳಿಗೆ ಬರಕ್ಕೆ ಹೇಳ್ರಿ ನನ್ನ ಮಗಳು ನೋಡ್ಬೇಕು ನನ್ನ ಮಗಳನ್ನ ನೋಡ್ಬೇಕು ರೀ ಅತ್ತಿಯಾರ ಮಗಳು ನೋಡ್ಬೇಕಂತ ಭಾಳ ಅನ್ನಕತ್ತಾರ ಮತ್ತೆ ಈಗ ಹೆಂಗೆ ಮಾಡೋದು ಇದು ಅಲ್ಲಿ ಸೀದಾ ಹೆಂಗಿದ್ರೆ ಕಸ್ತೂರಿ ಮನೆಗೆ ಹೋಗಿರ್ತೇವಲ್ಲ ಸೀದಾ ನಿಮ್ಮ ತಂಗಿ ಮನೆಗೆ ಹೋಗಿ ಏನು ಕರ್ಕೊಂಡು ಬರೋಣ ಏನು ಹೇಳಿ ಬರೋಣ ನೀವು ಹೆಂಗೆ ಅಂತೀರ ಹಂಗಪ್ಪ ಅದಕ್ಕೇನಿಲ್ಲ ಮತ್ತು ಅತ್ತಿಯರು ಯಾಕೆ ಭಾಳ ಆಸೆ ಪಡಾಕತ್ತಾರ ನೀವು ಹ್ಞೂ ಅಂದ್ರೆ ನಾನು ಹೋಗಿ ಬರೋಣಲ್ಲಿ ಇದು ಬೇರೆ ಐತಲ್ಲ ಈಗ ಬರೇ ರೊಕ್ಕ ಖರ್ಚು ಮಾಡಿಸು ಹಾದಿನ ಈಗ ಅವ್ರು ಬಂದ್ರೆ ಹಂಗೆ ಆಕತ್ಯಾ ಹೋಗತ್ತಾಗ ಅದಕ್ಕೆ ಇದಕ್ಕಂತ ಸುಮಾರು ರೊಕ್ಕ ಖರ್ಚಾಕತಿ ಈಗ ಆಯ್ತು ತೋಬೆ ಅಲ್ಲಿ ಕಸ್ತೂರಿಯವ್ರ ಮನೆಗೆ ಹೋಗ್ಯವಲ್ಲ ಸೀದಾ ಹಂಗ ಆಕಿ ಮನೆಗೆ ಹೋಗಿ ತಂಗಿಗೆ ಭೇಟಿಯಾಗಿ ಹೇಳಿ ಬರ್ತೇನೆ ಹಿಂಗ ಅವು ನೋಡ್ಬೇಕನ್ನಕತ್ತಾಳ ಬಾ ಅಂತೇಳಿ ಜೊತೆಗೆ ಬಂದಂದ್ರೆ ಕರ್ಕೊಂಡ ಬರ್ತೀವಿ ಇಲ್ಲ ಆತಂದ್ರೆ ಹೇಳ್ಯಾರ ಬರ್ತೇವಿ ಏನು ಅಷ್ಟು ಮಾಡಿ ಪುಣ್ಯ ಕಟ್ಬರ್ರಪ್ಪ ನನ್ನ ಮಗಳು ನೋಡ್ಬೇಕು ನಾನು ಎಲ್ಲಿ ನೋಡ್ಲಾರ್ದ ಸತ್ ಹೊಕ್ಕನೇ ಏನು ಅದಕ್ಕೆ ನನ್ನ ಮಗಳು ನೋಡ್ಬೇಕು ಹ್ಞೂ ಬರ್ತೇವೆ ತೋ ಹಂಗಾರ ಇರಿ ಮನೆ ಕಡೆ ಯಾರು ಇರಂಗಿಲ್ಲ ಹುಷಾರಿ ಆ ಬಚ್ಚಲ್ ಕಟ್ಟಿ ಕಡೆ ಹೋಗ್ಬೇಡ ಅದು ಹೌಸ್ ಕಟ್ಟೈತಿ ಕಾಲು ಜರಿತೈತಿ ಏನು ಮತ್ತೆ ಕಾಲು ಗಿಲ್ ಜರಿದಿತ್ತು ಅಲ್ಲಿ ಒಟ್ಟ ಹೋಗಕ್ಕೆ ಹೋಗ್ಬೇಡ ಏನು ಹೇಳಕತ್ತೇನೆ ಕೇಳ ಏನ ಇದ್ರು ಅಲ್ಲೇ ಇತ್ಲಕ್ಕೆ ಹೋಗು ಒಂದಕ್ಕೆ ಹೋಗೋದಿದ್ರೆ ಬಚ್ಚಲ್ ಕಡೆ ಹೋಗಕ್ಕೆ ಹೋಗ್ಬೇಡ ಆಮೇಲೆ ಇದು ಮನೆ ನಾವು ಇರೋದಿಲ್ಲ ಹುಯಿ ಅಂತೇಳಿ ಇದು ಮಾಡ್ಬೇಡ ಸಂಜೆಗೆ ಬರೋದು ಹೊತ್ತಾಕತ್ತೆ ಯಾಕಂದ್ರೆ ನಿಮ್ಮ ಅಪ್ಪನ ನಮ್ಮ ಅಣ್ಣನ ಮನೆಗೆ ಹೋಗಿ ಅಲ್ಲಿಂದ ಅಲ್ಲಿ ಹೋಗ್ಬೇಕಲ್ಲ ದೂರ ಆಕತ್ತೆ ಅದಕ್ಕೆ ಏನು ನೀ ಮನ್ಯಾಗ ಆರಾಮಾಗಿರು ಅಡಿಗೆ ಗಿಡಿಗೆ ಮಾಡಬೇಡ ನಾ ಎಲ್ಲ ಅಲ್ಲೇ ಮಾಡ್ಕೊಂಡು ತರ್ತೇನೆ ಅತ್ತಿಗೆಮ್ಮಗೆ ಹೇಳ್ತೇನೆ ಮನ್ಯಾಗ ಇರಬೇಕದಾಳ ಒಂಚೂರು ಏನು ಅದಕ್ಕೆ ಮಾಡಿ ಕಟ್ಟತ್ತಿ ಅತ್ತಿಗೆಮ್ಮ ಒಯ್ತೇನೆ ಅದನ್ನ ಮನೆಗೆ ಹೋಗ್ಬೇಕಾರ ಅಂತ ಹೇಳ್ತೇನೆ ನೀ ಹೊಟ್ಟಿಲ್ಲದಿ ನಿನಗಿಲ್ಲ ಅಂತಾಳ ನಿಮ್ಮ ಮಾಡ್ಕೊಡ್ತಾ ಏನು ಹಾಂ ಆಯ್ತು ಹೋಗ್ಬರ್ರಿ ನಾ ಇಲ್ಲೇ ಮನ್ಯಾಗ ಇರ್ತೇನೆ ಬೇ ಆ ಟಿ ವಿ ಒಂದು ನೋಡ್ತೇನೆ ಇವತ್ತು ಯಾಕೆ ಬೇಸರ ಆಗೈತಿ ಹಾಂ ಆಯ್ತವ ಏ ಆ ಟಿ ವ್ಯಾಗ ಯಾವ ಧಾರಾವಾಹಿ ಬರ್ತಿದ್ವು ನೋಡ ಒಟ್ಟು ಹಚ್ಚು ನೋಡೋಣ ಯಾಕೆ ಬೇಸರ ಅದಂಗೆ ಆಗಿಬಿಟ್ಟತ್ತಾಗ ಆಮೇಲೆ ಅದು ನಂಜುಂಡಿ ಕಲ್ಯಾಣನ ಯಾವ್ದು ಬರ್ತದೆ ನೋಡಿ ಅದು KP ನಂಜುಂಡಿದು ಧಾರಾವಾಹಿ ಒಟ್ಟು ಹಚ್ಚದನ್ನು ನೋಡೋಣ ಏನಾತ ಏನ ಟೋರಿ ಟೋರಿ ಅಲ್ಲ ಅದನ್ನ ಟೋರಿ ನೋಡಿ ನಿಂಗೆ ಹೇಳೋರು ಯಾರು ಬೇ ಕಣ್ಣಾರ ಕಾಣೋದಿಲ್ಲ ಅದನ್ನೊಳೆ ನೋಡ್ಬೇಕಂತ ಬಿಡು ನೀನು ಅದು ಕಿವಿನೂ ಬರೋಬ್ಬರಿ ಕೇಳೋದಿಲ್ಲ ಒಂದೊಂದು ಮಾತು ಸಣ್ಣ ಮಾತಾಡ್ತಾರ ಅದನ್ನ ಮತ್ತೆ ಏನಾತು ಅಂತ ಕೇಳ್ತಿ ಅದನ್ನೆಲ್ಲ ನಿಂಗೆ ಹೇಳಕೋಲೇವ ನಾನು ಹಂಗ್ಯಾಕೆ ಮಾಡ್ತಿತ್ತೋ ವಯಸ್ಸಾಗೈತಿ ಏನ ನಾ ಹರಿದಕ್ಕಿದ್ರೆ ನಿನಗೆ ಯಾಕೆ ಹೇಳ್ತಿದ್ದೆ ನನಗೆ ವಯಸ್ಸಾಗೈತೆ ಅಂತಲ್ಲ ನಿಂಗೆ ಹೇಳೋದು ಏನ ಮಕ್ಕಳ ಏನವ ನೀವು ಹೊತ್ತಾಗ ಹಿಂಗೆ ಮಾಡ್ತೀರಿ ನಾಳೆ ನಮ್ಮ ವಯಸ್ಸಕ್ಕೆ ಬಂದಾಗ ಗೊತ್ತಾಕತಿ ಬಿಟ್ರೆ ಯಾರ ನಿಮ್ಗೆ ಏನು ಅಲ್ಲಿ ಮಟ್ಟ ಗೊತ್ತಾಗೋದಿಲ್ಲ ಯವ್ವಾ ಈ ಹೊಟ್ಟೆ ಹೊತ್ಕೊಂಡು ಅಡ್ಡಾಡಕ್ಕಾಗಲ್ಲಪ್ಪ ಮೆಟ್ಲ ಹತ್ತಿಳಿ ಅಷ್ಟೊತ್ತಿಗೆ ರಗಡಾಕತಿ ರೀ ರೀ ಕಸ್ತೂರಿ ಏನಾತ ಯಾಕೆ ಏನ್ರ ಬೇಕನ ನೀ ಎದಕ್ಕೆ ಇಳದ್ ಮೆಟ್ಲ ಇಳದ್ ಹೋಗಿ ಮತ್ತೆ ಮೆಟ್ಲ ಹತ್ತಿ ಬರಕ್ಕೆ ತ್ರಾಸ ಮಾಡ್ಕೋತಿ ಅಯ್ಯೋ ಏನು ತ್ರಾಸಿಲ್ಲ ಮಾವಾರಿಲ್ಲ ಯಾರ ಇದು ಬೆಳಗಿಂದ ಕಂಡಿಲ್ಲಲ್ಲ ಮಗಳ ಮನೆಗೆ ಹೋಗ್ಯಾನ ನಮ್ಮಪ್ಪ ಆಕಿಗೆ ಏನು ದೊಡ್ಡ ಆಗಬಾರ್ದಂತ ಅವಮಾನ ಆಗೈತೆ ಅನ್ನಂಗೆ ಇಷ್ಟು ತಿಂಗಳಾತ್ ನೋಡು ಇನ್ನ ಮಠ ಕರೆದು ಸಾಕಾತ್ ಇನ್ನ ಬರೋಳ್ಳು ರೀ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದ್ಕಿಂತ ಸುಮ್ಮನೆ ನಾವು ನೀವು ಹೋಗಿ ಬರಂಬರ್ರಿ ಹೊಲ ತಕ್ಕರದರ ಕರಿ ಏನತ್ತದ ನಾನು ಅವಾಗ ಅಂದೆ ನೀವ ನನಗೆ ಅವಮಾನಕತಿ ಒಲ್ಲೆ ಅಂತ ನೀನು ಅಂದಿ ನಿನ್ನ ಗಣ್ಣು ಬೇಡಂದ ಇನ್ನು ನಾನಾಗೆ ಜುಳಿ ಮಾಡಿ ಕಳಿಸಿದ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ಸುಮ್ಮನೆ ಅದೇ ಈಗ ನೋಡಿದ್ರೆ ಅದನ್ನೇ ಬೆಳೆಸ್ಕೊಂಡು ಕೂತು ಬಿಟ್ಟಾಳ ಇಷ್ಟು ದಿನ ಆತು ಇನ್ನ ಮಠ ಬರ್ಬೇಕು ಅನ್ನೋದಿಲ್ಲಕ್ಕಿಗೆ ಹಿಂಗೆ ಮಾಡಿದ್ರೆ ಹೆಂಗೈತಿ ಯಾರ ಇವ್ರು ಹಿಂಗೆ ಬೆಳೆಸ್ಕೊಂಡು ಹೋಗ್ತಾರಂತ ಯಾರಿಗೇನು ಕನಸು ಬಿದ್ದಿರ್ತೈತಿ ಹೋಲ್ಬಿಡ ಅವ್ರಿಗೆ ಯಾವಾಗ ಬರ್ಬೇಕು ಅನ್ಸುತ್ತೆ ಬರಲಿ ಆತು ನಾವ ಹೋಗಿ ಕರೆದು ಬರ್ತೀವಿ ನಿಮ್ಮವ್ವ ನಿಮ್ಮಪ್ಪ ಬರ್ತಾರಂತವ ಏನ ಹೌದ್ರಿ ಇವ್ರು ಅವ್ರು ಯಾರೋ ಊರನವ್ರು ಒಬ್ರು ಗೋಡ್ರದ್ರಲ್ಲ ನಿಮ್ಮ ಅಣ್ಣ ಮನೆಯಾಗಿಲ್ಲ ಅಂತ ಅದಕ್ಕೆ ಅವ್ರ ಫೋನ್ಲೆ ಫೋನ್ ಹಚ್ಚಿ ಹೇಳಿದ್ರು ಹೌದಾ ಚಲೋ ಆಯ್ತು ಬಿಡ್ರಿ ಈಗ ಏನೈತಿ ಕುಬ್ಸಕ್ಕೆ ಹೆಂಗೆ ಮಾಡೋದು ಏನ್ರ ಕೇಳಕ್ಕೆ ಬರಾಕತ್ತಿರ್ಬೇಕು ಎಂದು ಮಾಡೋದು ಅಂತೇಳಿ ಈಗ ನೋಡಿ ಮನೆ ಮಗಳು ಬಿಟ್ಟು ಕುಬ್ಸ ಮಾಡ್ಬೇಕು ಹಂಗಾರೆ ಅದಕ್ಕೆ ಹೋಗಿ ಒಂಚೂರು ಕರ್ಕೊಂಬರ್ರಿವ ಇವತ್ತು ನಿಮ್ಮ ಮಾವು ಕರಿತ್ಲೆ ಬಂದ್ಲು ಚಲೋ ಆಯ್ತು ಇಲ್ಲ ಅಂದ್ರೆ ಒಂದಿಟ್ಟು ಹೋಗಿ ಕರ್ಕೊಂಬರ್ರಿವ ಏನು ಮಾಡೋದು ಮತ್ತೆ ಆತ ತೋಬಿ ಕರ್ಕೊಂಬರ್ತೀವಿ ನೀ ಆಕಿ ಸಲುವಾಗಿ ಅಲ್ಲಂದ್ರು ನಿನ್ನ ಸಲುವಾಗಿ ಅಪ್ಪನ ಸಲುವಾಗಿರ ಹೋಗಿ ಕರ್ಕೊಂಬರ್ತೀವಿ ಮತ್ತೇನು ಮಾಡೋದು ಸುಮ್ಮನೆ ಮತ್ತೆ ನೀವಿಬ್ರು ಬೇಜಾರು ಮಾಡ್ಕೊತೀರಿ ನಮ್ಮ ಕೈಲೇನೋ ಅದನ್ನು ನೋಡೋಕ್ಕಾಗೋದಿಲ್ಲ ತಗ ಅಗೋ ಬಂದ ಬಿಟ್ರೆ ನೋಡ ರೀ ಬರಲಿಲ್ಲ ಆಕಿ ಬರಲಿಲ್ಲ ಆಕಿಗೆ ಏನೋ ಬೇಜಾರಾಗೈತಂತ ಒಲ್ಲೆ ಅಂದ್ಲು ರೀ ಬೀಗರು ಬರಾಕತ್ತಾರ ಓ ಇವ್ರು ಯಾಕೆ ಬಂದ್ರಿ ಈಗ ಥೋ ಏನ್ರಿ ಹಂಗೆ ಕೇಳ್ತೀರಿ ಕುಬ್ಸದ್ ಮಾತಾಡಕ್ಕೆ ಬರಾಕತ್ತಿರ್ಬೇಕು ಎಂಟ್ರಾಗೈತಲ್ಲ ಹಾಂ ನನಗೀಗ ಮಾತಾಡಕ್ಕೆ ಮನಸ್ಸಿಲ್ಲ ಏನು ಅದೇನು ನೋಡಿ ಮಾತಾಡಿ ಕಳ್ಸು ಯೋ ದೇವ್ರೆ ಹಿಂಗೆ ಯಾಕೆ ಮಾತಾಡ್ತೀರಿ ನೋಡ್ಯಾರವ್ರು ನೀವು ನಿಂತಿದ್ದು ಈಗ ಅವ್ರು ನೋಡಿ ನೀವು ಒಳಗೆ ಹೋದ್ರಿ ಏನು ಅನ್ಕೊಳಕಿಲ್ಲ ಹಾಂ ಸುಮ್ಮನೆ ರೀ ಮಾತಾಡ್ರಿ ಹಂಗೆ ಯಾಕೆ ಮಾಡ್ತೀರಿ ಅಪ್ಪ ಯಾಕಪ್ಪ ಅಲ್ಲ ಅಕ್ಕಿ ಬರಲಿಲ್ಲ ಅಂತ ಆ ಸೆಟ್ನ ನೀ ಇಲ್ಲೇ ಮತ್ತು ಹೌದು ಆಗಿ ಹೋತು ಈಗ ಏನೋ ಒಂದು ಮಾಡ್ಯಾಳ ಆತಿ ಒಂದು ಮಾತು ನೀವು ಹೋಗಿ ನಿಮ್ಮ ತಂಗಿ ಕರಿವಲ್ಲಲ್ಲ ಎಂಥ ಹಠ ಇರ್ಬೇಕು ನಿನಗೆ ಅಲ್ಲಪ್ಪ ನಾನು ಆತಾತು ಸುಮ್ಮನೆ ಮಾತಬೇಡ ಈಗ ಅದು ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ಹೋಲ್ಬಿಡಪ್ಪ
ಬರ್ರಿ ಬರ್ರಿ ಒಳಗೆ ಬರ್ರಿ ಕಾಲ್ ತಗೋರಿ ಬರ್ರಿ ಕಸ್ತೂರಿ ಒಳಗೆ ಹೋಗು ಒಂದು ಚಾ ಕಿಡುವ ಬರ್ರಿಪ್ಪ ಯವ್ವ ಬರ್ರಿ ಚಾ ಕಿಡ್ತೀನಿ ಬರ್ರಿ ಬೀಗ್ರ ಆರಾಮದಿರಿ ಶಾಂತಕರ ಬರ್ರಿ ಅತ್ತಿ ಮಾವ ಒಳಗೆ ಬರ್ರಿ. ಹ್ಞೂ ರೀ ಆರಾಮದೇನಿ ನೋಡ್ರಿ ನೀವು ಆರಾಮದಿರಲ್ರಿ ಮತ್ತೇನ್ರಿ ಬೀಗ್ರ ಆರಾಮದಿರಲ್ರಿ? ಯಾಕೋ ಒಂಥರ ಬ್ಯಾಸರದಂಗ ಇದ್ದಂಗದಿರಿ. ಹಾಂ 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 ಹಂಗೆ ಬೇಸರ ಇರೋದೆ. ಬರ್ರಿ ಒಳಗೆ ಬರ್ರಿ. ಹಾಂ ಕಸ್ತೂರಿ ತಗೋರ್ವ ಈ ಚೀಲ. ಓ ಪಳಾರ ಇವೆಲ್ಲ ಯಾಕೆ ತರಕ್ಕೆ ಹೋದ್ರಿ ಹಂಗೆ ಬರ್ಬೇಕಿಲ್ರಿ ಇರ್ಲಿ ಬಿಡ್ರಿ ಬಾ ಬೇ ಒಳಗೆ ಬರ್ರಿ ನಾ ಒಂದು ನಿಮಿಷ ತಡಿ ಬಂದೆ. ರೀ ಇಲ್ಲಿ ನಮ್ಮ ಸಿಟ್ಟು ಬೇಜಾರು ಬೇಕಾದಿರ್ವಲ್ ತಕ್ಕ ಸ್ವಲ್ಪ ಮಾವಾರಿಗೆ ಹೇಳ್ರಿ ನಮ್ಮ ಅಪ್ಪ ನಮ್ಮ ಅವ್ವ ಬಂದಾರ ಮುಖಕ್ಕೆ ಮುಖ ಕೊಟ್ಟು ಚಂದಾಗಿ ಮಾತಾಡ್ವಲ್ರ ನನಗೊಂಥರ ಆಕೈತಪ್ಪ ಮಾತಾಡನ್ರಿ ಅಲ್ಲ ಈಗ ಮನೆ ಒಳಗೆ ಜಗಳ ಹತ್ತಿರೋದು ನಮಗೆ ಗೊತ್ತು ಅವ್ರಿಗೇನು ಗೊತ್ತು ಪಾಪ ಅವ್ರದವ್ರು ಹೇಳಕ್ಕೆ ಬಂದಾರ ಎದಕ್ಕೆ ಬಂದಾರ ಏನು ನಾವು ಬಂದವ್ರಿಗೆ ಆ ರೀತಿ ನಡ್ಸ್ಕೊಳ್ಳೋದು ಚಲೋ ಅಲ್ಲ ಅವ್ರು ನಮ್ಮ ಅಪ್ಪ ನಮ್ಮವ್ವ ಅಂತಲ್ಲ ಬೇರೆ ಯಾರೇ ಈ ಟೈಮಲ್ಲಿ ಬಂದಿದ್ರು ನಾ ಹಿಂಗೆ ಹೇಳ್ತಿದ್ದೆ ಯಾಕಂದ್ರೆ ನಮ್ಮ ಮನ್ಯಾಗ ನಡೀದು ನಮಗಷ್ಟೇ ಬಿಟ್ಟು ಅದು ಮಂದಿಗೆ ನಾವು ಸಿಟ್ಟು ತೋರ್ಸೋದು ಒಳ್ಳೇದಲ್ಲ ಅನಿಸುತ್ತೆ ಏನು ಅಲ್ಲ ಅಲ್ಲಿ ಮಟ್ಟ ಕರೆಯಕ್ಕೆ ಹೋಗೈತಿ ಅಷ್ಟು ಹೋದ್ರೂ ಅವ್ರು ಬಂದಿಲ್ಲ ಅಂದಮೇಲೆ ಅದು ಅವ್ರದ್ದು ತಪ್ಪು ಏನು ಆಗ್ಬಾರ್ದಾಗೈತೆ ಅಂತ ಅವ್ರ ಮನೆ ಮೇಲೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡು ಈ ನಮ್ಮ ಮಕ ಮಾಡ್ಕೊಂಡು ಕುಂದ್ರ ಕೆಲಸ ಏನೈತಿ ಹಾಂ ಅಲ್ಲಿ ಇಷ್ಟೊಂದು ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಏನೈತಿ ಅಂತ ನನಗ್ಯಾಕ ಇದು ಸರಿ ಅನಿಸ್ವಲ್ತಪ್ಪ. ಆತ ಬೇಸರ ಮಾಡ್ಕೋಬೇಡ, ನಾ ಹೇಳ್ತೇನೆ. ನಮ್ಮಪ್ಪ ಯಾಕೆ ಹಿಂಗೆ ಮಾಡಾದ್ರ ಮಗಳದಷ್ಟು ವ್ಯಾಮೋಹ ಏನು ಮಾಡೋಕ್ಕಾಕತಿ ಹೇಳ್ತೇನೆ ನೀ ತೇಕೆಸ್ಕೊಬೇಡ. ಮಗಳ ಮೇಲೆ ವ್ಯಾಮೋಹ ಇಟ್ಕೋಬೇಡ ಅಂತ ನಾ ಹೇಳತ್ತಿಲ್ಲ, ಹಂಗೆ ನಾ ಯಾಕೆ ಹೇಳಿ. ಆದ್ರೆ ಮಗಳ ಮ್ಯಾಗಿನ ವ್ಯಾಮೋಹಕ್ಕೆ ಬಂದರಿಗೆ ಹೋದರಿಗೆ ಬೇಜಾರು ಮಾಡಬೇಡ ಅಂತ ಹೇಳ್ರಿ. ಏನು ಅದು ನಾ ಹೇಳಿದ್ದೆ. ಸರಿ ಸರಿ ನಾ ಹೇಳ್ತೀನಿ, ನೀ ತೆರಿ ಕೆಡಿಸ್ಕೊಬೇಡ. ನಾ ಹೇಳ್ತೇನೆ ಅನ್ನತೇನಿಲ್ಲ. ಮಾವರಿಗೆ ಇತ್ತಿತ್ತಾಗ ನನ್ನ ಮೇಲೂ ಭಾಳ ಸಿಟ್ಟು. ಯಾಕಂದ್ರೆ ಈಕಿಯಿಂದನ ನನ್ನ ಮಗಳ ಮನೆಗೆ ಬರವಳ್ಳ ಅಂತ ಏನಾರು ಅವ್ರಿಗೆ ಅನ್ಸೈತೆ ಏನು ಯಾರಿಗೆ ಗೊತ್ತು. ಅದೇ ಹೆಂಗೆ ಹೇಳಕ್ಕೈತಿ ಅವ್ರವ್ರ ಮನಸ್ನಾಗ ಏನೈತೆ ಅಂತೇಳಿ. ಅವರು ಬೇಕಂತ ನಾ ಅಲ್ಲಿ ಮನೆ ಒಳಗೆ ಜಗಳ ಮಾಡ್ಕೊಲಿ, ನಾ ಹೋಗಲಿಲ್ಲ ಅಂದ್ರೆ ಚಲೋ ಆಕೈತಿ ಅಂತೇಳಿ ಬಿಟ್ಟಿರ್ಬೋದು. ಅದೆಲ್ಲ ಹೆಂಗೆ ಇದು ಮಾಡಕತ್ತೈತಿ ಹೇಳ್ರಿ ನೀವೇ ನೋಡೋಣ. ಅದಕ್ಕೆ ನನಗೆ ಬೇಜಾರಾಗೈತಪ್ಪಿ. ನನಗೆ ಮಾವಾರ ನನ್ನ ಕೂಟು ಚಂದಾಗಿ ಮಾತಾಡಕತ್ತಿಲ್ಲ. ಈಗ ಭಾಳ ದಿನ ಆಯ್ತು ನೀವೇ ನೋಡಕತ್ತೀರಿ. ನಮ್ಮಪ್ಪ ನಮ್ಮ ಕೂಟು ಹಂಗೆ ಮಾಡಿದ್ರೆ ನಾ ಹೆಂಗೆ ನೋಡ್ಕೊಂಡು ಸುಮ್ಮನೆ ಇರಲಿ. ಆಯ್ತು ಅದೇ ಏನು ಎಷ್ಟಂತ ಬೆಳೆಸ್ತಿ. ನಾ ಹೇಳ್ತೇನೆ ಅಂತ ಹೇಳತ್ತೀನಿ. ಇಲ್ಲ ನಾನು ಹೇಳ್ತೇನೆ ಹೋಗಿ ಅಪ್ಪ ಹಂಗೆ ಮಾಡ್ಬೇಡ ಅಂತೀರತ್ತಾ.
ಪಟ್ ಅಂತ ಹೋಗಿ ಹೇಳ್ರಿ ಊಟ ಅದ ಆ, ರೀ ಹೇಳ್ರಿ. ಹಾಂ ಹಾಂ ಮತ್ತೇನಿಲ್ರಿ, ಮಗಳಿಗೆ ಈಗ 8 ತಿಂಗಳ ಬಿತ್ತಲ್ಲ, 8 ಕುಬ್ಸ ಮಾಡೋದು ಕೇಳಾಕತ್ತಾಳ. ಅದಕ್ಕೆ ನೀವು ಎಂದ ಅಂತೀರಿ ಅಂದ್ ಬೇಕಾದ್ರೆ ನಾವು ನಮ್ಮ 3 ಮಂದಿ ಎಲ್ಲ ಕರ್ಕೊಂಬಂದು ಸ್ವಲ್ಪ ಖರ್ಚು ವೆಚ್ಚ ಮತ್ತು ಹಳೆಯಾಗಿ ಏನು ಕೊಡೋದು ತೊಗೊಳೋದು ನೀವು ಹೇಳಿದ್ರಿ ಅಂದ್ರೆ ನಾವು ಅದನ್ನ ಮಾಡ್ತೀವಿ. ಮತ್ತು ನಮಗಿರೋದು ಈಕೊಬ್ಬಿಕೆ ಮಗಳು ಚೊಚ್ಚಲ್ ಬಸರು ಮತ್ತೆ ಎಲ್ಲ ಮಾಡಾಕಬೇಕಲ್ರಿ ನೇಮನಿತ್ಯ ಏನದಾವ. ಈಗ ಅಲ್ಲಿ ನಮ್ಮ ಸೊಸಿಗೂ 7 ಮುಗ್ದೈತಿ 8 ನಡ್ಯಾಕತ್ತಾವು. ಈಗ ಅಲ್ಲಿನೂ ಸೀರೆ ಮಾಡೋದ್ರ ಬಗ್ಗೆ ಇವ್ರ ಅಣ್ಣಾರ ಮನೆಗೆ ಹೋಗಿ ಮಾತಾಡ್ಕೊಂಡ ಮನೆಗೆ ಹೋಗ್ಬೇಕೀಗ. ಹಾಂ, ಹೊರಗಿಂದ ಅಲ್ಲಿ ನೋಡ್ರಿ ಅದು ಮನ್ಯಾಂದ ಕಳ್ಳು ಬೆಳ್ಳೆಂದ ಆಕತಿ. ಹಾಗಾಗಿ ಈಗ ಆತಾಗೂ ನೋಡ್ಬೇಕು ಇತ್ತಾಗೂ ನೋಡ್ಬೇಕು ನೋಡ್ರಿ ಈಗ. ಮಾಡ್ಬೇಕ್ರಿ ಮತ್ ಮನೆ ಅಂತಲ್ರಿ ಮಾಡ್ಲೇಬೇಕಾಕತ್ ಬಿಡಾಕ್ ಹೆಂಗಾಕತ್ರಿ ಚೊಚ್ಚಲ್ ಹೋಟೆಲ್ ಅದಾರ ಅಂದಿಂದ ಎಲ್ಲ ಮಾಡೋ ಪದ್ಧತಿ ಮಾಡಾಕ ಬೇಕಲ್ರಿ. ಅದಕ್ಕೇನಂತ ತಗೋರಿ ಅಣ್ಣಾರ, ಮಾಡೋಣಂತ ಚಂದಾಗಿ ಮಾಡಿ ಮುಗಿಸೋಣಂತ. ಈಗ 8 ಬಿತ್ತು, ನಾವು ಇಲ್ಲಿ ಊರಾನ್ ಮಂದಿ ಎಲ್ಲಾರನ್ನೂ ಕರಿತೀವಿ, ಧಾಮ್ ಧೂಮ್ ಅಂತ ಜೋರಾಗಿ ಮಾಡೋಣಂತ. ನಮ್ಮ ಮನೆ ಬಕ್ಕಲಾಗಾದ್ರೆ ಮನೆ ಬಕ್ಕಲ್ಲ ಮಾಡೋಣಂತ. ನೋಡೋಣ, ಇಲ್ಲ ಮನೆ ಬಕ್ಕಲಾಗ ಮಾಡಿಬಿಡೋಣಂತ ಸುಮ್ಮನೆ. ಯಾಕಮ್ಮ ನಮ್ಮದು ಅಂಗಳ ದೊಡ್ಡದೂ ಐತಿ, ಎಲ್ಲ ಬೇಕಾದಂಗೆ ಮಂದಿ ಬರ್ತಾರೆ. ಆಮೇಲೆ ನಮ್ಮ 3 ಮಂದಿ ನಾವು ಕರಿಬೇಕಾದ್ರೆಲ್ಲ ಊರಾಗ ಇರೋದ್ರಿಂದ ಇಲ್ಲೇ ಬಂದು ಹೋಗಾಕ ಅವ್ರಿಗೂ ಸನೇ ಪಕ್ಕತಿ. ಮಳೆ ಮಾರಿನ ದಿನ ನೋಡ್ರಿ, ಈಗ ಮಳೆ ಒಂದು ಹತ್ತೈತಿ, ಹಂಗಾಗಿ ಸ್ವಲ್ಪ ದೂರ ಬರ ಅಂದ್ರೆ ಅವ್ರಿಗೂ ಬರೋಕೆ ಆಗೋದಿಲ್ಲ. ಇನ್ನು ಅವ್ರಿಗೆ ಏನು ಕೊಡ್ಬೇಕು ಏನು ಬಿಡ್ಬೇಕು ನೀವು ಒಂಚೂರು ಹೇಳಿದ್ರಿ ಅಂದ್ರೆ. ರೀ ಹಾ ಏನ ಅಲ್ಲ, ನಿಮ್ಮ ಜೊತೆಗೆ ಮಾತಾಡಕತ್ತಿದ್ರಿ ಅಣ್ಣಾರ. ಅದ ಹಳ್ಯಾರ್ಗೆ ಈಗ ನಿಮ್ಮ ಮಂದಿ ಎಲ್ಲ ಕುಬ್ಸ ಮಾಡೋ ಹೊತ್ತಿಗೆ ಮತ್ತೆ ಈಗ ಹಳ್ಯಾಗ ಒಂದು ಏನಾರು ಹಾಕಕ್ಕೆ ಬೇಕಲ್ರಿ. ಅದಕ್ಕೆ ನಾವೇನು ಅನ್ಕೊಂಡೇವಿ ಅಂದ್ರೆ ಒಂದು ತೊಲಿ ಚೈನಾ ಕೊಟ್ರಾತ ಅಂತ ಅನ್ಕೊಂಡ್ವಿ. ಮತ್ತೆ ನೀವು ಇದಕ್ಕೆ ಏನಾರ ನಿರೀಕ್ಷೆ ಏನಾರು ಇದ್ರೆ ಹೇಳ್ಬೋದು. ಬೇಡ 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 ಚೈನಾಗಿನ ಎಲ್ಲ ಏನು ಬೇಡ. ಬೇಕಾದಷ್ಟು ಬಂಗಾರ ಎಲ್ಲ ಜಗ್ಗದವ್ರಿ. ಅವನು 2-3 ಚೈನ್ ಅದಾವು, ಕೈಯಾಗ ಉಂಗ್ರ ಅದಾವು, ಏನು ವಾಚ್ ಐತಿ, ಎಲ್ಲ ಐತ್ರಿ ಅವಂದು ಎಲ್ಲ ಐತಿ. ಏನ್ ಮತ್ ಕೊಡೋದೇನ್ ಬೇಡ. ನೀವು ಬೇಕಂದ್ರೆ ನಿಮ್ಮ ಮಗಳಿಗೆ ಏನಾರು ಮಾಡ್ಸಾಕೋರಿ. ಅಕ್ಕಿಗೂ ಅದಾವು ನಮ್ಮ ವಂಶ ಪಾರಂಪರಿಕವಾಗಿ ಜಗ್ ಬಂಗಾರ ಏನ್ ಕೊಡ್ಬೇಕು ನಾನು ಹೆಂಡತಿಗೂ ಅವೆಲ್ಲ ಕೊಡತ್ತೇವೆ. ಆದ್ರೆ ಇದಕ್ಕೆ ಹೆಚ್ಚಿಂದ ಏನಾರು ಮಾಡ್ಸಾಕೊಳ್ಳೋದಿದ್ರೆ ಮಾಡ್ಸಾಕ್ರಿ. ಇಲ್ಲಪ್ಪ ಅಂತಂದ್ರೆ ಏನು ಬೇಡ್ರಿ. ದೇವ್ರ ಪುಣ್ಯಲ್ಲಿ ನಮ್ಗೆ ಕೇಳುವಂಗ ಇಟ್ಟಿಲ್ಲ ದೇವ್ರು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರ ನನಗೆ ಜೋರ್ ಮಾಡೋ ಮನಸ್ಸಿಲ್ರಿ ಈಗ. ಸಂಕ್ಷಿಪ್ತ ಇಲ್ಲೇ ಮನ್ಯಾಗ ಮನಿ ಬಕ್ಕಲಾಗ ಮಾಡೋನು, ಇಲ್ಲೇ ಒಂದ್ 5 ಮಂದಿ ಕರೆದು ಆರತಿ ಮಾಡಿಸಿ ಮುಗಿಸು ಅಂತಂದೇನಿ. ನನಗೆ ಧಾಮ್ ಧೂಮ್ ಅಂತೇಳಿ ಊಟ ಹಾಕ್ಸಿ ಛತ್ರ ಇದು ಮಾಡಿ ನನಗ ಇದು ಮಾಡುವಷ್ಟು ಮನಸ್ಸಿಲ್ರಿ ಈಗ. ಅಲ್ಲ, ನೀವು ಅಂದು ಮದುವೆಯಾಗೂ ಏನು ಕೇಳಿಲ್ ಬಿಡ್ರಿ. ನಮ್ಮನ್ನು ಸುಳ್ಳು ಹಾಕನ್ಬೇಕ. ಪಾಪ ಎಲ್ಲ ಖರ್ಚು ನೀವೇ ಹಾಕಿ ಲಗ್ನ ಮಾಡ್ಕೊಂಡಿರಿ. ಈಗ ಅಂದ್ರೆ ಈಗ ಅಂದ್ರೆ ಒಂದೇ ಮಗಳಲ್ಲ, ಅದಕ್ಕೆ ಸ್ವಲ್ಪ ಒಂದು ರೀತಿ ಒಳಗೆ ಮಾಡೋಣ ಅಂತ. ಬೇಡ ಅಂತೀರಿ ಅಲ್ಲ ಅಂದರೆ ನಿಮ್ಗೆ ಅಪ್ಪುಟ ಮನಸ್ಸೇ ಇಲ್ಲ ಅಂದ್ರೆ ಬೇಡ. ಮತ್ತೆ ನಿಮ್ಮ ಆತ್ಮಿಕ್ಕಿನೂ ನಮಗೆ ಮಾಡಬೇಕನ್ನೋದೇನಿಲ್ಲ. ಯಾಕಂದ್ರೆ ಇದೇನು ಹಿಂಗೆ ಅಂತೀರಿ? ಅಲ್ಲ, ಒಂದೇ ಸೊಸಿ ನಮ್ಮ ಅಂತ್ಯಾನಕ್ಕೆ ಹೋಟೆಲ್ ಐತಿ, ಅದು ಹುಡುಗಿ ನಮ್ಮ ಅಂತ್ಯಾನಕ್ಕೆ ತಕ್ಕಂಗೆ ನಾವು ಮಾಡ್ಬೇಕಲ್ರಿ. ಅದು ಹೆಂಗೆ ನಾವು 5 ಮಂದಿ ಕರೆದು ಆರತಿ ಮಾಡಕತ್ತಿ? ಏ ಸುಮ್ನಿರೆ, ನನ್ನ ಮಗಳಿಲ್ಲ ಅಲ್ಲಿ ಮನ್ಯಾಗ. ನನ್ನ ಮಗಳು ಬರ್ಲಾರ್ದ ನಾ ಕುಬ್ಸ ಮಾಡ್ತೇನಂತ ಮಾಡಿ ಏನ? ಅಲ್ರಿ, ನೀವು ಹೋಗಿ ಕರೆದಿರಿ, ನಾನು ಕರೆದಿನಿ, ಆ ಪರಿ ಕರೆದ್ರು ಬರುವಳ್ಳಕ್ಕೆ ಏನು ಮಾಡ್ಬೇಕು ಹೇಳ್ರಿ? ಈಗ ಹಂಗಾರೆ ಏನಕ್ಕೆ ಕಾಲು ತೊಳೆದು ನೀರು ಕುಡಿಬೇಕು? ಕಾಲ್ ತೊಳೆದು ನೀರು ಕುಡಿಬೇಕಾಗಿಲ್ಲ, ಕರಿಬೇಕಾದ್ರೆ ಕರೆದಿಲ್ಲ ಅಂತ ಶಿಟ್ಟಕ್ಕಿಗೆ. ಅದನ್ನೇ ಹೇಳಕತ್ತೈತಲ್ಲ, ಕರಿ ಅಂತ ಹೇಳಿತ್ತು. ಅವ್ರ ಗಂಡ ಹೆಂಡತಿಗೆ ಹೋಗಕ್ಕೂ ಮನಸ್ಸಿಲ್ಲ ಅಂದಮೇಲೆ ಏನು ಮಾಡಕತ್ತೈತಿ? ಈಗ ನಾವು ಬಲವಂತ ಚಂಡ ಹಿಡಿದು ದುಡಾಕತ್ತೇನೆ ಅಲ್ಲ. ಒಂದು ರೀತಿ ಅವ್ರು ನಾನು ತಪ್ಪಿಲ್ಲ, ನಾ ಯಾಕೆ ಹೋಗೋಣ ಅಂತ ಅವ್ರು ಅಂತಾರೆ. ಅವ್ರು ಕರಿಲಾರ್ದ ನಾ ಯಾಕೆ ಬರಲಿ ಅಂತ ಹಾಕಂತಾಳೆ. ಇಲ್ಲಿ ಯಾರು ಸರಿ ಯಾರು ತಪ್ಪಂತ ಹೆಂಗೆ ಹೇಳಕತ್ತೈತ್ರಿ? ಹಾಂ, ಈಗ ಅವಕಿ ಬರೋದಿಲ್ಲ ಅಂತೇಳಿ ಪಾಪ ಆ ಹುಡುಗಿ ಮಾಡೋದು ಮಾಡೋಕ್ಕಾಗ್ಲಾರ್ದ ಇರಕತ್ತೇನ? ನಮ್ಗೇನು 10 ಗಂಡು ಮಕ್ಳು ಅದಾರನ? ಇರೋದು ಒಂದು ಮಗ. ಮತ್ತು ಅವ್ನು ಮಾಡ್ತೀರೇನೆ ಮಾಡೋದಿಲ್ಲ ನೀವು ಚಂದಾಗಿ ಕಾರ್ಯನ? 10 ಅಲ್ಲ ಮಂದಿ ಎಲ್ಲ ನಾ ಎಷ್ಟು ಮಂದಿ ನಮ್ಮೂರಾಗ ಏನಿಲ್ಲಪ್ಪ ಅಂದರೂ ಅಷ್ಟು ಜೋರಾಗಿ ಮಾಡಿ ನಮ್ಮನ್ನು ಕರೆದು ಊಟಕ್ಕೆ ಹಾಕಿ ಇಷ್ಟು ಇದು ಮಾಡಿರ್ತಾರೆ. ನಮ್ಮ ದೇವ್ರ ಪುಣ್ಯಲೆ ಎಲ್ಲ ಕೊಟ್ಟಾನ ಆಶೀರ್ವಾದ. ದೇವ್ರ ಆಶೀರ್ವಾದ ಎಲ್ಲ ಸಕಲ ಐಶ್ವರ್ಯ ಐತಿ. ನಾವು ಮತ್ತೆ ಇದ್ದು ನಾವು ಮಾಡಲಿಲ್ಲ ಅಂದ್ರೆ ಹೆಂಗೆ? ನೋಡಿದ್ರೆ ಮಂದಿ ಏನು ಆಡ್ಕೊಳಕಿಲ್ಲ. ಆ ನೋಡ, ನಂಗೆ 108 ಪುರಾಣ ಹೇಳ್ಬೇಡ. ನನ್ನ ಮಗಳು ಬರ್ಲಾರ್ದ ನಾ ಏನು ಮಾಡುದಿಲ್ಲ. ಆತ್ರಿ ಮಾವರ, ನಾ ಕರೆದು ಬರ್ತೇನೆ ಬೇಕಾರೆ. ನಾನು ಇವರು ಹೋಗಿ ಕರಿತೇವೆ. ಮತ್ತು ಅದಕ್ಕೆ ಮಿಕ್ಕಿ ಬರಲಿಲ್ಲ ಅಂದ್ರೆ ನಾ ಇನ್ನೇನು ಕಾಲು ಇಡೋದಿಲ್ಲ ರೀ ಮಾವರ. ಅಲ್ಲೇ ಇದೊಮ್ಮೆ ಹೋಗಿ ಕರಿತೇನೆ. ಬರೋದ ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡ್ವಾ, ನಿನಗ ಹೋಗಾಕ್ ಮನಸ್ಸಿಲ್ಲ ಅಂದ್ರೆ ಹೋಗಾಕು ಬೇಡ. ಯಾಕಂದ್ರೆ ನೀನು ಬಸರ ಹೆಣ್ಮಗಳದಿ, ನಿನ್ನ ಮನಸ್ಸು ನೋವು ಮಾಡಕ್ಕೂ ನನಗೆ ಇಷ್ಟ ಇಲ್ಲ. ಏನ ಮನಿ ಹೆಣ್ಮಗಳು ಬಿಟ್ರೆ ಬಿಟ್ಟ ಹೋಗತ್ ಸಂಬಂಧ. ಮನುಷ್ಯ ಯಾವತ್ತು ಸೋತ್ ಗೆಲ್ಬೇಕು, ಆ ಕಾರಣಕ್ಕೆ ಹೇಳಾಕತ್ತೀನಿ. ಅದು ಒಂದು ಮಂಡ ಹಠ ತಕೊಂಡು ಕುಂತು ಬಿಟ್ಟಾಳ ಆಕೆ ಬೇಕಿ. ಅದಕ್ಕೆ ಇದೊಂದು ಸಲ ಕರೆದು ಬಿಡು. ಇನ್ನೊಮ್ಮೆ ಈ ತರ ತಪ್ಪಾಗ್ಲಾರ್ದಂಗ, ಆಕಿ ಹಿಂಗ್ ಸಿಟ್ಟು ಆಗ್ಲಾರ್ದಂಗ, ಎಲ್ಲಾ ಸಂಬಂಧ ಚಂದಾಗಿ ನಡ್ಕೊಂಡು ಹೋಗುವಂಗ ನಾ ನೋಡ್ಕೋತೀನಿ. ಈಗ ಊರನ್ ಮಂದಿ ಏನಂತಾರ ಹೇಳುವ, ಮನಿ ಮಗಳು ಬಿಟ್ಟು ಕಾರ್ಯ ಮಾಡಾಕತ್ತಾರ ಇವ್ರು ಅಂತ ಆಡ್ಕೊಂತಾರ. ಆಡ್ಕೊಳಂಗಿಲ್ಲ. ಅದು ಹೋಗ್ಲಿ, ಅಕ್ಕಿ ಮನ್ಸಿಗಾರ ಏನ್ ಅನ್ಸಕ್ಕಿಲ್ಲ. ಹೋಗ್ಲಿವಾ, ನಮ್ಮ ಹಳ್ಯಾರ್ಗಿರ ಏನ್ ಅನ್ಸಕ್ಕಿಲ್ಲ. ಬಂದ್ ಕರ್ಲಿಲ್ಲ ನೋಡೋ ಮಾತ ನಂಗೆ ಆಗ್ಬಾರ್ದಲ್ಲ. ಅದಕ್ಕಷ್ಟ ನೀ ಬಸರ ಹೆಣ್ಮಗಳದೀವ, ನಂಗೆ ಗೊತ್ತು ನೀ ಅಲ್ಲಿ ಹೋಗಿ ಕರಿದ ಪದ್ಧತಿ ಅಲ್ಲ ಅಂತ ಗೊತ್ತು. ಅದು ತಪ್ಪಂತನೂ ಗೊತ್ತು. ಆದ್ರೂ ಏನ್ ಮಾಡಕೈತಿ, ಮಂಡ ಹಠ ತಕೊಂಡ್ ಕುಂತು ಬಿಟ್ಟಾಳ. ಅದಕ್ಕೆ ಹೆಂಗಿದ್ರು ಕಾರ್ ಗಾಡಿ ತಗೊಂಡಿ ಹೊಸಾದ, 2 ಗಂಡ ಹೆಂಡತಿ ಹೋಗಿ ಕರೆದು ಬರ್ರಿ. ಅಲ್ಲ,
ನನಗೆ ಗೊತ್ತಿಲ್ಲದ ಕೇಳಾಕತ್ತೇನ್ರಿ ಯಾಕಾರ ಅವತ್ತು ಜಗಳ ಆಗಿದ್ದ ದಿನ ಬಗ್ಗೆ ಹರಿದಿಲ್ಲನ್ರಿ. ಹರಿದಿಲ್ರಿ, ಎಲ್ಲಿ ಹರಿಬೇಕು? ಹಂಗ ನಮ್ಮ 7:30 ಹತ್ತಿ ಬಿಟ್ಟದ್ ಬೆನ್ನಿಗೆ. ಹರಿದಿಲ್ಲ ಜಗಳ. ಇವ್ರು ಹೋಗಿ ಕರ್ಲಿಲ್ಲ, ಆಕಿನೂ ಬರ್ಲಿಲ್ಲ. ಹಿಂಗ ಮಂಡಾಟ ಮುಂದುವರ್ಸ್ಕೊಂತಾನ ಹೊಂಟಾಳ. ಆದರೂ ಹಿಂಗಂತೇನಿ ಅಂತ ತಪ್ಪು ತಿಳ್ಕೊಬೇಡ್ರಿ ಅಣ್ಣಾರ. ಗಂಡು ಮಕ್ಕಳಿಗೆ ಚಟ ಚಲೋ ಅಲ್ಲ ಅಂತಾರೆ, ಹೆಣ್ಣು ಮಕ್ಕಳಿಗೆ ಹಠ ಚಲೋ ಅಲ್ಲ ಅಂತಾರೆ. ಹೌದಿಲ್ರಿ? ಹಠ ಹೆಣ್ಣು ಮಕ್ಕಳಿಗೆ ಅಷ್ಟು ಒಳ್ಳೇದಲ್ಲದ. ಹೇಳಿದ್ರಾಗ ಏನಾರ ಸಿಟ್ಟು ಬಂದ್ರೆ ಮತ್ತೇನು ಅನ್ಕೊಳಕ್ ಹೋಗ್ಬೇಡ್ರಿ ಅಣ್ಣಾರ. ಸಿಟ್ಟು ಬರಕ್ಕೆ ಏನೈತಿ ಬಿಡ್ರಿ, ಎಲ್ಲ ಗೊತ್ತಿದ್ದಿದ್ದ ಐತಿ. ಮಾಡೋದ ಅಂತಾವ್ ಮಾಡಾಕತ್ತಾವು. ಈಗ ಆತೀಗ ಕರ್ಕೊಂಬರಕ್ ಹೊಂಟಾರ, ಬಂದ್ ಇನ್ನೇನು ಒಟ ಒಟ ಅನ್ಬೇಡಕ್ಕೀಗೆ. ನಾ ಏನು ಅನ್ನೋದನ್ನ ತಗೋರಿ, ಮಗಳ ಬರತ್ಲೆ ತಲೆ ಮ್ಯಾಗ ಕುಂದಿಸ್ಕೊಂಡು ಮೆರವಣಿಗೆ ಹೋಗಿ ಬರ್ರಿ ಒಂದು ಸ್ವಲ್ಪ. ಅದ ಆಮೇಲಿನ ಮಾತು. ಮೆರವಣಿಗೆ ಹೋಗ್ಕನೋ ಇನ್ನೊಂದ್ ಮಾಡ್ತೀನಿ, ಅದ ಆಮೇಲೆ ನೀ ಸುಮ್ನಿರು. ಆತ್ ತಗೋರಿ. ನಾ ಯಾವ್ದಕ್ಕೂ ನಿಮ್ಗೆ ನಾಳೆ ಏನನ್ನೋದು ಫೋನ್ ಹಚ್ಚಿ ಹೇಳ್ತೀನಿ. ಯಾಕಂದ್ರೆ ನನ್ನ ಮಗಳು ಬಂದ್ರೆ ನಾ ಎಲ್ಲಾ ಜೋರಾಗಿ ಮಾಡುದು, ಇಲ್ಲ ನಾ ಮಾಡುದಿಲ್ಲ. ಮಗನೂ ಅಷ್ಟೇ ಮುಖ್ಯನ, ಇಲ್ಲ ಅಂತ ಹೇಳಂಗಿಲ್ಲ. ಮಗ ಸುಸಿನೂ ಮುಖ್ಯನ. ಈಗ ಮಗಳು ಬಿಟ್ಟು ಹೆಂಗ್ ಮಾಡ್ತೀರಿ? ಊರನ್ ಮಂದಿ ಏನಂತಾರ ಅದಕ್ಕೆ. ಬರ್ತಾಳಕಿ, ನಿಮ್ ಮಗಳು ಹೋಗಿ ಕರೆದ್ರೆ ಆಕಿ ಬರ್ತಾಳ, ನಂಗೆ ಗೊತ್ತೈತಿ. ಅದಕ್ಕೆ ಒಂದ್ ಮಾತು ಹೋಗಿ ಕರಿ ಅಂತ ಹೇಳಿ ನೀವು ಹೋಗ್ತೇನೆ ಅಂದಾರ. ಹೋಗಿ ಕರೆದ್ರಂದ್ರೆ ಬರ್ತಾಳಕಿ. ಬಂದ್ರಂದ್ರೆ ನಾ ಎಷ್ಟೊತ್ತಿದ್ರು ಸಂಜಿಗೆ ಫೋನ್ ಹಚ್ಚಿ ನಿಮ್ಗೆ ಹೇಳ್ತೀನಿ. ಆದ್ರೆ ಬಂಗಾರ ಬೆಳ್ಳಿ ಏನು ಕೊಡಾಕೋಬೇಡ್ರಿ, ಯಾವ ಊಟದ ಖರ್ಚು ಬೇಡ, ಏನು ಬೇಡ. ದೇವ್ರ ಪುಣ್ಯಲ್ಲಿ ಆರಾಮದೀವಿ, ನಾವೆಲ್ಲ ಮಾಡ್ಕೋತೀವಿ. ನೀವು ತುಂಬಿದ ಕೊಡ ತುಳ್ಕಲ್ಲ ಅಂತಾರಲ್ರಿ, ಭಾಳ ದೊಡ್ಡ ಗುಣ ರೀ ನಿಮ್ದು. ಕಾರ್ ಗಾಡಿ ನೋಡಿದೆ, ಭಾಳ ಚಂದ ಐತಿ, ಭಾಳ ಚಂದ ಐತ್ರಿ. ಅಂಬಾಸಿಡರ್ ಅನ್ರಿ ಅದ್ರ ಹೆಸರು? ಹಾ, ಅಂಬಾಸಿಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಗೊಂಡಿವ್ರಿ ಅದನ್ನ. ಚಲೋ ಆತ್ ಬಿಡ್ರಿ. ನನ್ನ ಮಗಳ ನಶೀಬನ ನಶೀಬ. ನನ್ನ ಮಗಳು ಹಳೆಯ ರಾಜಾರಾಣಿ ಗತಿ ಕುಂತದ್ರಾಗ ಹೋಗ್ತಾರಲ್ಲ, ಅದನ್ನ ನೋಡಾಕ ಒಂದು ಆನಂದ. ಕಸ್ತೂರಿ, ಎಷ್ಟೊತ್ತು ನಿಂದಿರ್ತೀವ? ಬಾಯಲ್ಲಿ ಕುಂದ್ರ ಬಾ. ಇರ್ಲಿವಾ ನಿಂತಾನೆ. ನಮ್ದು ಸ್ವಲ್ಪ ಬೇರೆ ಕೆಲಸ ಐತ್ರಿ, ನಾ ಆಮೇಲೆ ಮತ್ತೆ ಸಿಗ್ತೇನೆ. ಅಂದ್ರೆ ಅಲ್ಲಿ ಪಂಚಾಯತಿ ಆಫೀಸ್ನಾಗ ಒಟ್ಟು ಕೆಲಸ ಐತಿ. ಹಾ ಹಾ, ನೀವು ಹೋಗಿ ಬರ್ರಿ. ಪಾಪ ನಿಮ್ಗೆ ಕೆಲಸ ಬೇಕಾದಷ್ಟು ಇರ್ತಾವ. ನಮ್ಮ ಸಲ ನಿಂದ್ರಂದ್ರೆ ಹೆಂಗಕತಿ? ಆಯ್ತು ಅವ್ರಿ, ಮಾತಾಡೋದೆಲ್ಲ ಮುಗೀತು. ಮತ್ತೆ ಬ್ಯಾಡ ಅಂದ್ರಲ್ಲ, ಆಯ್ತು ಹೋಗಿ ಬರ್ರಿ. ಕಸ್ತೂರಿ, ನೀವು ಒಂಚೂರು ನಿಮ್ಮಪ್ಪ ನಿಮ್ಮ ಕೊಟ್ಟು ಮಾತಾಡ್ಕೊಂಡು ಕುಂದ್ರವಾ. ನಾ ಒಂದಿಟ್ಟು ಅಡಿಗೆ ಮನ್ಯಾಗ ಏನಾಯ್ತು ಏನಿಲ್ಲ ನೋಡ್ತೇನೆ. ಅಂದಂಗ ಅಳ್ಯಾರ, ನಿಮ್ ತೋಟದ ಎಳ್ಳೀರು ಬಹಳ ರುಚಿ ಅಂತಲ್ರಿ. ಬಿಸಿಲಾಗಿಂದ ಬಂದಿದ್ವಲ್ಲ, ಕುಡಿಯೋಣ ಅಂತ. ಬರ್ರಿ ಮಾವ್ರ, ನಾನ ಕಡ್ದು ಕೊಡ್ತೇನೆ ಬರ್ರಿ. ಯಾಕೆ 10 ಕುಡೀರಿ. ಬರ್ರಿ ಇಲ್ಲೇ ಬರ್ರಿ. ಏನದ ಕಸ್ತೂರಿ, ನೀ ಹೋಗ್ಬೇಕಂತನ ಕರ್ಯಾಕ? ಭಾರಿ ಮಳ್ಳೆ ಆಳಕಿ. ಅಲ್ಲ, ಊರು ಬಿಡಾಡಿ ತಾ ಬರೋದ ಬಿಟ್ಟು ಅಲ್ಲಿ ಕುಂತ ನಾಟಕ ಮಾಡ್ತಾಳನ. ಈಗ ನೀವು ಹೋಗಿ ಕರಿಬೇಕಂತನ? ಅಣ್ಣನ ಹೆಂಡತಿ ಕಿಮ್ಮತ್ ಐತಿಲ್ಲ ಅಂತ ಬಿಡಾಡಿಗೆ. ಅಣ್ಣನ ಹೆಂಡತಿ ಏನಕ್ಕಳ ಅತಿಗೆ ಮಕ್ಕಳ ತಲೆ ತಗ್ಸಿದ್ರಕಿ ಒಳ್ಳೇದಕತ್ತನ ಆಕಿಗೆ. ನೀವು ಎಲ್ಲ ಅದಕ್ಕೂ ಬಾಯಿ ಮುಚ್ಕೊಂಡಿರ್ತೀರಲ್ಲ, ಅದಕ್ಕೆ ಮಾಡ್ತಾರೆ. ಏನು ಮಾಡ್ಬೇಕವ? ಹಾಳಾಗಿ ಹೋಲ್ಬಿಡ್ಬಿ ಇವತ್ತಾಗ. ಏನು ಹೇಳಿ ಏನು ಉಪಯೋಗ? ಈಗ ಮಾವಾರ ಹೇಳೋದು ಒಂದು ರೀತಿ ಬರೋಬರಿನ. ಏನು ಮಾಡಿದ್ರು ಮಂಡಾಟ ತಕೊಂಡು ಕುಂತು ಬಿಟ್ಟಾಳ ಪುಣ್ಯ ತೆಗಿತಿ. ಬಾ ಅಂದ್ರೆ ಬರವಳ್ಳ. ಈಗ ಹಂಗಂತ ಹೇಳಕಿನ್ ಬಿಟ್ಟು ಎಲ್ಲ ಕಾರ್ಯ ಮಾಡಕತ್ರ ಮಂದ್ಯಾರ ಏನಂದಾರ? ಅದಕ್ಕೆ ಹೋಲತ್ತ ಹಾಳಾಗಿ ಕರೆದು ಬರ್ತೇನೆ. ನಾಳೆ ಕೂಸು ಹುಟ್ಟಿಂದಾರ ಸ್ವಾದ್ರತ್ತಿ ಬೇಕಾ ಹೆಸರಿಡಾಕ ಮಾಡಕ್ಕೆ? ಅದಕ್ಕೆ ಅವಾಗ ಕರೀದೆ, ಈಗ ಕರೆದು ಬಿಡ್ತೇನೆ. ಬಂದ್ರೆ ಬರವಳ್ಳಕ. ಈಗ ನಾನು ಇದ ಒಂದು ವಿಚಾರಕ್ಕಂತ ಅಲ್ಲಿ ಬಿಡ್ಬೆ. ಮಾವಾರ ಮನ್ಸಿಗೂ ನೋವಾಕತ್ತಲ್ಲ, ಮಗಳಿಲ್ಲ ಅಂತೇಳಿ. ಅತ್ತಿಯರ ಮನ್ಸಿಗೂ ನೋವಾಕತಿ, ಮಗಳಿಲ್ಲ ಅಂತೇಳಿ. ಅದಕ್ಕೆ ಆ ಕಾರಣಕ್ಕೆ ಹೇಳಿದೆ.
ಏನ್ ನನ್ನ ಮಗಳ ಮನೆಗೆ ಹೋಗಿ ಬರ್ತಾರೋ ಇಲ್ಲ ಇವ್ರು, ಏನ್ ಬರೇ ನಿಮ್ಮ ಅಣ್ಣನಷ್ಟು ನೋಡಿ ಮಾತಾಡ್ಸ್ಕೊಂಡು ಹೊಳೆ ಬರ್ತಾರ ಏನ? ಯವ್ವಾ ಅವಕ್ಕೆಲ್ಲ ಎಲ್ಲಿ ಕಬ್ರ ಐತಿ? ಸಾಯಿ ಮುದುಕಿ ಮಗಳು ನೋಡ್ಬೇಕು ಅನ್ನಕತ್ತಾಳ ಅನ್ನೋದೆಲ್ಲ ಎಲ್ಲಿ ಕಬ್ರ ಐತಿ? ಅಯ್ಯಯ್ಯ ಹೋಗಿ ಬರ್ತಾರ ಬಿಡ್ಬೇ ಅಮ್ಮ, ಹೇಳ್ ಕಳ್ಸಿ. ಹೋಗ್ಲಿಲ್ಲ ಅಂದ್ರೆ ಬಿಟ್ಟಿ ಏನ್ ನೀನು? ಇರಿ ಓ ಅಜ್ಜಮ್ಮ, ಇವ್ರು ಬಂದ್ರನ ನನ್ನ ಗಂಡ ಬನ್ನ. ಎಲ್ಲ ಕಣವಲ್ಲ ಏನ್ ನನ್ನ ಕಣ್ಣು ಅಪ್ಪುಟ ಹೋಗಿ ಬಿಡ್ತೆ ಏನ ಇವ? ನನ್ನ ಮಗಳು ನೋಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಹೋತಾ ಇದ್ ಕಣ್ಣು ಬೆಂಕಿ ಎತ್ತಿ. ಏನ್ ಅಪ್ಪುಟ ಕಣ್ಣವಲ್ತಲ್ಲೇ? ನಿಮ್ಮ ಅಪ್ಪ ಏನಾರು ನನ್ನ ಕಣ್ಣಿಗೆ ಮಟ ಗಿಟ ಮಾಡ್ಸ್ಯಾನನ್ಲೇ, ಈ ಮುತ್ತಿ ಕಣ್ ಕಾಣಬಾರ್ದಂತ ಹೇಳಿ. ಏನಂಗ 8 ಕೂರ್ಗೆ ಆಸ್ತಿ ಐತ್ ನೋಡು, ಅದಕ್ಕೆ ನಿನ್ ಕಣ್ಣಂಗ್ ಮಾಡಿ ಎತ್ತಾಗರ ಸೈ ಹಾಕಿಸ್ಕೊಳ್ಳೋನು, ಹೆಬ್ಬಟ್ಟು ಹೊತ್ತಿಸ್ಕೊಳ್ಳೋನು ಅಂತೇಳಿ ಮಾಡಿರ್ಬೇಕು ನಮ್ಮಪ್ಪ ಪಾಪ. ಇನ್ನ ಒಂದ್ ಏನಾರ ಒಂದಿಷ್ಟು ಆಸ್ತಿ ಇದ್ಬಿಟ್ಟಿದ್ರೆ ಎಟ್ಟು ಉರಿತಿದ್ದೇನ ನೀನು? ಸುಖದ್ರೆ ಮಾಟ ಮಾಡಿಸ್ತಾರಂತ ಕಣ್ಣಿಗೆ ಯಾಕೆ ಮಾಡಿಸ್ತಾನ? ಹಂಗ್ ಮಾಟ ಮಾಡ್ಸೋದಾದ್ರ ನಿನಗ ಮಾಡಿಸಿ ಏಕದಮ್ ಶಿವನ್ ಪದ ಸೇರೋಂಗಾರ ಮಾಡ್ತಿದ್ದ. ಅಂತವೆಲ್ಲ ಮಾಟ ಮಾಡಿ ನಮ್ಮ ಮನ್ಯಾಗ ಯಾರಿಗೂ ಗೊತ್ತಿಲ್ಲ. ನಿನಗ ನಿನ್ ಮಗಳಿಗೆ ಗೊತ್ತಿದ್ರೆ ನೋಡ್ ಗೊತ್ತಿರ್ಬೋದು. ಯವ್ವ ಹಲಕಟ್ಟು ಬೆಂಡ್ಲಿ, ಎಷ್ಟು ಮಾತಾಡ್ತಿಲೆ? ಎತ್ತಾಗ ನಿಂತಿ ನಿನ್ನ ಇಕ್ಕರಿಸ್ತೇನೆ ತಡಿ ಒಂದು. ಸಮಾಧಾನ ಕಣ್ಣು ಹೋಗ್ಯಾವ, ಹೊಡ್ಯಾಕ್ ಬಂದು ಆಮೇಲೆ ಅರ್ಬಾಡ್ಸಿ ಎತ್ತಾಗರ ಮುಗ್ರಿಸಿ ಬಿದ್ದು ಕೈಕಾಲು ಮುರ್ಕೊಂಡಿ ಸುಮ್ಕುದ್ರಲ್ಲೇ. ಇರಿ ಅಷ್ಟು ಒದರಾಕತ್ತೇನೆ, ಇಲ್ಲೇ ನಿಂತಿಯಲ್ಲ. ಅಲ್ಲ ಮತ್ ನೀವು ಬಾಗಲ ನಿಂತು ಒದರಿದ್ರ ನಾ ಏನ್ ಜಿಗ್ಕೊಂತ ಅಲ್ಲಿಗೆ ಓಡಿ ಬರ್ಲೇನ್ರಿ? ಏನ್ ಹೇಳ್ರಿ, ಒಳಗ್ ಬರ್ತೀರಿ ನಾ ಬರುದಿಲ್ಲ? ಏನಿಲ್ಲ, ಏನ ಹಂಗೇನಿಲ್ಲ ಅಂದಂಗ ಏನ ಕೇಳಾತಿದ್ನಿಪ್ಪ. ಹೋಗತ್ತ ನೆನಪ ಹರ್ಸಿದೆ ನನಗೆ. ನಮ್ಮ ಇಲ್ಗಳ ಅತ್ತಿ ನಮ್ಮ ಅಪ್ಪನ ಮನೆಗೆ, ಆಮೇಲೆ ಕಸ್ತೂರಿ ಮನೆಗೆ, ಆಮ್ಯಾಗ ಏನಪ್ಪಾ ಅದು ಇದು ಇವ್ರು ಸಣ್ಣ ಅತ್ತಿಯರ ಮನೆಗೆ ಎಲ್ಲ ಹೋಗ್ಯಾರ. ಓ ಅದಕ್ಕೂ ಕೇಳ ನಾವು. ಈಗ ಕಸ್ತೂರಿ ಮನ್ಯಾಗ ಏನು ಕೇಳಿದ್ರೆ ಏನಪ್ಪ? ಅವ್ರ ಮನೆಗೆ ಏನ್ ಕೇಳ್ತಾರ ಬಿಡ್ರಿ, ತುಂಬಿದ್ ಕೂಡ ತುಳ್ಕಲ್ಲ ಅಂತೇಳಿ ಅವ್ರಿಗೆ ಏನು ಕೇಳೋದಿಲ್ಲ. ಮದ್ವಿನೇ ಎಲ್ಲ ತಮ್ಮ ಖರ್ಚಾಕ್ ಮಾಡ್ಕೊಂಡಾರ. ಇನ್ನ ಅವ್ರು ಹೋಗಿ ಕುಬ್ಸಕ್ ಕೇಳ್ತಾರನ್ರಿ? ಅವ್ರ ಕೇಳ್ತಾರ? ಕೇಳಲ್ಲ. ಇನ್ನು ನಮ್ಮ ಅಪ್ಪನ ಅಂತೇಳಿ ಕೇಳಿದ್ರು ಕೇಳ್ಬೋದು. ನೀವು ಒಂಚೂರು ಬ್ಯಾಡ ಅಂತ ಹೇಳ್ಬೇಕಿಲ್ಲ. ಚೈನು ವಾಚು ಉಂಗ್ರ ಏನೇನೋ ಕೊಡ್ಬೇಕಂತ ಬಂಗಾರದ್ದು. ಪಾಪ ಮನ್ಯಾರ ನಮ್ಮ ಅಪ್ಪ ಮನಿ ಕಟ್ಸ್ಯಾನ. ಪಾಪ ಅದು ಮನಿ ನೆರಿಕೆಲ್ಲ ಬಿದ್ದಿತ್ತಲ್ಲ, ಅದನ್ನೆಲ್ಲ ಕಟ್ಸ್ಯಾನ. ಈಗ ಮತ್ತೆ ಚೈನ್ ಕೊಡು, ಉಂಗ್ರ ಕೊಡು, ವಾಚ್ ಕೊಡು ಅಂದ್ರ ಯಪ್ಪ. ಮಾವ ಮತ್ತೆ ಈಗ ಈರಂದ್ಲ ನಮ್ಮ ಅವನಪ್ಪ ನಿಮ್ಮ ಮನೆಗೆ ಹೋಗ್ಯಾರಂತಲ್ಲ, ನೀನು ನೋಡಿದ್ರೆ ಇಲ್ಲಿ ಬಂದಿಯಲ್ಪ ಮಾವ? ಏನು ಅವ್ರು ಬಂದ್ರ ಜೊತೆಗೆ? ಇಲ್ಲಪ್ಪ, ನಮ್ಮ ಮನೆಗೆ ಹೋಗಿದ್ ವಿಚಾರ ಗೊತ್ತಿಲ್ಲ ಬಿಡು ನನಗೆ. ನಾನು ಇಲ್ಲಿ ಬರ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡು ಬೆಳಗ್ಗೆ ಹೊಂಟು ಬಂದೆ. ಅಲ್ಲಿ ನಡ್ಕೊಂಚೂರು ಬೇರೆ ಕೆಲಸ ಇತ್ತು ಅಂತ ಅತ್ತಾಗ ಹೋಗಿದ್ದೆ, ಅದ್ರ ಮುಗಿಸ್ಕೊಂಡು ಸೀದಾ ಇಲ್ಲೇ ಬಂದನಿ. ಸುದ್ದ ಆತ್ಬಿಡ, ಅವರು ನಿಂಗೆ ಭೇಟಿ ಆಗ್ಬೇಕಂತ ಅತ್ತಾಗ ಹೋಗ್ಯಾರ ಮಾವ, ನೀ ಇತ್ತಾಗ ಬಂದು. ಅತ್ತಿ ಹೇಳ್ತಾಳ ಏನು ಮಾಡ್ತಾಳ, ಬಂದ್ರು ಬರ್ಬತ್ತೋ ಈಗ. ಹಂಗಾರ ಬರ್ತಾರೆ, ಈಗ ಬರ್ತಾರೆ. ಯಾಕಂದ್ರೆ ನಾ ಬೆಳಗ್ಗೆ ಮನೆ ಬಿಟ್ಟೇನಿ. ಈಗ ಅಷ್ಟೊತ್ತಿಗೆ ಇವರಿಗೆ ಮನೆಗೆ ಹೋದ್ರಂದ್ರು ಹೇಳಿರ್ತಾರೆ, ಬರ್ಬತ್ತು, ಈಗ ಬರ್ಬೋದು. ಏನಾರ ವಿಚಾರ ಇತ್ತಾನೆ ನಮ್ಮ ಮನೆಗಿಡೆ ಯಾಕೆ ಹೋಗ್ಯಾರ? ಏನಾರ ವಿಚಾರ ಇತ್ತು ನನ್ ಕೇತಿಯಲ್ಲಪ್ಪ ನೀನು? ಹಿರಿಯರ ಅಪ್ಪನ ಕಣ್ಣೊಂದ್ ಬರಬರಿ ಕಾಣುವಲ್ವ? ಹೌದೌದು. ಏನಂತ ವಿಚಾರ ಅಂತ ಕೇತಿಯಲ್ಲ? ಅಲ್ಲ ಮತ್ತೆ ಈ ಕುಬ್ಸ ಮಾಡ್ತೀವಲ್ಲ ಮಗಳದ, ಏನ್ ಹಂಗ ಲಗ್ನದಂಗ ಇದನ್ನು ಜಾರ್ಕೊಂಡ್ಬಿಡ್ಬೇಕಂತ ಮಾಡಿಯೇ? ಮದ್ವೆಗಂತೂ 1 ರೂಪಾಯಿ ಖರ್ಚಾಗ್ಲಿಲ್ಲ, ಏನು ಎಲ್ಲ ಉಳಿತಾಯ ಮಾಡ್ಕೊಂಡೆಪ್ಪ. ಮತ್ತೆ ಈಗಾರ ಮತ್ತೆ ಏನು ಕೊಡ್ತೀಯಾ ಕೊಡೋದಲ್ಲ ನೋಡು. ಯಾಕೆ ಬೇರೆ ನಿಮ್ಮ ಅವನ ಏನು ಕೊಟ್ಟಿಲ್ಲನ? ನಮ್ಮ ಅಪ್ಪಗೆ ಎದಕ್ಕೆ ಮಾತಾಡ್ತಿ? ಮನೆಗೆ ಬಂದ್ರೆ ಸಾಕು ಕಾಗಿ ಹಂಗೆ ಕವ ಹಚ್ಚಿ ಬಿಡ್ತೀಯಲ್ಲ ತಗ. ಅಲ್ಲ ನಿಮ್ಮ ಅವನ ನಮ್ಮ ಅಪ್ಪ ಮದ್ವೆಯಾಗಿ ಏನು ಕೊಟ್ಟಿಲ್ಲ ಅಂದ್ರು ಆಮೇಲೆ ಬಂದು ನನಗೆ ಬೋರ್ ಮಾಡ್ಸಾರ ಏನ? ನನ್ನ ಗಂಡಗ ಕೊಳ್ಳಾಗ ಒಂದು ಚೈನ, ಉಂಗ್ರ, ಆಮ್ಯಾಗ ಏನದು ಅತ್ತಿಗೊಂದು ಸೀರೆ, ನನ್ನ ಗಂಡಗೊಂದು ಜೋಡಿ ಅರಿಬಿ, ನನಗೊಂದು ಚಲೋ ಸೀರೆ ಕೊಟ್ಟ ಹೋಗ್ಯಾನಲ್ಲೆಲ್ಲ. ಇನ್ನ ಮದ್ವಿನ ಗಂಡಿನ ಕಡೆದಾರ ಮಾಡ್ಕೋತಿದ್ರಿ, ಮದ್ವಿ ಖರ್ಚು ಉಳಿತನ್ನಾಕ. ಇವ ನಿನಗೆ ಬಾಯ್ ಕೊಟ್ಟು ಉಳಿಯೋದು ಉಂಟನು? ಎಟ್ಟು ಮಾತಾಡ್ತಾಳ. ಇದನ್ನೊಂದು ಕಲ್ಸ್ಯಾನ ನೋಡಿ ನಿಮ್ಮಪ್ಪ. ಇದನ್ನೇ ನಮ್ಮಪ್ಪ ಕಲ್ಸಿಲ್ವಿ. ನಿಮ್ಮ ಮನೆಗೆ ಬಂದಿಂದ ಯಾರು ಸಸ್ತ್ಯಾರಾದ್ರೂ ಏನು ಬಾಯಿ ಮುಚ್ಕೊಂಡು ಇರಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಹಂಗೆ ಮಾತಾಡ್ತೀರಿ ನೀವು. ಹೊಳ್ಳಿ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗ್ಬಾರ್ದು ನೋಡು, ಹಂಗೆ ಮಾತಾಡಿರ್ತೀರಿ ನೀವು. ಗೊತ್ತನ? ನಮ್ಮ ಅತ್ತೆ ಅಂತ ನಿನ್ನ ಕೈಯಾಗ ತಡೆದಾಳ, ಏನು ಮಾತಾಡ್ಲಾರ್ದಂಗೆ ಬಾಯಿ ಮುಚ್ಕೊಂಡದಾಳ. ಅದು ಹೆಂಗೆ ಸುಮ್ಮನಿದ್ಲ ದೇವ್ರಿಗೆ ಗೊತ್ತ. ನಮ್ಮ ಅಪ್ಪನ ಕಲ್ಸ್ಯಾನ ಅನ್ನೋದಾದ್ರೂ ನಿನ್ನ ಪ್ರಕಾರ ಒಳ್ಳೇದ ಮಾಡ್ಯಾನವ. ಇಲ್ಲಾಂದ್ರೆ ನನ್ನ ಹುರಿದು ಮುತ್ತಿ ಬಿಡ್ತಿದ್ರಿ ಇಷ್ಟೊತ್ತಿಗೆ ಕೊಂದು. ಅಯ್ಯ ನುಂಗಿ ನೀರು ಕುಡಿದು ಹೊಳ್ಯಾಗ ಅಲ್ಲಿ ನಂದು ಆಸ್ತಿ ಬಿಟ್ಟು ಬಿಟ್ಟಿರ್ತಿದ್ರಿ. ಈಗ ಅದು ಬಿಡೆ, ಕುಬ್ಸಕ್ಕೆ ಏನು ಕೊಡ್ತಾನೆ ಕೇಳು. ಚೈನ್ ಉಂಗ್ರ ಅವ ಕೊಟ್ಟಾನಂದ್ರೆ ಬೇರೆ ಏನು ಇಸ್ಕೋತಿ ನೋಡಿಸ್ಕೋ. ಒಟ್ಟು 1-2 ತೊಲಿ ಬಂಗಾರ ಕೊಡಾಕಬೇಕು ಅಂದ್ರ ಕುಬ್ಸ. ಆಮೇಲೆ ಊಟದ ಖರ್ಚು ಅರ್ಧ ಆಗ್ಬೇಕು. ಅಣ್ಣ ಇಲ್ಲಿ ಬಂದೆ ನೀನು? ಹ್ಞೂನವ, ನನಗೆ ನೀವು ಬರೋದು ಗೊತ್ತಾಗಿದ್ರೆ ಅಲ್ಲೇ ಇರ್ತಿದ್ದೆ. ನನಗೇನು ಗೊತ್ತವ, ನಾನು ಹಂಗಾರೆ ಕುಬ್ಸದ ದೊಡ್ಡ ಮಾತಾಡು ತಡಿ ಅಂತ ಇಲ್ಲೇ ಬಂದ್ಬಿಟ್ಟೆ. 8ರಾಗ ಬಿತ್ತು ಹೋಗಿ ಬರ್ರಿ ಅಂತೇಳಿ ಈಕಿನೂ 3 ದಿನ ಅಥವಾ ಹಚ್ಚಿ ಬರ್ತಾನೆ. ಹೋಗೋಂತಡಿ ಅಂತೇಳಿ ಇವತ್ತು ಬಂದೆ. ನಾ ಅಂದ್ರೆ ನಂದು ಬೇರೆ ಕೆಲಸ ಇತ್ತ ಪೆಟ್ಟಿ ಕಡೆ, ಅದನ್ನ ಮುಗಿಸ್ಕೊಂಡು ಇತ್ತಾಗ ಬಂದೆ ನಾನು. ನೀವು ಅಲ್ಲಿ ಬಂದಿರಿ. ನಾನು ಒನ್ನೇಕ್ ಇಲ್ಲಿಂದ ಹೋಗು ಹೊತ್ನ್ಯಾಗ ಮೊದಲು ನಿಮ್ಮ ಮನೆಗೆ ಹೋಗಿ ಆಮೇಲೆ ಕಸ್ತೂರಿ ಮನೆಗೆ ಹೋಗು ನಂದೆ. ಇವ್ರ ಬ್ಯಾಡ್ ನಡಿ, ಅಲ್ಲಿ ಬೀಗ್ರ ಮನೆ ದೂರ ಕತ್ತಿ, ಮೊದಲು ಅಲ್ಲಿ ಮುಗಿಸ್ಕೊಂಡು ಬಂದು ನಿಮ್ಮ ಅಣ್ಣನ ಮನೆಗೆ ಹೋನು. ಹೊತ್ತಾದ್ರೂ ಅಕಸ್ಮಾತ್ ಒಂದು ವಸ್ತಿ ಬೇಕಂದ್ರೆ ನಿಮ್ಮ ಅಣ್ಣನ ಮನೆಯಾಗ ಇರ್ಬೋದು, ಬೀಗ್ರ ಮನೆಯಾಗ ಇರಾಕತ್ತೇನ ಸರಿ ಅನ್ಸಂಗಿಲ್ಲ. ನಡಿ ಮೊದಲು ಅಲ್ಲೇ ಹೋಗಿ ಬರೋಣ ಅಂದ್ರೆ ಹಂಗಾರ ಹೌದು ತಡಿ, ನನಗೂ ಹೌದು ಅನ್ನಿಸ್ತು. ಅದಕ್ಕೆ ಅಲ್ಲೇ ಹೋದ್ವೇಣ. ಇಲ್ಲ ಹೊತ್ತುಣಿಕೆ ಆಗಿದ್ರೆ ನಿಮ್ಮ ಮನೆಗೆ ಬರ್ತಿದ್ದಿ ಮೊದಲೇ. ಅಯ್ಯ, ಇಬ್ರು ಹಂಗಾರ ಒಂದು ವಸ್ತಿನಾರ ಹಾಕಿತ್ತು ನೋಡಿ ನಮ್ಮ ಮನೆಗೆ. ನಂಗೆ ಗೊತ್ತಾಗ್ಲಿಲ್ಲವ ಇವ.
ನಾನು ಇದೇ ಕುಬ್ಸದ್ದೇ ಮಾತಾಡೋಣ ಅಂತ ಬಂದೆ. ಇರ್ಲಿ ಇರ್ಲಿ, ಈಗ ನಾವಾದ್ರೂ ಅದನ್ನ ಮಾತಾಡಕ ಅಲ್ಲಿ ಬಂದಿದ್ವಿ, ಈಗ ಇಲ್ಲೇ ಬಂದಿಯಲ್ಲಪ್ಪ, ಚಲೋ ಆತ್ಬಿಡಿ. ಅಲ್ಲಿ ಮಾತಾಡಿದ್ರೆ ಏನೋ ಆಗೋದು ಮುಖ್ಯ ಕಾರ್ಯಗಳು. ಕುಂದ್ರಿ ಅಣ್ಣ. ಏ ಏನಮ್ಮ ಚಾಗಿ ಏನಾರು ಕೊಟ್ಟೆನವ? ಇನ್ನೂ ಇಲ್ಲತ್ತಿ. ಈಗ ನಮ್ಮ ಬಂದ ಬರತ್ಲಿ ಅಮ್ಮ ಓಟ ಹಚ್ಚಿ ಬಿಟ್ಟಾಳ ಇಲ್ಲಿ. ಏ ಬೆಂಡ್ಲಿ, ನಾ ಏನ್ ಮಾತಾಡೇನೆ? ಅಮ್ಮ ಓಟ ಹಚ್ಚಾಳ ಅಂತ ಹೇಳಕತ್ತಿಯಲ್ಲ. ಹೋಗ್ಲಿ ಬಿಡ ಆತ. ಏನ ಕುಂದ್ರಿ ಚಾ ತರ್ತೇನೆ. ಏನು ಬೇಡವಾ ಈಗ ಸದ್ಯ, ಏನು ಬೇಡ, ಆಮೇಲೆ ಕೊಡುವಂತಿ. ಈಗ ಸದ್ಯ ಏನು ಬೇಡವಾ, ಕುಂದ್ರ ಬಾ. ಮಾವ ನೀರು ತಗೋರಿ. ಈಗ ಮತ್ತೆ ಮಗಳ ಕುಬ್ಸಕ್ಕೆ ಅಡ್ಗೆ ಖರ್ಚು ಅರ್ಧ ಕೊಡ್ತೇನೆ, ಸ್ವಲ್ಪ ಜೋರಾಗೆ ಮಾಡೋಣ ಅಂತ. ನೀವೊಂದು ಅರ್ಧ ಹಾಕ್ತೀರಿ ಹೆಂಗಿದ್ರು. ಇನ್ನು ಇದು ಬಂಗಾರ ಕೊಡೋದಂದ್ರೆ ಈ ಸಲ ನನ್ನ ಕಡೆ ಭಾಳ ಶಕ್ತಿ ಇಲ್ಲ. ಭಾಳ ಅಂದ್ರೆ ಒಂದು ಅರ್ಧ ತೊಲಿ ಕೊಡ್ಬೋದು ಅಷ್ಟೇ. ಹಂಗಂದ್ರೆ ಹೆಂಗಪ್ಪ? ಹಂಗಂದ್ರೆ ಹೆಂಗ? ಅಲ್ಲ, ನಾವ ನಮ್ ಬೀಗರಿಗೆ 1 ತೊಲಿ ಬಂಗಾರ, ಅರ್ಧ ತೊಲಿ ಉಂಗ್ರ ಕೊಟ್ಟೇವಿ ಅಂದಿವಪ್ಪ. ಅವ್ರ ಬೇಡ, ಏನು ಬೇಡ, ಏನು 1 ರೂಪಾಯಿದ್ದು ಏನು ಬೇಡ ಅಂತೇಳಿ ಅಂದ್ರು. ನೀವು ಕೊಡ್ತೇನೆ ಅಂತನೂ ಭಯ ಬರ್ಬೋದು. ಹಂಗಂದ್ರ ಕೊಡ್ತೀನಿ ಅಂದ್ರ ಅವ್ರೇನ ಬ್ಯಾಡ ಅಂದ್ರೆ ಕೊಡ್ತೀನಿ ಅಂದ್ರೆ ನೀವು ಬ್ಯಾಡ ಅನ್ಬೇಕಲ್ಲ. ಯಾಕೆ ಸುಮ್ಮನೆ ಆ ಕೈಲಿ ಆಗ್ಲಾರ್ದ ಪಾಪ ಶಕ್ತಿ ಇಲ್ಲಾರ್ದ ಕೊಡ್ತೀನಿ ಅಂತ ಯಾಕೆ ಅನ್ಬೇಕವ? ಅದಕ್ಕೆ ಅವ್ನ ಕೈಲಿ ಏಟಾಕತ್ತೆ ಅಷ್ಟು ಹೇಳಾನ. ಅರ್ಧ ತೊಲಿ ಅಂತ ಸಾಕ್ ಬಿಡ್ರಿ, ಬೇಡ ಇಷ್ಟಕ್ಕೂ ಯಾಕೆ ತಗೋಬೇಕು ಈಗ ನಾವು? ಮಂದರೆ ಎಲ್ಲ ಚೈನ ಉಂಗ್ರ ಕೊಟ್ಟಾನ, ಮಗಳಿಗೆ ಬೋರ್ಮಾಳ ಸರ ಮಾಡಿಸ್ಕೊಟ್ಟಾನ, ಇನ್ನ ಅದೇನದ ಬೆಂಡಲ್ಲಿ ಮಾಡಿಸ್ಕೊಟ್ಟಾನ, ಆಮ್ಯಾಗ ಸೀರೆ ತಂದು ಕೊಟ್ಟಾನ, ನನಗೂ ಕೊಟ್ಟಾನ, ಮದ್ಮಕ್ಳಿಗೂ ಕೊಟ್ಟಾನ. ಈಗೇನ್ ಮತ್ ಮನಿ ಬೇರೆ ಕಟ್ಟ್ಯಾನ, ಮೊನ್ನೆ ರೊಕ್ಕ ಇರ್ಬೇಕಲ್ರಿ ಅದಕ್ಕೆ. ಹೌದು, ನಾ ಕೇಳ್ಬೇಕಂದೆ, ಹೊಟ್ಟಿಲಿದ್ದಾಗ ಹೆಣ್ಮಕ್ಳು ಮನಿ ಕಟ್ಟಂಗಿಲ್ಲಲ್ಲ? ಅದು ಮನಿ ಕಟ್ಟಂಗಿಲ್ರಿ ಮಾವರ. ನಾನು ಏನು ಮನಿ ಕೆಡವಿ ಕಟ್ಟಿಲ್ರಿ ಪಾ. ಹಿಂದೆ ನೆರಿಕಿ ಬಿದ್ದುಬಿಟ್ಟಿತ್ತು, ತಾಡ್ಪಲ್ ಕಟ್ಕೊಂಡಿದ್ವಿ ನಾವು. ಈಗ ನಾಳೆ ಮಗಳು ಹಡ್ಯಾಕತ್ಲ ಖುಷಿನ್ ತೊಗೊಂಡು ಹೆಂಗಿರ್ತಾಳ್ರಿ, ಹುಳ ಉಪ್ಪಡಿ ಒಳಗೆ ಬರ್ತಾವು ಏನು. ಆಮೇಲೆ ಮಳೆಗಾಲ ಒಂದು ಮಳಿಮಾರಿನ ದಿನ, ಈಗ ಮಳೆ ಹತ್ತಪ್ಪ ಅಂತಂದ್ರೆ ಇದ್ದಿದ್ದು ವಾಡಿನ ಬೀಳಾಕತ್ರಿ, ಏನು ಮಾಡೋದ್ರಿ? ಅದಕ್ಕೆ ಬಿಗು ಮಾಡಿ ಅದೊಂದು ಸ್ವಲ್ಪ ಏರಿಸಿ ನಿಂದ್ರಿಸಿದೆ. ದೇವರಿಗೆ ಬೇಡ್ಕೊಂಡು ತಪ್ಪು ಕಾಣಿಕೆ ಹಾಕಿ ಮಾಡಿದ್ವಿ ರೀ, ಆಗಿ ಹೋತು. ಈಗ ನಾಳೆ ಖುಷಿಗೆ ತಂಡಿ ಮೇಲೆ ಮನಕ್ ಸಾಕ ಮಾಡಾಕ ಆಗ್ಬೇಕಲ್ರಿ. ನಡಿತೈತಿ ಹಂಗ ಪೂರ ಕೆಡವಿ ಕಟ್ಟಲ್ಲ ಮನಿ. ಏನಪ್ಪ ಯಾವ ಪದ್ಧತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನೋಡು. ಈಗ ಅರ್ಧ ತೊಲಿ ಕೊಡ್ತೇನೆ ಅಂತೀಪ ನೀನದಿ, ಹಂಗ ಏನಪ್ಪ ನಿಂದು? 1 ತೊಲಿನಾರ ಕೊಡಾಕ್ಬೇಕ್ಲಿ. ಏನ್ ಬೇಡ ರೀ, ಸುಮ್ಮನೆ ರೀ, ಹೋಗ್ಲಿ. ಅವನ ಕಡೆ ರೊಕ್ಕಿಲ್ಲ ಅಂತಾನಿಲ್ಲಮ್ಮ. ಏನ್ ಬೇಡಣ್ಣ, ಈ ಅರ್ಧ ತೊಲಿನಿ ಏನ್ ಕೊಡಬೇಡ, ಎಲ್ಲ ಐತಿ. ಇದ್ದಿದ್ದ ಹಾಕೊಂಡು ಕುಬ್ಸ ಮಾಡಿ ಮುಗಿಸೋನಂತ. ಇನ್ನೊಮ್ಮೆ ಕೊಡುವಂತಿಲ್ಲ. ನಾಳೆ ಮಗ ಹುಡ್ತಾನಲ್ಲ ಮೊಮ್ಮಗ ಏನಾರ ಹಾಕುವಂತ ಸುಮ್ಮನೆ ಬೇಡ ಈಗ. ಅಲ್ಲ ಶಾಂತ, ಎಲ್ಲ ನಿಂದ ತೀರ್ಮಾನ ಅನ್ಲಿ. ಮನಿ ಹಿರೇ ಮನುಷ್ಯಾಳ ಹೇಳಕ್ಕೆ. ಇಲ್ಲಿ ಹಿರೇ ಮನುಷ್ಯಾಳ ಮೂಲಿ ಕುಂದ್ರಿಸಿ ಮಾತಾಡ್ತಾಳ ತಾನ. ಹಿರೇ ಮನುಷ್ಯಾಳ ಮಾತಾಡೋದು ಕರೆಕ್ಟ್ ಇದ್ದಿದ್ರ ನೀವ ಮಾತಾಡ್ರಿ ಅಂತಿದ್ದೆ. ನೀವು ಮಾತಾಡೋದು ಕರೆಕ್ಟ್ ಇಲ್ಲಲ್ಲ, ಅದಕ್ಕೆ ನಾ ಮಾತಾಡಕತ್ತೀನಿ. ನೋಡು ಹೆಂಗ ಮಾತಾಡ್ತಾಳ ನೋಡು. ಅಣ್ಣ ಏನ್ ಬೇಡ, ಮೊಮ್ಮಗ್ ಹಾಕು ಅಂತ ಬೇಕಾರತ್ತಲ್ಲಿ ಮುಂದೆ. ಈಗಂತ್ರು ಏನ್ ಬೇಡ, ಸದ್ಯಕ್ಕೆ ಇನ್ನೂ ಒಂದು 6 ತಿಂಗಳು ಅದು ಬಣೆತನ ಮುಗಿಸ್ಕೊಂಡ್ ಬರ್ತಿರ್ತಾಳಲ್ಲ, ಅವಾಗ ನಿನ್ ಕೈಲಿ ಆದಾಗ ಹಾಕುವಂತಿ. ಏನು ಹೆಸರಿಡಾಕ್ ಕೊಟ್ಟಂಗೂ ಆಕತಿ, ಅದು ಆಕತಿ. ಬೇಡ, ಏನ್ ಬೇಡ. ನೋಡಪ್ಪ, ಮೊಮ್ಮಗ ಹುಟ್ಟಿ 6 ತಿಂಗಳು ಕಿಲ್ ಕರ್ಕೊಂಬರೋ ಅಷ್ಟೊತ್ತಿಗೆ ನಾ ಇರ್ತೇನೆ ಬಿಡ್ತೇನೆ ನಂಗೆ ಗೊತ್ತಿಲ್ಲ. ಮೊಮ್ಮಗ್ಗ ಬೆಳ್ಳಿ ಹುಡುಗಾರ ಆಗ್ಬೇಕು ಏನು, ಆಮ್ಯಾಗ ಕೈಕಟ್ಟು ಗುಂಡ ಆಗ್ಬೇಕು, ಬಂಗಾರ ಗುಂಡು ಗಟ್ಟಿ ಗುಂಡ ಹಾಕ್ಬೇಕು. ಈ ಕಡೆ ಒಂದು 8 ಗುಂಡಾರ ಬರ್ತಾವು, ಆ ಕಡೆ ಒಂದು 8 ಗುಂಡ 16 ಗುಂಡ ಹಾಕವು. ಏನು ಕೈಕಟ್ಟು ಗುಂಡು ಗಟ್ಟಿ ಗುಂಡ ಹಾಕ್ಬೇಕು. ಆಮ್ಯಾಗ ಬೆಳ್ಳಿ ಉಂಗ್ರ, ಒಂದು ಬಂಗಾರದ ಉಂಗ್ರ ನಾವು ತರ್ತೇವೆ ಬಿಡು. ಉಳಿದಿದ್ದು ಪೆಂಡ್ರ ಗೆಜ್ಜಿ, ಮಾವಿನಕಾಯಿ ಗೆಜ್ಜಿ, ಹಾಲು ಗಡಗ, ಮಾವಿನಕಾಯಿ ಕಡಗ ಎಲ್ಲ ಬೆಳ್ಳಿ ಆಗ್ಬೇಕು. ಬೆಳ್ಳಿ ತರ ಬೇಕ, ಎಲ್ಲ ಆಗ್ಬೇಕು ನೋಡಪ್ಪ. ಕೊಳ್ಳಾಗ ಗುಂಡುಗಡಿಗೆ ಆಗ್ಬೇಕು. ಮತ್ತೆ ಇವನ್ನೆಲ್ಲ ಇಲ್ದಂಗೆ ಕಳಿಸಿ. ಗಂಡು ಹುಡುಗ ಹುಟ್ಟಿದ್ರೆ ಕೈ ಕಟ್ಕೊಂಡು ಹಾಕ್ತಾರ್ರಿ ಅತ್ಯಾರ. ಹೆಣ್ಣು ಹುಡುಗ ಹುಟ್ಟಿದ್ರೆ ಅಭಿಷೇಕನ ಮಾತಾಡ್ತಾಳ ಬರೀ ಹೆಣ್ಣು ಹುಡುಗಿ ಹುಟ್ಟಿದ್ರೆ ಅಂತೆ. ಅದೆಲ್ಲ ಯಾಕೆ ಬಾಗಿಸ್ತಿ ನೋಡೋಣ ಸುಮ್ಮನಿರವಾಗ. ಅಂದ್ರ ಕಸ್ತೂರಿ ಮನಿ ಒಳಗೆ ಹೇಳಿದ್ರಿ ಅತ್ಯಾರ, ಹೆಣ್ಣು ಹುಡುಗಿ ಹುಟ್ಲಿ ಗಂಡು ಹುಡುಗ ಹುಟ್ಲಿ ಕೈ ಕಟ್ಕೊಂಡು ಹಾಕಿ ಕಳ್ಸ್ರಿ ಅಂತೇಳಿ. ಅದಕ್ಕೆ ಕೇಳಿದೆ. ಅದೇಂಗ ಆಕತಿ? ಹೆಣ್ಣು ಹುಡುಗ ಹುಟ್ಟಿದ್ರೆ ಕೈ ಕಟ್ಕೊಂಡು ಹಾಕಂಗಿಲ್ಲ, ಗಂಡು ಹುಡುಗ ಹುಟ್ಟಿದ್ರೆ ಹಾಕ್ತಾರ. ನೀವು ಯಾವುದಕ್ಕೂ ಹೆಣ್ಣರಾಗಲಿ ಗಂಡರಾಗ್ಲಿಪ್ಪ ಕೈ ಕಟ್ಕೊಂಡು ಹಾಕಿ ಕಳಿಸ್ರಿ. ನಮ್ಮ ಮುಂದಿನ ನಮ್ಮ ಕಸ್ತೂರಿಂದ ನಾ ಮಾತಾಡ್ಕೋತೀನಿ. ನಮ್ಮ ಕಡೆ ಹೆಣ್ಣು ಹುಟ್ಟಿದ್ರೆ ಕೈ ಕಟ್ಟಾಕೊಂಡು ಹಾಕೋದು ಪದ್ಧತಿ ಇಲ್ಲ ಅಂತ ಹೇಳ್ಬಿಡ್ತೇನೆ. ನೋಡೆ, ನಮ್ಗಾರು ಒಂದು ಪದ್ಧತಿ, ಅವ್ರಿಗೆ ಯಾರು ಒಂದು ಪದ್ಧತಿ. ಸುಮ್ಕುದ್ರೆ ಬಿಡಾಡಿ. ನನ್ನ ಸಲುವಾಗಿ ಕೇಳ್ತೇನೆ ನಾನು, ನಿಮಗೆ ಎದಕ್ಕಾರ ಬರ್ತಾವಲ್ಲ ಅಂತ ಕೇಳುದು. ಅಣ್ಣ ನಾ ಹೇಳಿದ್ನೆಲ್ಲ ಅಷ್ಟು ಮಾಡಿ, ಊಟದ ಖರ್ಚು ಬೇಕಾದ್ರೆ ಒಟ್ಕೊಡು. ಅದು ಬಿಟ್ರೆ ಯಾವ ಬಂಗಾರ ಬೆಳ್ಳಿ ಏನು ಕೊಡಕ್ಕೆ ಹೋಗ್ಬೇಡ. ಜಗ್ಗದಾವ್ ಸೀರೆ ಕುಬ್ಸದ್ದು, ಮತ್ತು ನೀನು ಅತ್ತಿಗೆಮ್ಮ ಹೋಗಿ ತೊಗೊಂಬರ್ರಿ ಪಾಕಿಗೆ. ಯಾಕೆ ತವ್ರ ಮನೆಯಿಂದನೂ ಕೊಡ್ಬೇಕು ಅದನ್ನ. ನಾ ಅದನ್ನೇನು ಬೇಡ ಅನ್ನೋದಿಲ್ಲ. ಒಂದು ಚಲೋ ಸೀರೆ ತಂದು ಕೊಡಿ, ಅದರ ಇದ್ದಿದ್ದು ಜಂಪರ್ ಹಾಕ್ಕೊಂಡು ಸೀರೆ ಉಟ್ಕೋತಾಳೆ, ಕುಬ್ಸ ಮಾಡಿ ಮುಗಿಸೋಣಂತ. ಮಾಡಿ ಮುಗಿಸಿ ಅವತ್ತು ಕರ್ಕೊಂಡು ಹೋಗುವಂತಿಪ್ಪ ಮನೆಗೆ. ಏನು ಬೇರೆ ಏನು ಬೇಡ, ಕುಂದ್ರಣ್ಣ ಚಾ ಮಾಡ್ಕೊಂಬರ್ತೇನೆ. ಆತ್ ನೋಡಿ, ಎಲ್ಲ ಮಾತಾಡಿ ಮುಗಿಸಿಲ್ಲಲ್ಲ. ಹೊಂಟಲ್ಲೇ ನನ್ನ ಮಗಳ ಮನೆಗೆ ಹೋಗಿದ್ದೇನೋ ಹೋಗಿಲ್ಲ. ಏನು ಮಾಡಕತ್ತೈತಿ ನನ್ನ ಮಗಳ ಪಾಪ? ಹೇಳಿದಿಲ್ಲ ನಿಮ್ಮ ಅವ್ನ ಜೀವ ನೆನ್ಸಾಕತ್ತೈತಿ ಬಾ ಒಟ ಅಂತೇಳಿ. ಹೇಳಿದೆ ರೀ ಎತ್ತಿಯರ, ಹೇಳೇನಿ. ಬೇಕಾದ್ರೆ ನಿಮ್ಮ ಮಗ ಇಲ್ಲೇ ಅದಾರ, ಅವ್ರನ್ನ ಕೇಳ್ಕೊರಿ. ಏನಾತ ಬಡೆ ಕರಿಬೇಕಂತ ಕರೆದೆ, ನಂಗ ಮ್ಯಾಗಿನ ಮಾತಿಗೆ ಒಂದು ಮಾತು ಹೇಳಿ ಬಂದೆ. ಹೇಳೇನ್ ಬಿಡ್ಬೆ, ಅವ್ ನೆನ್ಸಕತ್ತಾಳ ಬಾ ಅಂತದು ಹೇಳಿ ಅವನು ಕರೆದು ಬಂದೆ. ಬರ್ತೇನಂತ ಹೇಳ್ಯಾರ. ಆಕಿಗೆ ಏನೋ ಮನ್ ಬೇಜಾರಾಗ ಹೋದ್ಲಲ್ಲಿಂದ.
ಅದು ಅಲ್ದ ಈಗ ಮಗಂದು ಕುಪ್ಸ ಮಾಡ್ತಿ ನನಗೊಂದ್ ಚಲೋ ರೇಷ್ಮೆ ಸೀರೆ ಬೇಕು ಅಂತ ಹೇಳ್ಯಾಳ. ಈಗ ನಿಮ್ಮ ಮಾವ ಒಂದ್ ಜೋಡಿ ಅರ್ಬಿ ತರ್ಬೇಕು ಅಂದಾಳ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ತು. ಈಗ ಸದ್ಯ ರೊಕ್ಕ ಒಂದಿಲ್ಲ. ಅಯ್ಯ ನಿನ್ ಕಡೆ ಯಾವಾಗ ರೊಕ್ಕ ಇರ್ತಾವ ಹೇಳ, ಬರೇ ನಳ್ಳುದ ಆಕತಿ, ರೊಕ್ಕಿಲ್ಲ 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 ಅಂತೇಳಿ. ಹಂಗಂದ್ರೆ ಹೆಂಗ್ ಬಿ ಇದ್ರ ನಾ ಏನ್ ಇಲ್ಲ ಅಂತೇನ. ₹1 ರೊಕ್ಕ ಇಲ್ಲ, ನಾನ್ ಏನ್ ಮಾಡ್ಲಿ? ಅಪ್ಪ ನನ್ ಕಡೆ ಆಯ್ತು, ನಾ ಕೊಡಿಸ್ತೇನಂತ. ಹಿಂಗದಾರ ನೋಡ್ರಿ. ರೊಕ್ಕ ದುಡಿದ್ ರೊಕ್ಕ ಮೊದ್ಲಿ ನಂಗೆ ಕೈ ಕೊಡೋದಿಲ್ಲ. ಎಲ್ಲಾ ತಾನ ಇಟ್ಕೊಂಡಿರ್ತಾನ, ಹೆಂಡತಿ ಕೈಗೆ ಓಟ್ ಕೊಟ್ಟಿರ್ತಾನ, ಅವ್ರವ್ನ ಕೈಗೆ ಓಟ್ ಕೊಡ್ತಾನ. ಹೋಲ್ ಬಿಡ್ರಿ, ಎಲ್ಲಿ ಇಟ್ಕೊಂಡ್ರಿ ಏನು, ಇದೇ ಸಂಸಾರಕ್ಕೆ ಹಾಕ್ತಾರಲ್ಲ. ಅಪ್ಪ ಅವು ಆರಾಮದಾಳ? ಹ್ಞೂ ಆಕಿನೂ ಆರಾಮದಾಳ, ಆ ಅಮ್ಮನೂ ಆರಾಮದಾಳ. ಅಂದಂಗ ನೀ ಆರಾಮದಿಯಲ್ಲ, ಒಟ್ಟು ಅಷ್ಟ ಸಾಕು. ನಾನು ಆರಾಮದೇನೆ. ಅಯ್ಯಯ್ಯ ಆರಾಮಿಲ್ಲಾರ್ದಿನ್ನೇನು, ನಿಮ್ಮ ಮನ್ಯಾಗಿನ್ಕಿನ ಒಂದ್ 20 ಕಿಲೋ ಹೆಚ್ಚಿನ ಆಗ್ಯಾಳ ಇಲ್ಲಿ, ಗೊತ್ತನು? ಆರಾಮದಾಳ, ಏನ್ ತಲೆ ಕೆಡಿಸ್ಕೊಬೇಡಪ್ಪ. ಏನ್ ಸಮೃದ್ಧವಾದ ತಂಗಿ ಮನಿ ಕೊಟ್ಟಿ, ಇಲ್ಲೇನ್ ತಿನ್ನಾಕ್ ಬರಾನ ಉಣ್ಣಾಕ್ ಬರಾನ, ಬೇಕಂದಿದ್ದೆ ಐತಿ. ಇನ್ ಗಂಡ ಅಂತರು ಬಿಡು, ಏನ್ ಕೇಳ್ತಾಳದನ್ ಕಾಲ ತೋರಿಸಿದ್ದನ್ ತಲೆ ಮ್ಯಾಗ ಹೊತ್ಕೊಂಡು ಮಾಡ್ತಾನ. ಇಂಥ ಗಂಡ, ಇಂಥ ಅತ್ತಿ, ಬಡಪಾಯಿ ಮಾವ. ನನ್ನಂತರು ಬಿಡು ಕಿಮ್ಮತ್ತ ಇಲ್ಲ, ನನಗಂತರು ಹಂಗೆ ಮಾಡ್ತಾಳೆ ನಿನ್ ಮಗಳು. ಇಂಥ ಮೈ ಸಿಗ್ಬೇಕಾದ್ರೆ ಪುಣ್ಯ ಮಾಡ್ಯಾಳ ನಿನ್ ಮಗಳು, ಪುಣ್ಯ. ಹಂಗೆ ಯಾಕೆ ಮಾತಾಡ್ತೀರಿ? ಆಕಿ ಹಿರಿಯರ್ ಅಂದ್ರೆ ಮರ್ಯಾದೆ ಜಾಸ್ತಿಯಪ್ಪ. ಮಾತಾಡ್ತಾಳೆ, ಹಂಗೇನಿಲ್ಲ. ಕೆಲವೊಂದು ಟೈಮ್ ಸ್ವಲ್ಪ ಸಿಟ್ಟು ಬಂದಾಗ ಏನಾರ ಒಂದು ಅಡ್ಡು ಮಾತಾಡ್ತಾಳೆ. ಸ್ವಲ್ಪ ಹಂಗಲ್ವ ಹಿಂಗೆ ಅಂತ ಹೇಳಿದ್ರೆ ತಿಳ್ಕೊತಾಳ್ರಿ ಅಮ್ಮಾರ. ಬೇಕಂತ ಮಾತಾಡಲ್ಲ ಆಕಿನೂ. ಏನಾರ ಒಂದು ಮಾತು ವಿಷಯಕ್ಕೆ ಒಂದೊಂದ್ಸಲ ಸಿಟ್ಟು ಬರ್ತೈತಲ್ಲ, ಹಂಗೆ ಮಾತಾಡ್ತಾಳೆ ಅಷ್ಟೆ. ಆಕೆ ಅಮ್ಮಗ ಹೆಂಗಿದ್ರು ಸಮಾಧಾನ ಇಲ್ಲ, ಪಾನಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಏನ.